ಸೇರಿದಂತೆ ಎಲ್ಲರಿಗೂ ಕನ್ನಡ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ಎರಡನೆಯ ಸಂತೋಷದ ವಿಚಾರ ಅಂತಂದ್ರೆ, ಹೊಸದಾಗಿ ಕುಲಪತಿಯಾಗಿ ಅಧಿಕಾರ ಸ್ವೀಕರಿಸಿದಂತ ಪ್ರೊಫೆಸರ್ ಎಂ ವೆಂಕಟೇಶ್ವರರು ಅವರ ಮೊಟ್ಟ ಮೊದಲ ಕಾರ್ಯಕ್ರಮದಲ್ಲೂ ನಾನು ಇರುವಂಗಾಗಿದೆ. ಅವ್ರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಬಹಳ ಸಂತೋಷ ಆಗಿದೆ. ಅವರು ಕುಲಪತಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಕ್ಕೆ ಅಭಿನಂದನೆಗಳ ಜೊತೆಗೆ ಅವರ ಅಧಿಕಾರಾವಧಿಯಲ್ಲಿ ವಿಶ್ವವಿದ್ಯಾಲಯ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಅವರಿಗೆ ಶುಭ ಹಾರೈಕೆಯನ್ನು ಕೂಡ ಕೋರ್ತಾ ಇದ್ದೇನೆ. ಇವತ್ತಿನ ದಿನ ವಿದ್ಯಾರ್ಥಿಗಳಿರ್ತಾರೆ, ಹಲವಾರು ಪತ್ರಕರ್ತರಿರ್ತಾರೆ. ಹಾಗಾಗಿ ಬದಲಾದಂತ ಕಾಲದಲ್ಲಿ ಏನೇನು ಕೌಶಲ್ಯಗಳು ಇವ್ರ ಹತ್ರ ಇರಬೇಕು, ಏನನ್ನು ಕಲ್ತ್ಕೊಂಡ್ರೆ ನಾವು ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ, ಶ್ರೇಷ್ಠವಾಗಿ ನಾವು ಕ್ಷೇತ್ರದಲ್ಲಿ ಸಾಧನೆ ಮಾಡೋಕ್ಕಾಗತ್ತೆ, ಆ ಬಗ್ಗೆ ಮಾತಾಡಿ ಅಂತ ಪ್ರೊಫೆಸರ್ ಪದ್ಮನಾಭ ಅವರು ಹೇಳಿದ್ದಾರೆ. ಡಾಕ್ಟರ್ ಪದ್ಮನಾಭ ಅವರು ನನಗೆ ಹೇಳಿದ್ರು. ಹಿ ಈಸ್ ಅ ವೆರಿ ಅಕಾಡೆಮಿಕ್ ಪರ್ಸನ್. ಅವರನ್ನ ನಾನು ಕನ್ನಡಪ್ರಭದಲ್ಲಿ ಅವರು ಇಂಟರ್ನ್ಶಿಪ್ಪಿಗೆ ಬಂದಾಗಿಂದ ಗೊತ್ತಿಲ್ಲ. ಆಗ ನಿಮ್ಮ ರೀತಿಯಲ್ಲೇ ಒಂದು ಹುಡುಗ ಆಗಿದ್ದು, ಈಗಲೂ ಹಂಗೆ ಇದ್ದಾರೆ, ಕಾಲೇಜ್ ಹುಡುಗನ ತರನೇ ಇದ್ದಾರೆ. ಆವಾಗಲೇ ಆಕ್ಚುಲ್ ನಿಜವಾದ ಒಬ್ಬ ಹುಡುಗ ಆಗಿ ಬಂದಿದ್ರು ಇಂಟರ್ನ್ಶಿಪ್ಗೆ. ಬಂದಾಗ ಬಹಳ ಬ್ರೈಟ್ ಸ್ಟೂಡೆಂಟ್ ಅಂತ ನಮ್ಗೆ ಅನಿಸ್ತು. ಆಫ್ಟರ್ ಇಂಟರ್ನ್ಶಿಪ್ ಅವರಿಗೆ ನಾನು ಅಲ್ಲಿ ಸ್ಪಾಟ್ ನಲ್ಲಿ ಒಂದು ಆಫರ್ ಮಾಡಿದೆ, ವೈ ಡೋಂಟ್ ಯು ಜಾಯಿನ್ ಕನ್ನಡಪ್ರಭ, ನಿಮ್ಮ ಕಾಲೇಜ್ ಮುಗಿತಾ ಇದ್ದಂಗೆ ಅಂತ. ಬಟ್ ಇಟ್ ವಾಸ್ ವೆರಿ ಕ್ಲಿಯರ್, ಇಲ್ಲ ಸರ್ ನಾನು ಅಕಾಡೆಮಿಕ್ಸ್ ನಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೇನೆ, ಮುಂದೆ ಡಾಕ್ಟರೇಟ್ ಮಾಡ್ತೀನಿ ಅಂತಂದಿದ್ರು. ಡಾಕ್ಟರೇಟ್ ಮಾಡಿದ್ರು, ಡಾಕ್ಟರು ಆಗಿದ್ದಾರೆ, ಇಲ್ಲಿ ಬಂದು ಇವತ್ತು ನಿಮ್ಮನ್ನೆಲ್ಲ ಲೀಡ್ ಮಾಡ್ತಿದ್ದಾರೆ. ಪತ್ರಿಕೋದ್ಯಮ ಕ್ಷೇತ್ರಕ್ಕಾದಂಥ ಒಂದು ನಷ್ಟ ನಿಮ್ಮ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಆದಂಥ ಲಾಭ. ಹೇಳಿ ಕೇಳಿ ಅವರು ಮೇಷ್ಟ್ರು. ನನಗೆ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಬದಲಾದಂಥ ಪರಿಸ್ಥಿತಿಯಲ್ಲಿ ಏನೇನು ಕೌಶಲ್ಯಗಳಿರಬೇಕು ಇದರ ಬಗ್ಗೆ ಉತ್ತರ ಬರೆಯಿರಿ, 10 ಮಾರ್ಕ್ಸ್ ಅಂತ. ಇವತ್ತು ನಾನು 10 ಮಾರ್ಕ್ಸಿನ ಪ್ರಶ್ನೆಗೆ ಉತ್ತರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೇನೆ. ಸ್ಕಿಲ್ಸ್ ಟು ಸ್ಕೇಲ್ ಅಪ್. ಸ್ಕೇಲ್ ಅಪ್ ಅಂದ್ರೆ ಏನು? ನಾವು ಮೇಲೆ ಹೋಗುವಂಥದ್ದು, ಉನ್ನತ ಹುದ್ದೆಗೆ ಹೋಗುವಂಥದ್ದನ್ನ ನಾವು ಸ್ಕೇಲ್ ಅಪ್ ಅಂತ ಹೇಳ್ತೀವಿ. ಯಾವುದನ್ನಾದ್ರೂ ನಾವು ಅಭಿವೃದ್ಧಿ ಮಾಡೋದಾದ್ರೆ ಅದನ್ನ ಗ್ರಾಜುವಲ್ ಆಗಲ್ಲ, ಸಡನ್ ಆಗಿ ಪರ್ಸೆಂಟೇಜ್ ಟು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡುವಂಥದ್ದಿಲ್ಲ, ಅದನ್ನ ಸ್ಕೇಲ್ ಅಪ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಫಾಸ್ಟರ್ ಗ್ರೋತ್ ಅನ್ನ ನಾವು ಸ್ಕೇಲ್ ಅಪ್ ಅಂತೇಳಿ ಹೇಳ್ತೀವಿ. ಹಾಗಾದ್ರೆ ಆ ಸ್ಕೇಲ್ ಅಪ್ ಆಗೋದಕ್ಕೆ ಏನೇನು ಸ್ಕಿಲ್ಸ್ ಇರಬೇಕು ಅದ್ರ ವಿಚಾರವಾಗಿ ನಾನು ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ಪತ್ರಿಕೋದ್ಯಮ ಅಂತ ಹೇಳಿದ ತಕ್ಷಣ ದೊಡ್ಡ ಸಿಲೆಬಸ್ ಇದೆ, ಏನೇನು ಸ್ಕಿಲ್ಸ್ ಇರಬೇಕು ಅನ್ನೋದ್ರ ಬಗ್ಗೆ. ಅದ್ರ ಮಧ್ಯದಲ್ಲಿ ನಾನು ಈ ಹೊಸ ಸ್ಕಿಲ್ಸ್ ಏನಿರಬೇಕು, ನೀವು ಸ್ಕೇಲ್ ಅಪ್ ಆಗೋದಾದ್ರೆ ಏನೇನು ಕಲ್ತಿರ್ಬೇಕು ಅನ್ನೋದು ವಿಚಾರದ ಬಗ್ಗೆ ಮಾತ್ರ ನಾನು ಫೋಕಸ್ ಮಾಡ್ತೀನಿ. ಗೊತ್ತಿಲ್ಲ, ವೇಳೆ ಇದ್ರೆ ಏನು ಪ್ರಶ್ನೆ ಕೇಳಿದ್ರು ನನಗೆ ಗೊತ್ತಿರೋ ಮಟ್ಟಿಗೆ ಉತ್ತರ ಹೇಳೋದಕ್ಕೆ ನಾನು ಸಿದ್ಧ. ನಮಗ್ ಗೊತ್ತಿದ್ದಂಗೆನೆ ಇವತ್ತಿನ ಪತ್ರಿಕೋದ್ಯಮ ಸ್ಥಿತಿಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಕ್ಕೆ ಕನಿಷ್ಠ 100 ಪತ್ರಕರ್ತರು ಬೇಕಾಗಿದೆ. 100 ಜರ್ನಲಿಸ್ಟ್ಸ್ ಆರ್ ವಾಂಟೆಡ್. ಸಿಗ್ತಾ ಇಲ್ಲ. ಪ್ರತಿ ವರ್ಷ ನನ್ಗೆ ಗೊತ್ತಿಲ್ಲ ಒಟ್ಟು ನಮ್ಮ ಎಲ್ಲ ಪತ್ರಿಕೋದ್ಯಮ ಯೂನಿವರ್ಸಿಟಿ ಕಾಲೇಜ್ಗಳಿಂದ ವಿದ್ಯಾರ್ಥಿಗಳು ಎಷ್ಟು ನಂಬರ್ ಹೊರಗೆ ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಮೇ ಬಿ ಅಬೌಟ್ 5,000-6,000 ಸ್ಟೂಡೆಂಟ್ಸ್ ಪ್ರತಿ ವರ್ಷ ಯೂನಿವರ್ಸಿಟಿಗಳಿಂದ ಹೊರಗೆ ಬರ್ತಾರೆ ಅಂತ ಅನ್ಸುತ್ತೆ. ಇಷ್ಟು ಜನ ಹೊರಗಡೆ ಬಂದ್ರು ನಮಗೆ 100 ಜನ ಜರ್ನಲಿಸ್ಟ್ಗಳು ಮೇನ್ ಸ್ಟ್ರೀಮ್ ಮೀಡಿಯಾಕ್ಕೆ ಸಿಗ್ತಾ ಇಲ್ಲ. ನನಗೆ ಇವತ್ತು ನನ್ನ ಪತ್ರಿಕೆಯಲ್ಲಿ ಕನ್ನಡಪ್ರಭಕ್ಕೆ ಬೇಕು, ನನಗೆ ಸುವರ್ಣ ನ್ಯೂಸ್ ಬೇಕು, ನಮ್ಮ ಡಿಜಿಟಲ್ ಯೂನಿಟಿಗೆ ಬೇಕು. ಇದೇ ತರದಲ್ಲಿ ಬೇರೆ ಬೇರೆ ಪತ್ರಿಕೆಗಳಿದೆಯಲ್ಲ, ಬೇರೆ ಬೇರೆ ಪತ್ರಿಕೆಗಳು ಬೇಕು, ಅವರ ಕೆಲವೊಂದಿಷ್ಟು ಟೆಲಿವಿಷನ್ ಸಿಗಬೇಕು, ಡಿಜಿಟಲ್ ಅಂತೂ ನಿಮ್ಗೆ ತುಂಬಾ ಜನ ಬೇಕು. ಹಾಗಾದ್ರೆ 5,000 ಜನ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾರೆ? ಯಾಕೆ ನಾವು ಅವ್ರು ತಗೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಅಂತ ಕೇಳಿದ್ರೆ, ನೀವು ಯಾವತ್ತು ಒಂದು ಜಾಹೀರಾತಲ್ಲಿ ನೋಡಿರ್ತೀರಲ್ಲ, ಒಂದು ಸ್ಟಾರ್ ಮಾರ್ಕ್ ಇದೆ ಕೆಳಗೆ, ಸಣ್ಣ ಅಕ್ಷರದಲ್ಲಿ ಬರ್ದಿರ್ತಾರೆ. ಸ್ಕಿಲ್ಡ್ ಇರ್ಬೇಕು. ನಾವು ಬರೀ ಪತ್ರಿಕೋದ್ಯಮ ಡಿಗ್ರಿ ಇದ್ರೆ ಸಾಕಾಗಲ್ಲ, ಸ್ಕಿಲ್ಡ್ ಎಂಪ್ಲಾಯೀಸ್ ಬೇಕು. ಅದಕ್ಕಾಗಿ ನಮಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನು ನಾನು
ಹಲವಾರು ವೇದಿಕೆಗಳಲ್ಲಿ ಹೇಳಿದ್ದೀನಿ. ಇನ್ಫ್ಯಾಕ್ಟ್ ಕೆಲವೊಂದು ವಿಶ್ವವಿದ್ಯಾಲಯಗಳ ಬೋರ್ಡ್ ಆಫ್ ಸ್ಟಡೀಸ್ ಅಲ್ಲೂ ನಾನು ಇರೋದ್ರಿಂದ ಬೋರ್ಡ್ ಆಫ್ ಸ್ಟಡೀಸ್ ಅಲ್ಲಿ ಯೂನಿವರ್ಸಿಟಿಯ ಅಲ್ಲಿನ ಪತ್ರಿಕೋದ್ಯಮ ವಿಭಾಗದ ಚೇರ್ಮನ್ಗಳಿಗೆ ಅಲ್ಲಿನ ಹೆಡ್ಗಳಿಗೆ ನಾನು ಹೇಳ್ತಾ ಇರ್ತೀನಿ, ಇದೆಲ್ಲ ಯೂನಿವರ್ಸಿಟಿಯಲ್ಲಿ ನೀವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರ್ಬೇಕು. ನಿಮ್ಮ ಸಿಲೆಬಸ್ ಪ್ರಾಕ್ಟಿಕಲ್ ಓರಿಯೆಂಟ್ ಆಗಿದ್ದಷ್ಟು ಹುಡುಗರು ಕಾಲೇಜಿಂದ ಅಥವಾ ವಿಶ್ವವಿದ್ಯಾಲಯದ ಹೊರಗೆ ಬರ್ತಾ ಇದ್ದಂಗೆ ದೇ ಬಿಕಮ್ ಎಂಪ್ಲಾಯಬಲ್, ದೇ ಬಿಕಮ್ ವೆರಿ ಗುಡ್ ಎಂಪ್ಲಾಯೀಸ್. ಇನ್ಸ್ಟೆಡ್ ಆಫ್ ದಟ್ ನಾವು ಅದನ್ನ ಬಹಳ ಥಿಯರಿಟಿಕಲ್ ಮಾಡ್ತಾ ಇದ್ದೀವಿ, ಪ್ರಾಕ್ಟಿಕಲ್ ಅನ್ನು ಸೇರಿಸಿ ಅಂತ ಹೇಳ್ತಿರ್ತೀವಿ. ಈ ಒಂದು ಯೂನಿವರ್ಸಿಟಿಯಲ್ಲಿ ನಾನು ಇದೇ ವಿಚಾರ ಮಾತಾಡ್ತಿರುವಾಗ ನೀವು ಹೇಳೋದೆಲ್ಲ ಕರೆಕ್ಟು ಸರ್, ಆದರೆ ಸಿಲೆಬಸ್ ಹೆವಿ ಸರ್, ಸ್ಟೂಡೆಂಟ್ಸ್ ಹೆವಿ ಆಗಿಬಿಡ್ತದೆ ಸರ್ ಇದನ್ನ ಎಕ್ಸಾಮ್ ಬರೆಯೋದಕ್ಕೆ. ಆಮೇಲೆ ಇನ್ನೊಂದ್ಸತಿ ಬೋರ್ಡ್ ಆಫ್ ಸ್ಟಡೀಸ್ ಅಲ್ಲಿ ಡಿಸ್ಕಷನ್ ಮಾಡ್ತಿರುವಾಗಲೇ ಬೇರೆ ಬೇರೆ ಕಾಲೇಜ್ಗಳಿಂದ ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ಬಂದಂತಹ ಟೀಚರ್ಸ್ ಹೇಳ್ತಾ ಇದ್ರು, ಸರ್ ಕಲ್ಸೋದಕ್ಕೂ ಹೆವಿ ಆಗುತ್ತೆ ಸರ್, ಸ್ಟೂಡೆಂಟ್ಸಿಗಷ್ಟೇ ಹೆವಿ ಆಗೋದಿಲ್ಲ, ಕಲ್ಸೋದಕ್ಕೂ ಸಿಲೆಬಸ್ ಹೆವಿ ಆಗಿಬಿಡುತ್ತೆ, ಹಾಗಾಗಿ ನಾವೊಂದು ಲಿಮಿಟೆಡ್ ಇರ್ಬೇಕು ಸರ್ ಅಂತ ಹೇಳಿ ಮಾತಾಡ್ತೀವಿ. ಬಟ್ ಅಫ್ಕೋರ್ಸ್ ದಟ್ ಈಸ್ ದ ಅವರವರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನಾನು ಇವತ್ತು ನಿಮ್ಮ ಕುಲಪತಿಯವರ ಜೊತೆಗೆ ಮಾತಾಡ್ತಿರುವಾಗ ಅದನ್ನೇ, ಹಿ ಈಸ್ ಅ ಸೊಲ್ಯೂಷನ್ ಮ್ಯಾನ್. ಅವರು ಬೆಳಿಗ್ಗೆಯಿಂದ ನನ್ನ ಜೊತೆ ಮಾತಾಡಿದ್ರಲ್ಲಿ ನಾವು ಒಂದು 5 ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವ್ರು 10 ಸತಿಗೆ ಹೇಳಿದ್ದಾರೆ ಸರ್. ಪ್ರಾಬ್ಲಮ್ಸ್ ನೋಡ್ತಾ ಇರ್ಬೇಕನ್ನ, ಸೊಲ್ಯೂಷನ್ ಹುಡುಕ್ಬೇಕು. ಎಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಅದ್ರ ಪಕ್ಕದಲ್ಲೇ ಸೊಲ್ಯೂಷನ್ಸ್ ಇರುತ್ತಂತೆ. ಪ್ರತಿ ಸಮಸ್ಯೆ ಇದ್ದಕ್ಕೂ ಒಂದೊಂದು ಸೊಲ್ಯೂಷನ್ ನನಗೆ ಬೆಳಿಗ್ಗೆ 5 ಸತಿ ಉಚ್ಚಾರ ಮಾಡಿದ್ದಾರೆ ಅವರು. ಐ ಥಿಂಕ್ ಇದೆಲ್ಲ ಸಮಸ್ಯೆಗೆ ಅವರು ಒಂದು ಸೊಲ್ಯೂಷನ್ ಅನ್ನು ಹುಡುಕಿ ಕೊಡ್ತಾರೆ, ಆ ಸೊಲ್ಯೂಷನ್ ಅಲ್ಲಿ ಮುಂದೆ ಹೋಗ್ಬೋದು ಅನ್ನುವಂತ ಒಂದು ನಂಬಿಕೆ. ಅಫ್ಕೋರ್ಸ್ ಸ್ಕಿಲ್ಸ್ ಬಗ್ಗೆ ಏನ್ ಹೇಳ್ತಾ ಹೋಗೋದು, ಏನೇನ್ ಸ್ಕಿಲ್ಸ್ ಇರಬೇಕು, ಬದಲಾದ ಕಾಲದಲ್ಲಿ ಏನ್ ಸ್ಕಿಲ್ಸ್ ಇದೆ, ಯಾವ ಕಾಲ ಬದಲಾದ್ರೂ ಈ 6 ಸ್ಕಿಲ್ಸ್ ಇದೆಯಲ್ಲ, ದೇ ರಿಮೈನ್ ದ ಸೇಮ್. ಗಣಿತ ಎಷ್ಟೇ ಬೇಕಾದ್ರೂ ಮುಂದುವರಿಲಿ, ಎಷ್ಟೇ ದೊಡ್ಡ ಸೈಂಟಿಸ್ಟ್ ಆಗಿರ್ಲಿ, ಇನಿಷಿಯಲ್ ಫಂಡಮೆಂಟಲ್ಸ್ ಆಫ್ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ದಟ್ ನೆವರ್ ಚೇಂಜಸ್. ಹೆಂಗೆ ಮ್ಯಾಥಮೆಟಿಕ್ಸ್ ನಲ್ಲಿ ಮೂಲಭೂತವಾದಂತಹ ಬಾದ್ಮಾಸ್ ಗೊತ್ತಲ್ಲ ನಿಮ್ಗೆ, ಈ ಫಾರ್ಮುಲಾ ಗೊತ್ತಿರುತ್ತಲ್ಲ, ಬ್ರಾಕೆಟ್ಸು, ಆಫ್, ಆಮೇಲೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಸಬ್ಸ್ಟ್ರಾಕ್ಷನ್, ಇದು ಯಾವತ್ತೂ ಬದಲಾಗಲ್ಲ. ಎಷ್ಟೇ ದೊಡ್ಡ ಸೈಂಟಿಸ್ಟ್ ಆಗಲಿ, ಐನ್ಸ್ಟೈನ್ ಆದ್ರೂ ಅದನ್ನೇ ಯೂಸ್ ಮಾಡಬೇಕು, 1ನೇ ಕ್ಲಾಸಲ್ಲಿ ಕಲಿತಾ ಇದ್ರು ಅದನ್ನೇ ಯೂಸ್ ಮಾಡಬೇಕು. ಹಾಗೆ ಪತ್ರಿಕೋದ್ಯಮದಲ್ಲೂ ದೇರ್ ಆರ್ ಸರ್ಟನ್ ಫಂಡಮೆಂಟಲ್ಸ್. ಆ ಫಂಡಮೆಂಟಲ್ಸ್ ಏನು ಅಂತಂದ್ರೆ ನೋಸ್ ಫಾರ್ ನ್ಯೂಸ್. ಇದನ್ನ ಯಾವಾಗಲೂ ಚೇಂಜ್ ಮಾಡಕ್ ಸಾಧ್ಯ. ನೀವು ಎಷ್ಟೇ ದೊಡ್ಡ ಡಿಗ್ರಿ ತಗೊಳ್ಳಿ, ಎಷ್ಟೇ ಗೋಲ್ಡ್ ಮೆಡಲಿಸ್ಟ್ ಬನ್ನಿ, ಬಟ್ ಆದ್ರೂ ನೋಸ್ ಫಾರ್ ನ್ಯೂಸ್ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಪತ್ರಕರ್ತನೇ ಆಗಕ್ಕಾಗಲ್ಲ. ಸೊ ಹಾಗಾಗಿ ನೋಸ್ ಫಾರ್ ನ್ಯೂಸ್ ಅಂದ್ರೆ ಏನು, ನ್ಯೂಸ್ ಅನ್ನೋದನ್ನ ನೋಡಿದ ತಕ್ಷಣ ಗೊತ್ತಾಗ್ಬೇಕು. ಕೆಲವರಿಗೆ ಆ ನ್ಯೂಸ್ ಅಂದ್ರೆ ಯಾವ್ದಾದ್ರು ಒಂದು ರಾಜಕಾರಣಿ ಹೇಳಿದ್ರೆ ನ್ಯೂಸ್ ಆಗುತ್ತೆ. ಇನ್ ಕೆಲವರಿಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಅಲ್ಲೊಂದು ಸಣ್ಣ ಘಟನೆ ನಡೆಯುತ್ತೆ, ಆ ಘಟನೆಯಲ್ಲೇ ನ್ಯೂಸ್ ಕಾಣಿಸ್ಬೋದು. ಆದ್ರೆ ಯಾರು ಕಾಣಿಸಿರುವಂತ ನ್ಯೂಸ್ ಕಂಡುಹಿಡಿಯೋದ್ರಲ್ಲಿ ಬಹಳ ಸಮರ್ಥರಿರ್ತಾರೆ, ಅವ್ರು ಬಹಳ ಮೇಲೆ ಹೋಗುತ್ತೆ. ನಾನು ಆ ವಿಚಾರಗಳ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಫಂಡಮೆಂಟಲ್ಸ್ ಆರ್ ಫಂಡಮೆಂಟಲ್ಸ್. ಫಸ್ಟ್ ನ್ಯೂಸ್ ಫಾರ್ ನ್ಯೂಸ್ ಆದ್ರೆ ಆ ನ್ಯೂಸ್ ನಮ್ಗೆ ಗೊತ್ತಾಯ್ತಿಲ್ಲ, ಅದನ್ನ ಬರೆಯಕ್ ಬರ್ಬೇಕಲ್ಲ, ದಟ್ ಈಸ್ ಅನದರ್ ಫಂಡಮೆಂಟಲ್. ಯಾವ ನ್ಯೂಸ್ ಅನ್ನ ನೋಡ್ತೀವೋ ಅದನ್ನ ಬರೆಯಕ್ ಬರ್ಬೇಕು. ಅದು ನೀವು ನೋಡ್ಬೇಕು, ಅದನ್ನ ಆ ರೈಟಿಂಗ್ ಸ್ಕಿಲ್ ಅನ್ನೋದನ್ನ ಅದನ್ನ ಸ್ಟ್ರೈಕ್ ಆಫ್ ಮಾಡಿದ್ವಿ. ಯಾಕೆಂದ್ರೆ ಒಂದ್ ಕಾಲದಲ್ಲಿ ಬರೆಯುವಂಥದ್ದು ಇತ್ತು, ಇವತ್ತು ಬರೆಯುವಂಥದ್ದಿಲ್ಲ. ನಾನು ಪತ್ರಿಕೋದ್ಯಮ ಆರಂಭ ಮಾಡಿದಾಗ ಬರೆಯೋದಕ್ಕೆ ಬಂದ್ಬಿಟ್ರೆ ಸಾಕಿತ್ತು. ಒಂದು ಒಳ್ಳೆ ನ್ಯೂಸ್ ಅಂತ ಯಾವ್ದೊಂದು ಗೊತ್ತಿತ್ತು, ಕರೆಕ್ಟ್ ಆಗಿ ಬರೆಯೋಕೆ ಬಂದ್ಬಿಟ್ರೆ ಕೆಲಸ ಗ್ಯಾರಂಟಿ. ಇವತ್ತು ಆ ಬರೆಯುವ ಅನ್ನುವಂಥದ್ದಿಲ್ಲ, ಪೆನ್ ಹಿಡಿದು ಬರೆಯೋದೇ ಇಲ್ಲ. ನಾನು ಪೆನ್ ಹಿಡಿದು ಬರೆಯೋದನ್ನೇ ಬಹಳ ದಿನ ಆಗೋಯ್ತು. ಏನಿದ್ರು ಟೈಪಿಂಗ್ ಮಾಡೋದು. ಇವತ್ತು ಇದ್ರ ಮೊದಲೇ ಕಂಪ್ಯೂಟರ್ ಮಾಡ್ತಿದ್ದೆ, ಆಮೇಲೆ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಿದ್ದೆ, ಇವತ್ತು ಮೊಬೈಲ್ ಅಲ್ಲಿ ಮಾಡ್ತಿದ್ದೀನಿ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟಿದೀವಿ. ಆಲ್ರೆಡಿ ಡಿಕ್ಟೇಷನ್ ಕೊಡ್ತೀವಿ. ಇವತ್ತು ನಾನು ಬಹಳಷ್ಟು ನಾನು ಟೈಪ್ ಕೂಡ ಮಾಡಲ್ಲ. ನಾನು ಫೋನ್ನಲ್ಲಿ ಹೋದ ತಕ್ಷಣ ನಾನು ಡಿಕ್ಟೇಷನ್ ಕೊಟ್ರೆ ಫೋನೇ ಡಿಕ್ಟೇಷನ್ ತಗೊಂಡ್ಬಿಡುತ್ತೆ. ಡಿಕ್ಟಾ ಫೋನ್ ಇದೆಯಲ್ಲ ಇವತ್ತು, ಈ ಆ ಸಾಫ್ಟ್ವೇರ್ ಮೊದಲೇ ಬಹಳ ಶ್ರೀಮಂತರು ಆಮೇಲೆ ದುಡ್ಡು ಕೊಟ್ಟು ತಗೋಬೇಕಾಗಿತ್ತು. ಇವತ್ತು ನಮ್ಮ ಆರ್ಡಿನರಿ ಫೋನ್ನಲ್ಲಿ ಬಿಟ್ಟು ಡಿಕ್ಟೇಷನ್ ಬಂದ್ಬಿಟ್ಟಿದೆ. ಸೊ ನಮ್ಮ ರೈಟಿಂಗ್ ಸ್ಕಿಲ್ ಇದೆಯಲ್ಲ, ಸುದ್ದಿಯನ್ನ ನಾವು ಚೆನ್ನಾಗಿ ಬರಿಬೇಕು. ಆದ್ರೆ ಬರೆಯೋದು ಅಂತಂದ್ರೆ ಅಕ್ಷರಶಃ ಬರೆಯೋದಲ್ಲ, ಅದನ್ನ ನಾವು ಹೊಸ ಟೆಕ್ನಾಲಜಿಲಿ ಅದನ್ನ ಟೈಪ್ ಮಾಡೋದನ್ನ ಅಥವಾ ಡಿಕ್ಟೇಷನ್ ಮಾಡೋದನ್ನ ನಾವು ಕಲ್ತ್ಕೋಬೇಕಾಗುತ್ತೆ. ದಟ್ ಈಸ್ ಅನ್ ಅಪ್ಡೇಷನ್. ಆಮೇಲೆ ಟ್ರಾನ್ಸ್ಲೇಷನ್ ಸ್ಕಿಲ್ಸ್, ದಿಸ್ ಇಸ್ ಅನದರ್ ಫಂಡಮೆಂಟಲ್. ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಈಗ ಹೋಗಿ ಟ್ರಾನ್ಸ್ಲೇಷನ್ಸ್ಗೆ ಸಾಫ್ಟ್ವೇರ್ಸ್ ಬಂದಿದ್ದಾವೆ ಟ್ರೂ, ಬಟ್ ಆದ್ರೆ ಆ ಟ್ರಾನ್ಸ್ಲೇಷನ್ ಅನ್ನ ಮಾಡಿದ್ರೆ ದೇವರೇ ಗತಿ. ಹಾಗಾಗಿ ಸದ್ಯಕ್ಕೆ ಈ ಟ್ರಾನ್ಸ್ಲೇಷನ್ ಅನ್ನುವಂಥದ್ದು ಫಂಡಮೆಂಟಲ್. ಕನ್ನಡದಿಂದ ಇಂಗ್ಲಿಷ್ ಇರ್ಬೋದು, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಇರ್ಬೋದು, ಅಥವಾ ಕನ್ನಡದಿಂದ ಹಿಂದಿಗೆ ಇರ್ಬೋದು, ಹಿಂದಿಯಿಂದ ಕನ್ನಡಕ್ಕೆ ಇರ್ಬೋದು.
ಅಥವಾ ಸ್ಥಳೀಯ ಪತ್ರಿಕೆಯಲ್ಲಿ, ಈಗ ತಮಿಳುನಾಡಿಗೆ ಹೋದ್ರೆ ಸ್ಥಳೀಯ ಲ್ಯಾಂಗ್ವೇಜ್, ಒಂದು ಇಂಗ್ಲಿಷು, ಒಂದು ಹಿಂದಿ, ಈ ತರದಲ್ಲಿ ನಾವು ಈ ಟ್ರಾನ್ಸ್ಲೇಷನ್ ಸ್ಕಿಲ್ಸ್ ಇದೆಲ್ಲ, ದಿಸ್ ಇಸ್ ಅನದರ್ ಫಂಡಮೆಂಟಲ್. ಹಾಗಾಗಿ ಕಾಲೇಜು, ಯೂನಿವರ್ಸಿಟಿಗಳು ಈ 3 ಸ್ಕಿಲ್ಸ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಕರಿಕ್ಯುಲಮ್ ಅನ್ನು ಡೆವಲಪ್ ಮಾಡಬೇಕು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ಟ್ರೈನಿಂಗ್ ಕೊಡಬೇಕು ಅನ್ನೋದು ನನ್ನ ಆಗ್ರಹ. ಇದನ್ನ ಬಿಟ್ಟರೆ ನಾವು ಸಾಫ್ಟ್ ಸ್ಕಿಲ್ ಬಗ್ಗೆ ಮಾತಾಡ್ತೀವಿ ನಾವು. ದಿಸ್ ಇಸ್ ಆಲ್ಸೋ ಅನದರ್ ಫಂಡಮೆಂಟಲ್. ಮೊದಲಾದ್ರೆ ನಾವು ಅದೇ ಪೆನ್ನು, ಪೆನ್ಸಿಲ್ ಮತ್ತೆ ನಾವು ಪೇಪರ್ಸ್ ಯೂಸ್ ಮಾಡೋಕೆ ಬಂದ್ರೆ ಇಟ್ ವಾಸ್ ದ ಗ್ರೇಟ್ ಸ್ಕಿಲ್. ಇವತ್ತು ಸಾಫ್ಟ್ ಸ್ಕಿಲ್ ಅಂದ ತಕ್ಷಣ ನಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಆಮೇಲೆ ವರ್ಡು, ಆಮೇಲೆ ಇಮೇಲಿಂಗು, ಆಮೇಲೆ ಎಕ್ಸೆಲ್ ಶೀಟ್ಸು. ಸೊ ಇದೆಲ್ಲ ಈ ಸಾಫ್ಟ್ ಸ್ಕಿಲ್ಸ್ ಇದೆಯಲ್ಲ, ಈ ಸಾಫ್ಟ್ ಸ್ಕಿಲ್ಸ್ ಅನ್ನ ಜನರಲಿ ಇಲ್ಲದೆ ಹೋಗ್ಬಿಟ್ರೆ ನಾವು ಬಹಳಷ್ಟು ವರ್ಕ್ ಅಟ್ಮಾಸ್ಫಿಯರ್ಲಿ ವರ್ಕ್ ಮಾಡೋದೇ ಕಷ್ಟ ಆಗುತ್ತೆ. ಆದ್ರೆ ಅಲ್ಲೂ ಒಂದು ಸ್ಮಾಲ್ ಅಪ್ಡೇಷನ್ ಬಂದಿದೆ ಇವತ್ತೇನು ಅಂದ್ರೆ, ನಾವು ಲ್ಯಾಪ್ಟಾಪ್ ಅಲ್ಲಿ ಮಾಡೋದನ್ನ ಒಂದು ಕಂಪ್ಯೂಟರ್ ಒಂದು ವರ್ಕ್ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಇವತ್ತೇನು ಅದನ್ನ ಕ್ಲೌಡ್ ಅಲ್ಲಿ ಮಾಡ್ತೀವಿ. ಕ್ಲೌಡ್ ಅಂದ್ರೆ ಏನು? ಈಗ ಇಮೇಲ್ ಇದ್ದಂಗೆ, ನಾವು ಇಮೇಲ್ ಈ ಕಂಪ್ಯೂಟರ್ ಇಂದ ಕಳಿಸ್ತೀವಿ, ಅದ್ರ ಕಂಪ್ಯೂಟರ್ ನಲ್ಲಿ ಏನು ಸೇವ್ ಆಗಲ್ಲ, ಅದು ಒಂದು ಸರ್ವರ್ ಇರುತ್ತೆ, ವಿ ಕಾಲ್ ಇಟ್ ಅ ಕ್ಲೌಡ್. ಆ ಸರ್ವರ್ ನಲ್ಲಿ ಸೇವ್ ಆಗಿರುತ್ತೆ ಅದು, ಅದನ್ನ ಇನ್ನೊಬ್ರು ತಗೋತಾರೆ ಅಥವಾ ನೋಡ್ತಾರೆ. ಈ ಕ್ಷೇತ್ರ ಇಲ್ಲಿ ಇವಾಗ ಇಲ್ಲೂ ನೋಡ್ಬೋದು, ನಾಳೆ ಫೋನ್ ನಲ್ಲಿ ನೋಡ್ಬೋದು, ಇನ್ನೊಂದು ಊರಿಗೆ ಹೋದಾಗ ನೋಡ್ಬೋದು. ನಂಗೆ ಕಂಪ್ಯೂಟರ್ ಬೇಕು ಅಂತಿಲ್ಲ. ದಿಸ್ ಇಸ್ ಕಾಲ್ಡ್ ದ ಕ್ಲೌಡ್ ಟೆಕ್ನಾಲಜಿ. ಈ ಕ್ಲೌಡ್ ಟೆಕ್ನಾಲಜಿ ಬಂದಿರೋದ್ರಿಂದ ನಮ್ಮ ಸಾಫ್ಟ್ ಸ್ಕಿಲ್ ಕೂಡ ಒಂದಿಷ್ಟು ಅಪ್ಗ್ರೇಡ್ ಆಗಬೇಕು. ಅದಕ್ಕಾಗಿ ಏನಂದ್ರೆ ಹೆಂಗು ಆಲ್ಮೋಸ್ಟ್ ಸ್ಕಿಲ್ಸ್ ದ ಸೇಮ್. ಇಲ್ಲಿ ವರ್ಡ್ ಯೂಸ್ ಮಾಡಕ್ ಬಂದ್ರೆ ಗೂಗಲ್ ಸ್ಪೇಸ್ ನಲ್ಲಿರೋ ವರ್ಡ್ ಅನ್ನು ಯೂಸ್ ಮಾಡೋದು ಈಸಿ. ಇಲ್ಲಿ ಎಕ್ಸೆಲ್ ಶೀಟ್ ಅಲ್ಲಿ ಯೂಸ್ ಮಾಡಕ್ ಬಂದ್ರೆ ಗೂಗಲ್ ಅಲ್ಲಿ ಇರುವಂತಹ ಸ್ಪ್ರೆಡ್ ಶೀಟ್ ಅಲ್ಲಿ ಯೂಸ್ ಮಾಡೋದು ಈಸಿ. PPT ಕೂಡ ಅದೇ ರೀತಿಯಾಗಿ. ಸೊ ಈ ವರ್ಕ್ ಸ್ಪೇಸಸ್ ಏನಿದೆಯಲ್ವಾ, ದಿಸ್ ಇಸ್ ಒನ್ ಆಫ್ ದ ಆಡೆಡ್ ಸ್ಕಿಲ್ಸ್ ವಿಚ್ ವಿಲ್ ಸ್ಕೇಲ್ ಯು ಅಪ್. ಅದ್ರ ಜೊತೆಗೆ ನಾನು ಯೂನಿವರ್ಸಿಟಿಗೆ ಒಂದು ಸಲಹೆ ಕೊಡೋದೇನು ಅಂತಂದ್ರೆ, ಗೂಗಲ್ನವರು ಗೂಗಲ್ ನ್ಯೂಸ್ ಇನಿಷಿಯೇಟಿವ್ಸ್ ಅಂತ ಒಂದು ತುಂಬಾ ಕೋಟಿಗಟ್ಟಲೆ ರೂಪಾಯಿನ ಖರ್ಚು ಮಾಡಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ದಾರೆ. ಅವರು ಯೂನಿವರ್ಸಿಟಿಗಳಿಗೆ, ಮೀಡಿಯಾ ಹೌಸ್ಗಳಿಗೆ ಈ ರೀತಿಯಾದಂಥ ಟ್ರೈನಿಂಗ್ ಅನ್ನು ಅವರೇ ಬಂದು ಕೊಡ್ತಾರೆ. ಹೇಗೆ ಇದನ್ನು ನಾವು ಈ ಗೂಗಲ್ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಜರ್ನಲಿಸಮ್ ಅನ್ನ ಉನ್ನತ ಹಂತಕ್ಕೆ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ಬಹಳ ಒಳ್ಳೆಯ ಟೂಲ್ಸ್ ಇದೆ. ನಮ್ಮ ಪ್ರಕಾರ ನೀವು ಅವ್ರ ಜೊತೆಗೆ ಟೈಅಪ್ ಮಾಡ್ಕೊಂಡ್ರೆ ಯು ವಿಲ್ ಹ್ಯಾವ್ ಸಮ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಗೆಟಿಂಗ್ ರೆಡಿ ಫಾರ್ ದ ಫೀಲ್ಡ್. ಸೊ ಹಾಗಾಗಿ ನನ್ನ ಸಲಹೆ ಏನು ಅಂತಂದ್ರೆ, ನೀವು ಯಾವ ಸಾಫ್ಟ್ ಸ್ಕಿಲ್ಸ್ ಅನ್ನು ಕಂಪ್ಯೂಟರ್ ನಲ್ಲಿ ಕೊಡ್ತಾ ಇದ್ದೀರೋ ಅದು ಕ್ಲೌಡ್ ಟೆಕ್ನಾಲಜಿ ಸಿಗೋದಕ್ಕೆ ಈಗಾಗಲೇ ವರ್ಕ್ ಸ್ಪೇಸಸ್ ಮತ್ತೆ ಗೂಗಲ್ ಯೂನಿವರ್ಸಿಟಿ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ. ಈ 4 ಬೇಸಿಕ್ ಸ್ಕಿಲ್ಸ್ ಅನ್ನ ಬಿಟ್ರೆ ಇನ್ನು 2 ಸ್ಕಿಲ್ಸ್ ಬಹಳ ಅಪ್ಡೇಷನ್ ಆಗಿರುವಂಥದ್ದು. ನಾನು ಕೇಳಿದ್ರಲ್ಲ, ಹೊಸ ಬದಲಾದ ಕಾಲದಲ್ಲಿ ಏನೇನು ಸ್ಕಿಲ್ಸ್ ಬೇಕು ಅಂತ, ಇದು 2. ಒಂದು ರಿಸರ್ಚ್ ಸ್ಕಿಲ್. ರಿಸರ್ಚ್ ಸ್ಕಿಲ್ ಅಲ್ಲಿ ಜನರಲಿ ಹುಡುಗರು ಬಹಳ ಹುಷಾರಾಗಿ ಇರ್ತಾರೆ. ಯಾರು ಎಕ್ಸಾಮ್ ನಲ್ಲಿ ನನ್ನ ಮುಂದೆ ಕುತ್ಕೋತಾರೆ, ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ, ಹಾಗಾಗಿ ನನಗೆ ಎಷ್ಟು ಮಾರ್ಕ್ಸ್ ಬೋದು ಅನ್ನೋ ರಿಸರ್ಚ್ ಬಹಳ ಚೆನ್ನಾಗಿರುತ್ತೆ. ಸೊ ಅಥವಾ ಈಗ PhD ಬರೀಬೇಕು ಅಂತಂದ್ರೆ ನನಗೆ ಕೊಟ್ಟಿರುವಂತ ಸಬ್ಜೆಕ್ಟ್ ಇರುತ್ತೆ, ಬದಲಾದ ಕಾಲಕ್ಕೆ ಬೇಕಾದಂತ ಕೌಶಲ್ಯಗಳು ಹಾಗೂ ಅದರ ತೌಲನಿಕ ಅಧ್ಯಯನ ಮತ್ತು ಬಹಳ ಉದ್ದವಾದ PhD ಅಂತಂದ್ರೆ ಒಂದು ಪೇಜ್ ಅಷ್ಟು ದೊಡ್ಡ ಹೆಡಿಂಗ್ ಇರುತ್ತಲ್ಲ, ಅದನ್ನ ಮಾಡೋರಿಗೆ ಗೊತ್ತಿರುತ್ತೆ. ನಾನು ಯಾವ್ಯಾವ ಸೈಟಿಗೆ ಹೋದ್ರೆ ನಂಗೆ ಇನ್ಫಾರ್ಮೇಶನ್ ಸಿಗುತ್ತೆ, ವಿಕಿಪೀಡಿಯಾಕ್ಕೆ ಹೋದ್ರೆ ಏನು ಸಿಗುತ್ತೆ, ಅದನ್ನೆಲ್ಲ ಕಾಪಿ ಮಾಡಿ ಎಷ್ಟು ಪೇಸ್ಟ್ ಮಾಡ್ಬೋದು, ಅದರಲ್ಲಿ ಎಷ್ಟೋ ಪರ್ಸೆಂಟೇಜ್ ವರೆಗೆ ಇಟ್ ಈಸ್ ಅಲೌಡ್, ಅದು ಪರ್ಸೆಂಟೇಜ್ ನಂತರ ನಾಟ್ ಅಲೌಡ್ ಇದ್ರೆ ಅದನ್ನ ಹೇಗೆ ಬೈಪಾಸ್ ಮಾಡಬೇಕು, ಇದೆಲ್ಲ ಸ್ಟೂಡೆಂಟ್ಸ್ಗಳು ಈ ರಿಸರ್ಚ್ ಅಲ್ಲಿ ಬುದ್ಧಿವಂತರಾಗಿರ್ತಾರೆ. ಸೊ ಇಲ್ಲಿ ನಾನು ಹೇಳ್ತಾ ಇರುವಂತಹ ರಿಸರ್ಚ್ ಸ್ಕಿಲ್ ಲಿಟಲ್ ಡಿಫರೆಂಟ್. ಇವತ್ತು ಒಂದು ಗ್ರಾಮಾಂತರ ಪ್ರದೇಶದಿಂದ ಒಂದು ಸುದ್ದಿ ಬರುತ್ತೆ, ಇದು ವಿಶ್ವದಲ್ಲಿ ಅತ್ಯಂತ ಎತ್ತರವಾದಂತಹ ಒಂದು ಕಲ್ಲಿನ ಬಂಡೆ ಮಧುಗಿರಿಯಲ್ಲಿದೆ ಅಂತ ಬಂದ್ಬಿಡುತ್ತೆ. ನಾವು ಅದನ್ನ ಸುದ್ದಿಯಲ್ಲಿ ಹಾಕ್ಬಿಡ್ತಾ ಇದ್ವಿ ಒಂದು ಕಾಲದಲ್ಲಿ. ಬಟ್ ಇವತ್ತು ರಿಸರ್ಚ್ ಸ್ಕಿಲ್ ಬೇಕು. ಇದು ನಿಜಾನಾ? ಇದು ವಿಶ್ವದಲ್ಲಿ ಅತ್ಯಂತ ಎತ್ತರವಾದಂತಹ ಒಂದು ಮಾನಲಿಥಿಕ್ ಗುಡ್ಡನ? ಇದು ಇದ್ರೆ ಎಷ್ಟು ಎತ್ತರ, ಅಥವಾ ಇದಕ್ಕಿಂತ ಎತ್ತರ? ಇದನ್ನ ಇಮಿಡಿಯೇಟ್ಲಿ ರಿಸರ್ಚ್, ಟುಡೇ ಟೂಲ್ಸ್ ಆರ್ ಅವೈಲಬಲ್ ಆನ್ ದ ಇಂಟರ್ನೆಟ್. ಸೊ ಇದನ್ನ ಕ್ವಿಕ್ ಆಗಿ ರಿಸರ್ಚ್ ಮಾಡುವಂತ ಒಂದು ಮೈಂಡ್ ಸೆಟ್ ಬೇಕು, ಅದಕ್ಕೆ ಬೇಕಾದಂತ ಕೌಶಲ್ಯ ಬೇಕು ಅದನ್ನ ಹುಡುಕೋದಕ್ಕೆ. ಯಾಕಂದ್ರೆ ನೀವು ಒಂದ್ಸಲ ಇಂಟರ್ನೆಟ್ ಅಲ್ಲಿ ಹುಡುಕಿದ್ರೆ 1000 ಸಿಗುತ್ತೆ. ನಾವು ಎವ್ರಿ ಡೇ ನಮ್ಮ ನ್ಯೂಸ್ ಪೇಪರ್ ನಲ್ಲಿ ಇವತ್ತು ಇದನ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ರಿಸರ್ಚ್ ಸ್ಕಿಲ್ ಹೇಗಿರ್ಬೇಕು ಅಂತಂದ್ರೆ, ಫ್ಯಾಕ್ಟ್ ಚೆಕಿಂಗ್. ಇದು ಯಾರೋ ಒಂದು ಕಳಿಸಿರೋ ಸುದ್ದಿ ಹೌದಾ ಅಲ್ವಾ, ಅಥವಾ ಇದರಲ್ಲಿ ಎಷ್ಟು ಮಟ್ಟಿಗೆ ನಿಜ ಇದೆ, ಅಥವಾ ಇದಕ್ಕಿಂತ ಅಪ್ಡೇಷನ್ ಏನಿದೆ, ಇದನ್ನ ರಿಸರ್ಚ್ ಸ್ಕಿಲ್ ಮಾಡುವಂತಹ ಒಂದು ಆ ಕೌಶಲ್ಯ ಕೂಡ ಬೇಕಾಗುತ್ತೆ. ಇನ್ನು ಬಹಳ ಸ್ಟ್ರೇಂಜ್, ನಂಗೆ ಗೊತ್ತಿಲ್ಲ ಬಹಳ ಜನರಿಗೆ ಗೊತ್ತಿದೆಯೋ ಇಲ್ವೋ ಅಂತ. ಮೊದಲೇ ನಾವು ಸುದ್ದಿ ಬರೆಯೋದು ಅಂತಂದ್ರೆ ಬಹಳ ಉದ್ದ ಬರೆಯೋದು, ಲೇಖನ ಬರೆಯೋದು, ಉದ್ದ ಬರೆಯೋದು ಇತ್ತಲ್ಲ, ಅದು ಒಂದು ಸ್ಕಿಲ್. ಅದು ಕಾದಂಬರಿಯನ್ನು ಬರೆಯೋದು ಒಂದು ಸ್ಕಿಲ್, ಕಥೆಯನ್ನು ಬರೆಯೋದು ಒಂದು ಸ್ಕಿಲ್.
ಅದಕ್ಕೆ ಉದ್ದುದ್ದ ಬರೆಯೋದು, ಲೆಂದಿ ಏನದು ಟೆಕ್ಸ್ಟ್ ಅನ್ನ ಬರೆಯುವಂತ ಒಂದು ಸ್ಕಿಲ್ಸ್ ಇದ್ದ ಹಾಗೇನೆ ಇವತ್ತು ಸಮರೈಸೇಷನ್. ನೀವು ಟ್ವಿಟರ್ಗೆ ಹೋಗಿ 140 ಕ್ಯಾರೆಕ್ಟರ್ ನಲ್ಲಿ ಬರೀಬೇಕು. ನೀವು ಇನ್ ಶಾರ್ಟ್ಸ್ ಅಂತ ಒಂದು ನ್ಯೂಸ್ ಆಪ್ ಇದೆ, ಅದಕ್ಕೆ ಹೋಗಿ ನೀವು 60 ಕ್ಯಾರೆಕ್ಟರ್ಸ್ ನಲ್ಲಿ ನೀವು ಇಡೀ ಸುದ್ದಿಯನ್ನ ಬರೀಬೇಕು. ಅಥವಾ ನೀವು ಒಂದು ಡಿಜಿಟಲ್ ಕಂಪನಿಯಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಇಟ್ಕೊಂಡಿರಿ, ಆ ಇಡೀ ಸುದ್ದಿ ಎಷ್ಟಾದ್ರೂ ಇರಲಿ ಅದರ ಸಮರಿ ಅನ್ನೋದನ್ನ ನೀವು 150 ಕ್ಯಾರೆಕ್ಟರ್ಸ್ ನಲ್ಲಿ 150 ವರ್ಡ್ಸ್ ನಲ್ಲಿ ಬರೀಬೇಕು. ಅಂದ್ರೆ ಈ ಸಮರೈಸೇಷನ್ ಅನ್ನುವಂಥದ್ದು ಇದೆಯಲ್ಲ, ಇಟ್ ಹ್ಯಾಸ್ ಬಿಕಮ್ ಅನದರ್ ಸ್ಕಿಲ್. ಯಾರಿಗೂ ಲಾಂಗ್ ಸುದ್ದಿಗಳನ್ನ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಇವತ್ತು. ಈ ನಮ್ಮ ಮೊಬೈಲ್ ಫೋನ್ ಯೂಸ್ ಮಾಡ್ತೀವಿ ತುಂಬಾ ಜನ. ನಾವು ಇವತ್ತು ಮೊಬೈಲ್ ಫೋನ್ ಯೂಸ್ ಮಾಡಿ ಸುದ್ದಿಗಳನ್ನು ನಾವು ಪೇಪರ್, ಟೆಲಿವಿಷನ್ ಇದೆಲ್ಲ ನೋಡೋಕ್ಕಿಂತ ಮೊದಲೇ ಮೊಬೈಲ್ ಅಲ್ಲಿ ನೋಡ್ತೀವಲ್ಲ, ನಮ್ಮ ರೀಡಿಂಗ್ ಹ್ಯಾಬಿಟ್ ಕೂಡ ಚೇಂಜ್ ಆಗ್ಬಿಟ್ಟಿದೆ. ಮೊದಲೇ ನಾವು ವಾಟ್ಸಪ್ ಬಂದಾಗ ಅದು ಏನ್ ಬೇಕಾದ್ರೂ ಬರಲಿ ಅದ್ರಲ್ಲಿ ರೀಡ್ ಮೋರ್ ಅಂತ ಇದ್ರೆ ಅದು ಇಷ್ಟುದ್ದ ಇದ್ರೂ ನಾವು ಓದ್ತಾ ಇದ್ವಿ, ದೊಡ್ಡ ದೊಡ್ಡ ಕಥೆಗಳನ್ನ ಓದ್ತಾ ಇದ್ವಿ, ದೊಡ್ಡ ದೊಡ್ಡ ಜೋಕ್ಗಳನ್ನ ಓದ್ತಾ ಇದ್ವಿ. ಇವತ್ತು ನಮ್ಗೆ ಅದು ಒನ್ ಸ್ಕ್ರೀನ್ ದಾಟ್ಬಿಟ್ರೆ, ಹಿಂಗ್ ನೋಡ್ತಾ ಇರೋವಾಗ ಒಂದ್ ಸ್ಕ್ರೀನ್ ದಾಟಿದ್ರೆ ನೋಡಲ್ಲ, ಅದನ್ನ ಪುಷ್ ಮಾಡ್ಬಿಡ್ತೀವಿ ಮೇಲೆ. ನಮ್ಗೆ ಏನಿದ್ರು ಅದು ಒಂದ್ ಸ್ಕ್ರೀನ್ ಒಳಗಡೆ ಕಾಣಿಸ್ಬೇಕು. ಸ್ಕ್ರೀನ್ ಬದಲಿಗೆ ಅದು ಫೋಟೋ ಹಾಕಿ ಫೋಟೋದ ಒಳಗಡೆ ಟೆಕ್ಸ್ಟ್ ಇದ್ಬಿಟ್ರೆ ಸಾಕು, ಅದಂದ್ರೆ ಇನ್ನೂ ಬಹಳ. ಸೊ ದ ಲಾಂಗ್ ರೀಡಿಂಗ್ ಸೈಕಾಲಜಿ ಇಸ್ ಗಾನ್. ವಿ ವಾಂಟ್ ಟು ಲರ್ನ್ ಎವ್ರಿಥಿಂಗ್ ಇನ್ ಶಾರ್ಟ್. ಎಕ್ಸಾಮಿನೇಷನ್ ಅಲ್ಲೂ ಹಂಗೇನೆ, ನಾವು ಉದ್ದ ಪುಸ್ತಕ ಓದೋ ಬದಲಿಗೆ ನೋಟ್ಸ್ ಕೊಟ್ಬಿಟ್ರೆ ನಮ್ಗೆ ಸಂತೋಷ. ಇವತ್ತು ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ನಾನು ನೋಡ್ತಿದ್ದಂಗೆ ಮೊದಲೇ ಮಾಸ್ಟರ್ಸ್ ಮಾಡಬೇಕು ಅಂದ್ರೆ ಒಂದೊಂದು ಪುಸ್ತಕಗಳು ಇಷ್ಟು ದಪ್ಪದ ಎಷ್ಟೊಂದು ಕನಿಷ್ಠ 10 ಪುಸ್ತಕ ಓದಬೇಕಿತ್ತು ಅವರು. ಇವತ್ತು ಅವರು ಆರ್ಡಿನರಿ PPTಯಲ್ಲಿ ಮೊಬೈಲ್ ಅನ್ನು ಇಟ್ಕೊಂಡು ಪ್ರಿಪೇರ್ ಮಾಡ್ತಿದ್ದಾರೆ. ಐ ಹ್ಯಾವ್ ಸೀನ್ ಇಟ್. ಎಂಜಿನಿಯರಿಂಗ್ ಓದಂತ ನನ್ನ ಮಗಳು ಇವತ್ತು ಬರೀ ಮೊಬೈಲ್ ನಲ್ಲೇ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಾಳೆ. ಪುಸ್ತಕ ಓದಿದ್ದನ್ನೇ ನೋಡಿಲ್ಲ ನಾನು. ಹಾಗಾಗಿ ಅವಳು ಪುಸ್ತಕ ಓದ್ತಿದ್ಲೋ ಮೊಬೈಲ್ ನಲ್ಲಿ ಕಮ್ಯುನಿಕೇಶನ್ ಮಾಡ್ತಿದ್ಲೋ ನಂಗೆ ಗೊತ್ತಿರಲ್ಲ. ಬಟ್ ಎನಿವೇ ಇಂಜಿನಿಯರಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ಬಿಟ್ಟಿದ್ದಾಳೆ ಅವಳು. ಶಿ ಇಸ್ ವರ್ಕಿಂಗ್ ವಿತ್ ಗೂಗಲ್, ದಟ್ಸ್ ಅನದರ್ ಕೇಸ್. ಬಟ್ ಸಿ ಚೇಂಜ್ ಅಂದ್ರೆ ಇಷ್ಟು ದಪ್ಪ ಪುಸ್ತಕ ಇದ್ದಿದ್ದು ಇವತ್ತೊಂದು ಸಿಂಪಲ್ ಮೊಬೈಲ್ ಹಂತಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಗೆ ಆ ಸಮರೈಸೇಷನ್ ಮಾಡುವಂತಹ ಸ್ಕಿಲ್ ಕೂಡ ಇವತ್ತು ಬಹಳ ಇಂಪಾರ್ಟೆಂಟ್. ಇದಕ್ಕೆ ಕಂಪ್ಯೂಟರ್ ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಸಮರೈಸೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಇಟ್ ಇಸ್ ನಾಟ್ ಹ್ಯಾಪ್ನಿಂಗ್. ನಮ್ಗೆ ಎಷ್ಟು ಎಲ್ಲದೂ ಟೆಕ್ನಾಲಜಿ ಎಷ್ಟು ಮಾತಾಡಿದ್ರು ಕೂಡ ಕೊನೆಗೆ ಮ್ಯಾನ್ ಓವರ್ ಮಷೀನೇ. ಮಷಿನ್ಗಿಂತ ಮನುಷ್ಯ ಇನ್ನೊಂದಿಷ್ಟು ಬುದ್ಧಿವಂತನೇ ಅಂತ ಒಂದು ಸಣ್ಣ ಬುದ್ಧಿವಂತಿಕೆ ಸಮರೈಸೇಷನ್ ಸ್ಕಿಲ್ ಇಸ್ ಆಲ್ಸೋ ಒನ್. ಸೊ ನಾನು ಹೇಳಿದಂಗೆ ಈ 6 ಬೇಸಿಕ್ ಸ್ಕಿಲ್ಸ್ ಇದೆ ಅಂತಂದ್ರೆ ಇಟ್ ಇಸ್ ಸಾಕಷ್ಟು ಆಗೋಯ್ತು. ನಾವು ಈಗ ಫಂಡಮೆಂಟಲ್ಸ್ ಸುದ್ದಿಯನ್ನು ತಿಳ್ಕೊಳ್ಳೋದು, ಸುದ್ದಿಯನ್ನು ಬರೆಯೋದು ಗೊತ್ತಿದೆ. ಇದೊಂದಿಷ್ಟು 3-4 ಕಲ್ತ್ಕೊಂಡ್ಬಿಟ್ರೆ ಜರ್ನಲಿಸಮ್ ಬೇಕಾಗಿರೋ ಎಲ್ಲ ಕಲ್ತಂಗಾಗುತ್ತೆ. ಇದರಲ್ಲಿ ಇದಿಷ್ಟು ಬೇಸಿಕ್ ಸ್ಕಿಲ್ಸ್ ಆದ್ರೆ ಇನ್ನು ಬೇರೆ ಬೇರೆ ವರ್ಟಿಕಲ್ಸ್ ಆಗ್ತಾ ಹೋದಂಗೆ ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಬೇರೆ ಆಗೋದು ನಿಜ. ಈಗ ವರ್ಟಿಕಲ್ಸ್ ಅಲ್ಲಿ ನಾವೇನಾಗ್ತೀವಿ, ಪ್ರಿಂಟ್ ಪೇಪರ್ಗಳು, ನ್ಯೂಸ್ ಪತ್ರಿಕೆಗಳು, ಮ್ಯಾಗಝಿನ್ಗಳು ಒಂದಾದ್ರೆ ಟೆಲಿವಿಷನ್ ಇನ್ನೊಂದು ವರ್ಟಿಕಲ್ ಅದು. ಅದೇ ರೀತಿಯಾಗಿ ಡಿಜಿಟಲ್ ಮಾಧ್ಯಮ ಇನ್ನೊಂದು ವರ್ಟಿಕಲ್, ಇನ್ನೊಂದು ಕ್ಷೇತ್ರ ಅದು. ಇದೇ ರೀತಿಯಾಗಿ ನಾವು ಈಗ ಸೋಷಿಯಲ್ ಮೀಡಿಯಾವನ್ನು ಡಿಜಿಟಲ್ ಮೀಡಿಯಾದಿಂದ ಸಪರೇಟ್ ಆಗಿ ನೋಡ್ತೀವಿ. ನಾವು ಇವತ್ತು ಡಿಜಿಟಲ್ ಮೀಡಿಯಾ ಅಂದ ತಕ್ಷಣ ನಾವು ಇಂಟರ್ನೆಟ್ನಲ್ಲಿ ಸಿಗುವಂಥ ವೆಬ್ಸೈಟು ಮತ್ತೆ ನ್ಯೂಸ್ ಪೋರ್ಟಲ್ಲು ಮತ್ತೆ ಸೋಷಿಯಲ್ ಮೀಡಿಯಾ ಒಂದೇ ಅಂತ ಕನ್ಸಿಡರ್ ಮಾಡಲ್ಲ. ಈ ಡಿಜಿಟಲ್ ಮೀಡಿಯಾಗೆ ಬೇಕಾಗಿರುವ ಸ್ಕಿಲ್ಸೇ ಬೇರೆ, ಆದರೆ ಸೋಷಿಯಲ್ ಮೀಡಿಯಾಗೆ ಬೇಕಾದ ಸ್ಕಿಲ್ಸೇ ಬೇರೆ. ಅದರಿಂದ ಈಗ ರೀಲ್ಸ್ ಇದೆಯಲ್ಲ, ನಾವು ತುಂಬಾ ಜನ ಮಾಡ್ತೀರಿ ಅಂತ ಅನ್ಸುತ್ತಲ್ಲ ಅಲ್ಲಿ ರೀಲ್ಸ್. ಯಾರ್ಯಾರು ಮಾಡ್ತೀರಿ ಕೈ ಎತ್ತಿ ನೋಡೋಣ ರೀಲ್ಸ್. ಮೋಸ್ಟ್ಲಿ ವೈಸ್ ಚಾನ್ಸಲರ್ ಇರ್ತಾರೆ ಅಂತ ಯಾರು ಕೈ ಎತ್ತಾ ಇಲ್ಲ. 100% ಇದರಲ್ಲಿ ರೀಲ್ಸ್ ಮಾಡೋರು ಇರ್ತಾರೆ. ರೀಲ್ಸ್ ಹ್ಯಾಸ್ ಬಿಕಮ್ ಸೊ, ಅಥವಾ ಟಿಕ್ಟಾಕ್ ಮೊದಲು ಮಾಡ್ತಿದ್ವಲ್ಲ ನಾವು. ಸೊ ಟುಡೇ ದಟ್ ಹ್ಯಾಸ್ ಬಿಕಮ್ ಅ ಸೀರಿಯಸ್ ಮೀಡಿಯಾ. ನಮ್ಮ ಇತ್ತೀಚಿನ ದಿನದಲ್ಲಿ ಬಂದಿರುವಂತ ರಾಯ್ಟರ್ಸ್ ಸರ್ವೆ ಪ್ರಕಾರ ನಮ್ಮ ನ್ಯೂಸ್ ಅನ್ನುವಂಥದ್ದಿದೆ, ಅದನ್ನ ಮೇನ್ ಸ್ಟ್ರೀಮ್ ನ್ಯೂಸ್ ಮೀಡಿಯಾ ಪೇಪರ್ ಟೆಲಿವಿಷನ್ ನೋಡೋದಕ್ಕಿಂತ ಬಹಳ ಜನ ಟಿಕ್ಟಾಕ್ ಅಲ್ಲಿ ನೋಡ್ತಾರಂತೆ. ಅಫ್ಕೋರ್ಸ್ ಟಿಕ್ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಟಿಕ್ಟಾಕ್ ನಲ್ಲಿ ನ್ಯೂಸ್ ಅನ್ನು ಕನ್ಸ್ಯೂಮ್ ಮಾಡೋದಿದ್ದಾರೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಹ್ಯಾಸ್ ಬಿಕಮ್ ಕಂಪ್ಲೀಟ್ಲಿ ಡಿಫರೆಂಟ್. ಆಮೇಲೆ ಫ್ಯೂಚರ್ ಮೀಡಿಯಾ ಅಂತ ಜನರಲಿ ನನಗೆ ಓದಲ್ಲೆಲ್ಲ ಒಂದು ಹೇಳ್ತಾರೆ, ಇವರು 15 ವರ್ಷದ ಹಿಂದೆ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರು, ಅದೆಲ್ಲ ಇವತ್ತು ಆಗಿದೆ. ಇವತ್ತಿಲ್ಲಿ ಬಂದು ಮುಂದೆ 15 ವರ್ಷದಲ್ಲಿ ಏನೇನಾಗತ್ತೆ ಅನ್ನೋದನ್ನೆಲ್ಲ ನಮ್ಗೆ ಹೇಳ್ತಾರೆ. ಇವತ್ತು ಅದಕ್ಕೆ ಕಾಯ್ತಾ ಇದೀವಿ ಅಂತಾರೆ. ಸೊ ದಟ್ ನಾನೇನೋ ಭವಿಷ್ಯಕಾರ ಅನ್ನೋ ಥರದಲ್ಲಿ ಜ್ಯೋತಿಷ್ಯ ಹೇಳೋ ಥರ. ಅಫ್ಕೋರ್ಸ್ ಎಸ್, ನಾನು ಭವಿಷ್ಯ ಹೇಳಕ್ ಹೋಗೋದಿಲ್ಲ. ಬಟ್ ನಾನು ಕೂಡ ನಿಮ್ಮ ಥರನೇ ಜರ್ನಲಿಸಮ್ ಸ್ಟೂಡೆಂಟ್. ನೀವು ಏನೇನೋ ಕಲಿತಾ ಇರ್ತೀರಿ. ನಾನು ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಐ ಆಮ್ ಆಲ್ಸೋ ಕಂಟಿನ್ಯೂಸ್ ಸ್ಟೂಡೆಂಟ್ಸ್. ಈ ಕ್ಷೇತ್ರದಲ್ಲಿ ಏನೇನಾಗ್ತಿದೆ,
ಬೇರೆ ಬೇರೆ ದೇಶದಲ್ಲಿ ಏನಾಗ್ತಿದೆ, ಬದಲಾವಣೆಗಳು ಏನು, ಅಥವಾ ಅವ್ರಾಗಿ ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಅವ್ರು ಏನೇನು ಟೆಕ್ನಾಲಜಿಯನ್ನ ಅಥವಾ ಏನೇನು ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಇದನ್ನ ನಾನು ಕೂಡ ಕಲಿತಾ ಇರ್ತೀನಿ. ಐ ಆಮ್ ಆಲ್ಸೋ ಸ್ಟೂಡೆಂಟ್ ಆಫ್ ಜರ್ನಲಿಸಮ್. ಅದನ್ನ ನೋಡುವಾಗ ನಮ್ಗೆ ಅನ್ಸುತ್ತೆ ಪತ್ರಿಕೋದ್ಯಮ ಈ ಡೈರೆಕ್ಷನ್ಗೆ ಹೋಗ್ತಾ ಇದೆ, ಹಾಗಾಗಿ ಅಲ್ಲೂ ಆಗ್ತಾ ಇರುವ ಬದಲಾವಣೆಯನ್ನು ನನ್ನ ಮಾಧ್ಯಮ ಸಂಸ್ಥೆಯಲ್ಲೂ ನಾನು ಅಳವಡಿಸ್ಕೋಬೇಕು, ಅದರಿಂದ ನಾನು ಇನ್ಸ್ಪಿರೇಷನ್ ತಗೋಬೇಕು ಅಂತ ನಾನು ಯೋಚನೆ ಮಾಡ್ತಿರುವಾಗ ನನಗೆ ಫ್ಯೂಚರ್ ಮೀಡಿಯಾ ಕಾಣಿಸುತ್ತೆ. ಸೊ ಹಾಗಾಗಿ ಐ ಥಿಂಕ್ ಇಲ್ಲಿ ನೀವೆಲ್ಲನೂ ಬ್ರೈಟ್ ಯಂಗ್ಸ್ಟರ್ಸ್ ಇದ್ದೀರಿ, ನೀವು ಜರ್ನಲಿಸಮ್ ಮೇನ್ ಸ್ಟ್ರೀಮಿಗೆ ಬಂದು ಇನ್ನೊಂದಿಷ್ಟು ಮುಂದೆ ಹೋಗುವಾಗ ಏನೇನು ಬದಲಾವಣೆಗಳಾಗಿರ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಒಂದು ಸಮರಿಯನ್ನು ನಿಮ್ಗೆ ತಿಳಿಸ್ಬೋದು ಅಂತ ಅನ್ಸುತ್ತೆ. ಈಗ ನಾನು ಧಾರವಾಡ ಯೂನಿವರ್ಸಿಟಿಯಲ್ಲಿ 2008 2009 ಒಂದು ಸ್ಪೀಚ್ ಕೊಟ್ಟಿದ್ದೆ ನಾನು. ಅವಾಗ ಅಲ್ಲಿನ ವಿದ್ಯಾರ್ಥಿಗಳಿಗೆ ಕೇಳಿದ್ದೆ, ಜಗತ್ತಿನ ಅತ್ಯಂತ ದೊಡ್ಡ ಪತ್ರಿಕಾ ಸಂಸ್ಥೆ ಯಾವುದು ಅಂತ, ಮಾಧ್ಯಮ ಸಂಸ್ಥೆ ಯಾವುದು ಅಂತ. ಅವಾಗ ಕೆಲವರು ಹೇಳಿದ್ರು ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಸರ್ಕ್ಯುಲೇಟೆಡ್ ಇಂಗ್ಲಿಷ್ ಡೈಲಿ ಅಂತಂದ್ರೆ ಟೈಮ್ಸ್ ಆಫ್ ಇಂಡಿಯಾ, ಅಥವಾ ಅದಿಲ್ಲ ಅಂತಂದ್ರೆ ವರ್ಲ್ಡ್ಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಮಾಧ್ಯಮ ಸಂಸ್ಥೆ ಅಂದ್ರೆ ವಾಷಿಂಗ್ಟನ್ ಪೋಸ್ಟ್, ನ್ಯೂಯಾರ್ಕ್ ಟೈಮ್ಸು, ಇದೆಲ್ಲ ಬಹಳ ದೊಡ್ಡದು ಅಂತ. ಬಟ್ ಅವಾಗ ಹೇಳಿದ್ದೆ ಅದೆಲ್ಲ ಯಾವುದೂ ಅಲ್ಲ, ಈಗ ನಿಮ್ಗೆ ಕಾಣಿಸ್ತಾ ಇದೆ ಅಷ್ಟೇ. ಇನ್ನು ಕೆಲವೇ ವರ್ಷ ಹೋಗಿ ವರ್ಲ್ಡಿನ ಬಿಗ್ಗೆಸ್ಟ್ ಮೀಡಿಯಾ ಸಂಸ್ಥೆಗಳು ಯಾವ್ದಿರುತ್ತೆ ಅಂದ್ರೆ ಗೂಗಲ್ ನ್ಯೂಸ್, ಫೇಸ್ಬುಕ್, ಟ್ವಿಟರ್. ಅವತ್ತು ಇನ್ಸ್ಟಾಗ್ರಾಮ್ ಇರಲಿಲ್ಲ ಆಫ್ಕೋರ್ಸ್, ಬಟ್ ಅವತ್ತು ನಾನು ಹೇಳಿದ್ದೆ ಗೂಗಲ್ ನ್ಯೂಸ್, ಫೇಸ್ಬುಕ್ ಅಂಡ್ ಟ್ವಿಟರ್ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಮೀಡಿಯಾ ಹೌಸಸ್ ಇನ್ ದ ವರ್ಲ್ಡ್ ಆನ್ ದ ಅರ್ತ್. ನಮ್ಮ ಭೂಮಿಯಲ್ಲಿ ನೋಡುವಂತ ಮೀಡಿಯಾ ಹೌಸ್ಗಳಲ್ಲಿ ಅತ್ಯಂತ ದೊಡ್ಡದು ಅಂತ ಹೇಳಿದ್ದೆ. ಐ ಥಿಂಕ್ ಟುಡೇ ನಾವು ನೋಡಿದ್ರೆ ಇಟ್ ಹ್ಯಾಸ್ ಬಿಕಮ್ ದ ರಿಯಾಲಿಟಿ. ಇವತ್ತಿನ ಬಿಗ್ಗೆಸ್ಟ್ ಮೀಡಿಯಾ ಹೌಸಸ್ ಅಂತಂದ್ರೆ ಗೂಗಲ್ ನ್ಯೂಸ್, ಫೇಸ್ಬುಕ್ ಅಂಡ್ ಟ್ವಿಟರ್. ಅಫ್ಕೋರ್ಸ್ ಇದನ್ನ ಬಿಟ್ಟರೆ ಇನ್ಸ್ಟಾಗ್ರಾಮ್ ಇದೆ, ವಾಟ್ಸಪ್ ಇದೆ. ವಾಟ್ಸಪ್ ಹ್ಯಾಸ್ ಬಿಕಮ್ ಎ ಯೂನಿವರ್ಸಿಟಿ ಬೈ ಇಟ್ ಸೆಲ್ಫ್. ವಾಟ್ಸಪ್ ಯೂನಿವರ್ಸಿಟಿ ಗೊತ್ತಲ್ಲ ನಿಮಗೆ, ಯಾವ ಯೂನಿವರ್ಸಿಟಿಲೂ ಕಲ್ಸ್ಕೊಡ್ತಿದ್ದನ್ನೆಲ್ಲ ಕಲಿಸ್ತಾರೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ. ಅಲ್ಲಿ ಸರ್ಟಿಫಿಕೇಟ್ ಕೊಟ್ಟಿದ್ದಿದ್ರೆ ನನ್ನ ಪ್ರಕಾರ ಈ ಯೂನಿವರ್ಸಿಟಿಗೆ ಯಾರು ಬರ್ತಾನೆ ಇರಲಿಲ್ಲ, ಎಲ್ಲ ಅಲ್ಲೇ ತೊಗೊಂಡ್ಬಿಡೋದು. ಸೊ ಹಾಗಾಗಿ ಇವತ್ತು ಮೀಡಿಯಾ ಅನ್ನುವಂಥದ್ದು ಇಟ್ ಹ್ಯಾಸ್ ಬಿಕಮ್ ಅ ಮೀಡಿಯಾ ಕ್ಷೇತ್ರ ಅಲ್ಲ, ಇಟ್ ಹ್ಯಾಸ್ ಬಿಕಮ್ ಅ ಮೀಡಿಯಾ ಟೆಕ್ ಇಂಡಸ್ಟ್ರಿ. ಮೀಡಿಯಾ ಟೆಕ್ ಕ್ಷೇತ್ರ ಆಗಿದೆ ಇವತ್ತು, ಮೀಡಿಯಾ ಟೆಕ್ ಫೀಲ್ಡ್ ಆಗಿದೆ. ಹಾಗಾಗಿ ನಾವು ಇವತ್ತು ಆ ಇಡೀ ಇಂಡಸ್ಟ್ರಿನ ಮೀಡಿಯಾ ಟೆಕ್ ಅಂತಲೇ ನಾವು ಅದನ್ನ ಗುರುತಿಸ್ತೀವಿ. ಸೊ ಇವತ್ತು ಈ ಯಾವ ಗೂಗಲ್ ನ್ಯೂಸು, ಇನ್ ಶಾರ್ಟ್ಸು, ಅಥವಾ ಇನ್ಯಾವುದು ಫೇಸ್ಬುಕ್ ನ್ಯೂಸ್, ಇನ್ಸ್ಟಾಗ್ರಾಮು, ಇದೆಲ್ಲ ಫೇಮಸ್ ಆಗಿದೆ ನಿಜ. ಸೊ ಹಾಗಾಗಿ ಇನ್ನು ಸ್ವಲ್ಪ ವರ್ಷದ ನಂತರ ಏನಾಗುತ್ತೆ, ಯಾವ ಪ್ರಿಪರೇಷನ್ಸ್ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ ಅಂತಂದ್ರೆ ಒಂದು ಹಲವಾರು ಆಗ್ತಾ ಇದೆ. ಅದ್ರಲ್ಲಿ ಒಂದು ಎಕ್ಸಾಂಪಲ್ ಮೆಟಾವರ್ಸ್. ಮೆಟಾವರ್ಸ್ ಅಂದ್ರೆ ಫೇಸ್ಬುಕ್ನವರ ಇನ್ನೊಂದು ಹೊಸ ಪ್ರಾಡಕ್ಟ್. ಅದರಲ್ಲಿ ಏನಾಗುತ್ತೆ ಅಂದ್ರೆ ಇವತ್ತು ನಾವು ಇವತ್ತು ಒಂದು ಚಿತ್ರವನ್ನು ನೋಡ್ತಿರ್ತೀವಿ, ಒಂದು ಜಲಪಾತ ಚಿತ್ರ ನೋಡ್ತೀವಿ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೋ ಒಂದು ಶ್ರೀಲಂಕಾದ ಯುದ್ಧದ ಸೀನ್ಗಳನ್ನ ನೋಡ್ತಾ ಇದೀವಿ ಅಂತ ಇಟ್ಕೊಂಡಿದೀವಿ. ಇದೆಲ್ಲ ನೋಡುವಾಗ ಒಂದು ಫೋಟೋ ಆಗೋ ಒಂದು ವಿಡಿಯೋ ಆಗೋ ಕಾಣಿಸ್ತಿರುತ್ತೆ. ಮೆಟಾವರ್ಸ್ ಆದ್ರೆ ಹಂಗಾಗಲ್ಲ. ಮೆಟಾವರ್ಸ್ ಆದ್ರೆ ಒಂದು ಕಣ್ಣಿಗೆ ಒಂದು ಚಸ್ಮಾದ ತರದ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ. ಅದನ್ನ ನೀವು ಹಾಕೊಂಡಾಗ ನಿಮ್ ಸುತ್ತಮುತ್ತಲ ವಾತಾವರಣ ಬಂದ್ಬಿಡುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ, ನೀವು ಶ್ರೀಲಂಕಾದ ಯುದ್ಧ ಆಗ್ತಾ ಇದ್ರೆ ಶ್ರೀಲಂಕಾದ ಯುದ್ಧದ ಮಧ್ಯದಲ್ಲೇ ನೀವು ನಿಂತ್ಕೊಂಡಿದ್ದಂಗೆ ಅನ್ಸುತ್ತೆ. ನಿಮಗೆ ಅಲ್ಲಿ ಗಲಭೆ ಆಗ್ತಿದ್ರೆ ನಿಮ್ ಪಕ್ಕದಲ್ಲೇ ಕಲ್ಲು ಬಿದ್ದಂಗೆ ಅನ್ಸುತ್ತೆ, ಬಾಂಬ್ ಶೆಲ್ ಬಿದ್ದಂಗೆ ಅನ್ಸುತ್ತೆ, ನಿಮ್ಮ ಪಕ್ಕದಲ್ಲೇನೆ ಪೊಲೀಸರು ಲಾಠಿ ಬೀಸ್ತಾ ಇದ್ದಂಗೆ ಅನ್ಸುತ್ತೆ. ಅಥವಾ ಒಂದು ಜಲಪಾತ ಹೋದ್ರೆ ಜಲಪಾತ ನಿಮ್ ಕಣ್ಮುಂದೆ ಬಿದ್ದ ಇದ್ದಂಗೆ ಅನಿಸ್ತಾ ಇರುತ್ತೆ, ಶಬ್ದ ಕೇಳಿಸ್ತಿರುತ್ತೆ. ಲಿಟ್ರಲಿ ನೀವು ಇಲ್ಲಿಂದ ಆ ಕ್ಷೇತ್ರಕ್ಕೆ ಟ್ರಾನ್ಸ್ಪೋರ್ಟ್ ಆಗೋದಂಗೆ ಅನಿಸ್ತಾ ಇರುತ್ತೆ ನಿಮಗೆ. ಇಂಥ ಮಿಥ್ಯಾಭ್ರಾಮಕ ಸೃಷ್ಟಿ ಆಗುತ್ತೆ. ಇದು ಮೆಟಾವರ್ಸ್ ಅಂತ ಹೇಳಿ. ಇದು ಆಲ್ರೆಡಿ ಇಟ್ ಈಸ್ ಬಿಕಮಿಂಗ್ ಎ ರಿಯಾಲಿಟಿ. ಸೊ ನಾವು ಪ್ರಿಂಟು, ಟಿವಿ, ಡಿಜಿಟಲ್, ಸೋಷಿಯಲ್ ಮೀಡಿಯಾ ಮತ್ತೆ ಫ್ಯೂಚರ್ ಮೀಡಿಯಾ ಇದಿಷ್ಟನ್ನು ಗಮನದಲ್ಲಿ ಇಟ್ಕೊಂಡಾಗ ಹಾಗಾದ್ರೆ ಏನೇನು ಸ್ಕಿಲ್ಸ್ ಬೇಕು ನಮಗೆ, ಹಾಗಾದ್ರೆ ಇದಕ್ಕೆಲ್ಲ ನೀವು ಅಡಾಪ್ಟ್ ಆಗಬೇಕು ಅಂದ್ರೆ ನೀವು ಏನೇನು ಕಲಿಬೇಕು. ಸೊ ಪ್ರಿಂಟ್ ಇದೆಯಲ್ಲ, ಪ್ರಿಂಟ್ ಈಸ್ ಎಲ್ಲಕ್ಕಿಂತ ಸಿಂಪ್ಲೆಸ್ಟ್ ಅಂತ ಅನ್ಸುತ್ತೆ ನಮಗೆ. ನಿಮಗೆ ನ್ಯೂಸ್ ಬರೆಯಕ್ಕೆ ಬಂದ್ರಾಯ್ತು, ಟ್ರಾನ್ಸ್ಲೇಷನ್ ಸ್ಕಿಲ್ಸ್ ಇದ್ರೆ ಆಯ್ತು. ಇವಾಗ ಏನಂದ್ರೆ ಪಿಕ್ಚರ್ ಎಡಿಟಿಂಗ್ ಮಾಡ್ಬೇಕು. ಇವಾಗ ಆ ಪಿಕ್ಚರ್ ಒಂದು ಸೈಜ್ ಕಟ್ ಮಾಡೋದು, ಕ್ರಾಪಿಂಗ್ ಮಾಡೋದು, ಅದು ಕಲರ್ಸ್ ಚೇಂಜ್ ಮಾಡೋದು, ಇದನ್ನೆಲ್ಲ ಮಾಡ್ಬಿಟ್ರೆ ಸಾಕಾಗುತ್ತೆ. ಮತ್ತೆ ಪೇಜ್ ಡಿಸೈನ್, ಇಷ್ಟು ಬಂದ್ಬಿಟ್ರೆ ಪ್ರಿಂಟ್ ಮೀಡಿಯಾದಲ್ಲಿ ನಿಮಗೆ 100% ಜಾಬ್ ಗ್ಯಾರಂಟಿ. ಇದು ಕರೆಕ್ಟ್ ಆಗಿ ಬರುತ್ತೆ ಅಂತ ನೀವು ತೋರಿಸ್ಬಿಟ್ರೆ ಇವತ್ತು ನಾನು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಆಫೀಸಿಗೆ ಹೋಗ್ತೀನಿ. ಇದಿಷ್ಟೇ ಸಾಕಾಗುತ್ತೆ ಜನರಲಿ. ಅಫ್ಕೋರ್ಸ್ ಫಂಡಮೆಂಟಲ್ ನಾನು ಮೊದಲೇ ಹೇಳಿದ್ದೀನಲ್ಲ, ರಿಸರ್ಚ್ ಸ್ಕಿಲ್ಲು ಮತ್ತೆ ಫ್ಯಾಕ್ಟ್ ಚೆಕಿಂಗ್ ಸ್ಕಿಲ್ಸ್ ಇದೆಲ್ಲ ಇರಬೇಕು ಅಂತ, ಅದೆಲ್ಲ ಬೇಕು. ಇದನ್ನು ಬಿಟ್ಟರೆ ಟೆಲಿವಿಷನ್ ನಲ್ಲಿ ಇಟ್ ಈಸ್ ಲಿಟ್ಲ್ ಮೋರ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ ಪ್ರಿಂಟ್ಗಿಂತನೂ. ಇದರಲ್ಲಿ ಡೆಸ್ಕ್ ಸ್ಕಿಲ್ಸ್ ಅಂತ ಹೇಳಿದಾಗ ನಾನು ಪ್ರಿಂಟ್ ಮೀಡಿಯಾದಲ್ಲಿ ನಾನು ತೋರಿಸಿದ್ನಲ್ಲ, ಅದಷ್ಟು ಸ್ಕಿಲ್ಸ್ ಇದ್ರೆ ಸಾಕು.
ಯಾವುದು ರೈಟಿಂಗ್ ಸ್ಕಿಲ್, ಟ್ರಾನ್ಸ್ಲೇಷನ್ ಸ್ಕಿಲ್, ಪಿಕ್ಚರ್ ಎಡಿಟಿಂಗ್ ಸ್ಕಿಲ್, ಪೇಜ್ ಡಿಸೈನ್ ಸ್ಕಿಲ್ಸ್. ಪೇಜ್ ಡಿಸೈನ್ ಬೇಕು ಅಂತಿಲ್ಲ, ಬಟ್ ಅಷ್ಟು ಸ್ಕಿಲ್ಸ್ ಇದ್ಬಿಟ್ರೆ ನಿಮಗೆ ಟೆಲಿವಿಷನ್ಗೆ ಬೇಕಾಗಿರೋ ಡೆಸ್ಕ್ ಸ್ಕಿಲ್ಸ್ ರೆಡಿ. ಸೊ ನಾನು ತಕ್ಷಣ ನಿಮ್ಮನ್ನು ನಮ್ಮ ಸುವರ್ಣ ನ್ಯೂಸ್ಗೆ ಅಪಾಯಿಂಟ್ ಮಾಡ್ಕೋಬಹುದು. ಸೊ ಟಿವಿ ರಿಪೋರ್ಟಿಂಗ್ ಸ್ಕಿಲ್ಸ್ ಹಂಗಿದೆ, ರಿಪೋರ್ಟಿಂಗ್ ಸ್ಕಿಲ್ಸ್ ಸೇಮ್ ಇರುತ್ತೆ, ಬಟ್ ಟೆಲಿವಿಷನ್ ರಿಪೋರ್ಟಿಂಗ್ ಸ್ಕಿಲ್ಸ್ ಒಂಚೂರು ಡಿಫ್ರೆಂಟ್. ಯಾಕೆಂದ್ರೆ ಮೈಕ್ ಹಿಡ್ಕೊಂಡು ನಾವು ಹೋಗಿ ಯಾರಿಗಾದ್ರೂ ಪ್ರಶ್ನೆ ಕೇಳುವಂತಹ, ಅಥವಾ ಅಲ್ಲಿ ಯಾವುದಾದ್ರು ಗಲಭೆ ಆಗ್ತಾ ಇದ್ರೆ ಅಲ್ಲಿ ನುಗ್ಗಿ ನಾವು ಅದನ್ನ ಸುದ್ದಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಛಾತಿ ಬೇಕಾಗುತ್ತೆ. ಅದು ಒಂದು ರಿಪೋರ್ಟಿಂಗ್ ಸ್ಕಿಲ್ಸ್ ಅಲ್ಲಿ ನಮ್ಗೆ ಬೇಕಾಗಿರೋದು ಏನಂದ್ರೆ ನುಗ್ಗುವಂಥದ್ದು. ಸೊ ನಾವು ರಿಪೋರ್ಟಿಂಗ್ ಇದರಲ್ಲಿ ಹೇಗೆ ಇಂಟರ್ವ್ಯೂ ಮಾಡ್ತೀವಿ ಅಂತಂದ್ರೆ, ಅವರಿಗೆ ರಿಪೋರ್ಟ್ ಬರೆಯೋಕೆ ಹೇಳಲ್ಲ, ಒಂದು ಘಟನೆ ಕೊಟ್ಬಿಡ್ತೀವಿ, ಅವನ ಕೈಗೆ ಒಂದು ಮೈಕ್ ಅನ್ನು ಕೊಟ್ಬಿಡ್ತೀವಿ, ಹಾ ಈಗ ನೀನು ರಿಪೋರ್ಟ್ ಮಾಡಪ್ಪ ಅಂದ್ಬಿಡ್ತೀವಿ ಇಷ್ಟೇ. ಅವ್ನು ಏನು ತಲೆಯಲ್ಲಿ ಏನಿದೆಯೋ ಇಲ್ವೋ ಅನ್ನೋ ಗೊತ್ತಿಲ್ಲ, ವಿಷಯ ಗೊತ್ತಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ತಕ್ಷಣವಾಗಿ ಅವನು ಇವಾಗ ಅದಕ್ಕೆ ರಿಪೋರ್ಟ್ ಮಾಡ್ಬೇಕು. ಇದು ಯಾಕೆ ಅಂತಂದ್ರೆ ಹೇಳ್ತೀನಿ, ಟೆಲಿವಿಷನ್ ವಾಸ್ತವ ಜಗತ್ತಲ್ಲಿ ಏನಾಗುತ್ತೆ ಅಂತಂದ್ರೆ, ಆಂಕರು ಟಿವಿಯಲ್ಲಿ ರೂಮ್ನಲ್ಲಿ ಕೂತಿರ್ತಾರೆ, ಅವ್ರಿಗೆ ಇಡೀ ಜಗತ್ತಲ್ಲಿ ಏನು ಕಾಣಿಸಲ್ಲ, ಏನು ಕೇಳಿಸಲ್ಲ, ಅವ್ರ ಕಿವಿಯಲ್ಲಿ ಏನು PCR ರೂಮಿಂದ ಹೇಳ್ತಾರೆ ಅದಷ್ಟೇ ಕೇಳ್ತಿರ್ತಾರೆ, ಬಿಟ್ಟರೆ ಏನು ಕೇಳಿಸಲ್ಲ, ಅವ್ರು ಇಡೀ ಜಗತ್ತಿಂದ ಕಟ್ ಆಫ್ ಆಗಿರ್ತಾರೆ. ಅವ್ರಿಗೆ ನ್ಯೂಸ್ನಲ್ಲಿ ಹೇಳ್ತಾರೆ, ಇವತ್ತು ಬೆಂಗಳೂರಿನ ಫೋರಂ ಮಾಲ್ನಲ್ಲಿ ಬಾಂಬ್ ಸ್ಫೋಟ ಆಗಿದೆ, ಅದನ್ನ ಬ್ರೇಕಿಂಗ್ ನ್ಯೂಸ್ ಹಾಕೊಂಡ್ಬಿಡುತ್ತೆ. ಈ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಎಲ್ಲರೂ ನಗ್ತಿರ್ತಾರೆ, ಅಥವಾ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಕೆಲವೊಂದ್ಸತಿ ಆಭಾಸ ಯಾಕಾಗತ್ತೆ ಅನ್ನೋದರ ವಾಸ್ತವ ಚಿತ್ರಣ ಇದೆ. ಅವ್ರಿಗೆ ಹೇಳೋದಿಷ್ಟೇನೆ, ಆಂಕರ್ಗೆ ಹೇಳೋದಿಷ್ಟೇನೆ, ಇವತ್ತು ಬೆಂಗಳೂರಿನ ಫೋರಂ ಮಾಲ್ ಅಲ್ಲಿ ಒಂದು ಬಾಂಬ್ ಸ್ಫೋಟ ಕೇಳಿದೆ, ಈಗ ಇದನ್ನ ವರದಿ ಮಾಡಿ ಅಂತ ಅಷ್ಟೇ. ಇದನ್ನ ಎಳಿ ಅಂತ ಹೇಳ್ತಾರೆ, ಯಾರು ರಿಪೋರ್ಟ್ ಮಾಡಿ ಅಂತ ಹೇಳಿ, ಇದಾಗಿ ಹೇಳಿ 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 ಅಂತ. ಅಂದ್ರೆ ಅವನ ಕೆಲಸ ಏನು ಅಂದ್ರೆ ಇದನ್ನ ಎಳಿತಾ ಇರ್ಬೇಕು, ನೆಕ್ಸ್ಟ್ ಇದ್ರದ್ದು ನೆಕ್ಸ್ಟ್ ಸೆಂಟೆನ್ಸ್ ಬರೋವರೆಗೆ ಅವನು ಇದನ್ನ. ಅದಕ್ಕಾಗಿ ಹೇಳೋದು, ಬೆಂಗಳೂರಿನ ಮಾಲ್ ಒಂದರಲ್ಲಿ ಇವತ್ತು ಬಾಂಬ್ ಸ್ಫೋಟಗೊಂಡಿದೆ, ಬೆಂಗಳೂರಿನ ಫೋರಂ ಮಾಲ್ ನಲ್ಲಿ ಒಂದು ದೊಡ್ಡ ಶಬ್ದ ಕೇಳಿದೆ, ಇದೊಂದು ಬಾಂಬ್ ಸ್ಫೋಟಗೊಂಡಿದೆ, ಇದೊಂದು ನೀವು ಒಂದು 10 ನಿಮಿಷ ನಿಮ್ಗೆ ಇದನ್ನೇ ಹೇಳ್ತಿರ್ತಾರೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ರಿಪೋರ್ಟ್ರಿಗೆ ಕನೆಕ್ಟ್ ಮಾಡ್ತಾರೆ. ಯಾಕೆಂದ್ರೆ ಈಗ ಅಂದ್ರೆ ಇಡೀ ಆಂಕರ್ ವರ್ಲ್ಡ್ ಇಂದಾನೆ ಕಟ್ ಆಫ್, ಅವ್ನಿಗೆ ಏನೋ ಗೊತ್ತಾಗ್ತಿರಲ್ಲ. ಈಗ ರಿಪೋರ್ಟ್ರಿಗೆ ಕನೆಕ್ಟ್ ಮಾಡ್ತಾರೆ, ರಿಪೋರ್ಟ್ರಿಗೂ ಅಷ್ಟೇ, ಅವನು ಫೋರಂ ಮಾಲಿಗೆ ಹೋಗಿರಲ್ಲ, ಅವನು ಎಲ್ಲ ಒಂದ್ ಕಡೆಗೆ MG ರೋಡ್ ಅಲ್ಲಿ ಇರ್ತಾನೆ, ಬಟ್ ಅವನು ಕ್ರೈಮ್ ರಿಪೋರ್ಟರ್ ಕೆಲಸ ಏನು, ಬಾಂಬ್ ಸ್ಫೋಟ ಆಗಿರೋದನ್ನೇ ವರದಿ ಮಾಡ್ಬೇಕು. ಅವನಿಗೆ ಕನೆಕ್ಟ್ ಮಾಡ್ತಾರೆ, ಅವನಿಗೆ ಕನೆಕ್ಟ್ ಮಾಡ್ತಾ ಇದ್ದಂಗೆನೆ ಅವನು ಫೋನ್ ನಲ್ಲಿ ಇರ್ತಾನೆ, ಅಲ್ಲಿ ಏನು ಘಟನೆ ಆಗಿರೋದು ಗೊತ್ತಿರಲ್ಲ, ಒಂದು 2-3 ಸೆಂಟೆನ್ಸ್ ಏನಾದ್ರು ಹೇಳಿದ್ರೆ ಕಾಣಿಸಿರ್ಬೋದು, ಇಲ್ಲಾದ್ರೆ ಇಲ್ಲ. ತಕ್ಷಣ ಅವನು ಹೇಳ್ಬೇಕು, ಈಗ ಹೌದು ವೀಣಾ, ಈಗ ನೀವು ಹೇಳ್ತಿದ್ದಂಗೆ ಬಾಂಬ್ ಸ್ಫೋಟ ಆಗಿರೋದು ನಿಜ, ಬಾಂಬ್ ಸ್ಫೋಟದ ತೀವ್ರತೆ ಎಷ್ಟಿದೆ ಅಂದ್ರೆ ಪಕ್ಕದ ಅಂಗಡಿಯಲ್ಲಿ ಇರುವಂತ ಗ್ಲಾಸ್ ಗೀಸ್ ಎಲ್ಲ ಹೊಡೆದ್ಬಿಟ್ಟು ಚಿಂದಿ ಆಗಿದೆ ಅಂತ ಆಸ್ ದೇವ್ ನೋಡ್ದಂಗೆ. ಆ ರಿಪೋರ್ಟರ್ನ ಕೇಪಬಿಲಿಟಿ ಏನಂದ್ರೆ ಬಾಂಬ್ ಸ್ಫೋಟ ಆದ ತಕ್ಷಣ ಏನೇನಾಗುತ್ತೆ ಅಂತ ಅವನು ಕಣ್ಣು ಮುಂದೆ ಬರ್ಬೇಕು. ಬಾಂಬ್ ಸ್ಫೋಟ ಆದ್ರೆ ಗ್ಲಾಸ್ ಹೊಡಿದೆ, ಆಮೇಲೆ ಅಲ್ಲಿರುವಂತ ಇಲ್ಲಿ ಕಾಣಿಸ್ತಿರುವಂತ ಬೆಂಕಿ ಜ್ವಾಲೆಗಳು ಇನ್ನೂ ಉರಿತಾ ಇದೆ, ಇದನ್ನ ಹಂಚೋದಕ್ಕೆ ಜನ ಪ್ರಯತ್ನ ಪಡ್ತಿದ್ದಾರೆ, ಎಲ್ಲಾದ್ರೂ ಆಗತ್ತೆ. ಇದು ಬಾಂಬ್ ಸ್ಫೋಟ ಆದ ತಕ್ಷಣ ಎಲ್ಲರೂ ಸುಮ್ಮನೆ ಬೆಂಕಿ ಉರಿತಾ ಇದೆ, ಯಾರು ನೋಡ್ತಾ ಇದ್ದಾರೆ. ಸ್ಫೋಟ ಆದ ತಕ್ಷಣ ಇದನ್ನ ಹಂಚೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಜನ ಚಿಲ್ಲಾಪಿಲ್ಲಿಯಾಗಿ ಓಡಾಡ್ತಿದ್ದಾರೆ, ನಿಜ. ಮಕ್ಕಳು ಅಳ್ತಾ ಇದ್ದಾವೆ, ಜನ ನಾವು ಟಿವಿ ಹಾಕೊಂಡು ಫೋರಂ ಮಾಲ್ ಅಲ್ಲಿ ಇದಂತೆ ಹಿಂಗಂತೆ ಅಂತ ನಾವು ನೋಡ್ತಾ ಇರ್ತೀವಿ. ಸೊ ದಿಸ್ ಇಸ್ ಅ ಸ್ಕಿಲ್. ಆ ರಿಪೋರ್ಟರ್ಗೆ ಇದು ನಿಮಗೆ ಒಂದ್ ಸ್ವಲ್ಪ ಆಭಾಸ ಆಗಿ ಅನ್ನಿಸ್ಬೋದು, ಬಟ್ ಇದು ವಾಸ್ತವ ಜಗತ್ತಲ್ಲಿ ಹೀಗೆ ಆಗ್ತಿರುತ್ತೆ. ಆ ರಿಪೋರ್ಟರ್ಗೆ ತಕ್ಷಣ ಅವನಿಗೆ ಕನೆಕ್ಟ್ ಮಾಡ್ತಾರೆ, ಅವ್ನು ಏನೋ ಹೇಳಲೇಬೇಕು. ಆಮೇಲೆ ಅವನು ಹಾಗೆ ಹೇಳ್ತಾ ಅವನು ಅಲ್ಲಿಂದ ಎಲ್ಲಿಗೆ ಹೋಗ್ತಾನೆ, ಫೋರಂ ಮಾಲಿಗೆ ಹೋಗ್ತಾನೆ. ಅಂದ್ರೆ ಅವನ MG ರೋಡ್ ಅಲ್ಲಿ ಇರೋನು ಫೋರಂ ಮಾಲಿಗೆ ಹೋಗೋಕ್ಕಿಂತ ಮೊದಲೇ ಇದಿಷ್ಟು ಹೇಳ್ತಾ ಹೋಗ್ತಿರ್ತಾನೆ. ನಾನು ಗಾಡಿಯಲ್ಲಿ ಹೋಗ್ತಾ ಇರುವಾಗನೇ ಇಲ್ಲಿ ಸೊ ಆಂಕರು ಮತ್ತೆ ರಿಪೋರ್ಟರ್ ಅದನ್ನ ಮಾತಾಡ್ತಾ ಇರ್ತಾರೆ. ಎಲ್ಲೂ ವಿಜುವಲ್ಸ್ ಬಂದಿಲ್ಲ ಅಂತಂದ್ರೆ ಯಾವ್ದೋ ಒಂದು ವಿಜುವಲ್ಸ್ ಅನ್ನ ತಗೊಂಡ್ಬಂದು ಡಮ್ ಅಂತ ಸಿಡಿದಿರೋದೇನೋ ಇರುತ್ತಲ್ಲ, ಆ ಬಾಂಬ್ ಆದ್ರೂ ಆಗಿರ್ಬೋದು, ಡಮ್ ಅಂತ ಸಿಡಿದಾಗ ಒಂದ್ ಸಣ್ಣ ಬೆಂಕಿ ಬಂದೇ ಬರುತ್ತಲ್ಲ, ಆ ವಿಜುವಲ್ಸ್ ಸ್ಕ್ರೀನ್ ನಲ್ಲಿ ಹೋಗ್ತಾ ಇರುತ್ತೆ. ಸ್ಕ್ರೀನ್ ನಲ್ಲಿ ಹೋಗ್ತಾ ಇರೋ ಟೈಮ್ ನಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಮೀಡಿಯಾ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಫೋರಂ ಮಾಲ್ ನಲ್ಲಿ ಖರೀದಿ ಮಾಡಕ್ ಹೋಗಿರ್ತಾರೆ ಎಲ್ಲ ಸಾಮಾನ್ಯ ಜನರು, ಅವರಲ್ಲಿ ಯಾರೋ ಒಂದು 4-6 ಜನ ಬಹಳ ಏನದು ಸೇವೆ ಇರ್ತಾರೆ. ಅವರು ಟ್ವಿಟರ್ನಲ್ಲೋ, ಫೇಸ್ಬುಕ್ನಲ್ಲೋ, ಇನ್ಸ್ಟಾಗ್ರಾಮ್ನಲ್ಲೋ ಬಹಳ ಆಕ್ಟಿವ್ ಆಗಿರ್ತಾರೆ. ಅವ್ರು ತಕ್ಷಣ ಏನ್ ಮಾಡ್ತಾರೆ, ಅದೊಂದು ಫೋಟೋ ಹೊಡೆದು ಅದರಲ್ಲಿ ಟುಡೇ ಐ ವಾಸ್ ಪರ್ಚೇಸಿಂಗ್ ಎ ಸಾರಿ ವಿತ್ ಮೈ ವೈಫ್ ಅಂಡ್ ಸಡನ್ಲಿ ವಿ ಫೌಂಡ್ ದರ್ ಇಸ್ ಅ ಬಾಂಬ್ ಬ್ಲಾಸ್ಟ್ ಇನ್ ಮೈ ದಿಸ್ ಒನ್, ಇಟ್ ಇಸ್ ನೆಕ್ಸ್ಟ್ ಏನೋ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಟ್ಟು ಅವರು ಅದನ್ನ ಟ್ವಿಟರ್ಗೆ ಹಾಕ್ಬಿಟ್ಟಿರ್ತಾರೆ. Now that becomes the first hand information for all the televisions. ಬಟ್ ಈ ನ್ಯೂಸ್ ಬರೋ ಟೈಮ್ ನಲ್ಲಿ ನೆನ್ಪಿಟ್ಕೊಳ್ಳಿ, ಪ್ರಿಂಟ್ ಜರ್ನಲಿಸ್ಟ್ ಇನ್ನು ಮನೆಯಲ್ಲೇ ಇದ್ದಾನೆ, ಅವ್ನಿಗೆ ಏನು ಗೊತ್ತೇ ಇಲ್ಲ, ಬಾಂಬ್ ಸ್ಫೋಟ ಆಗಿದ್ದು ಗೊತ್ತಿಲ್ಲ, ಈ ತರದ್ದೇನೋ ಆಗ್ತಿದೆ ಅಂತನೂ ಗೊತ್ತಿಲ್ಲ, ಟೆಲಿವಿಷನ್ ಏನಿರುತ್ತೆ ಗೊತ್ತಿಲ್ಲ. ಬಹಳ ಜನ ಪತ್ರಕರ್ತರು ಮಲ್ಕೊಂಡಿದ್ರು ಇದ್ದಿರ್ಬೋದು ಪ್ರಿಂಟ್ ನಾವು, ಬಟ್ ಟೆಲಿವಿಷನ್ಸ್ ನಲ್ಲಿ ಹೋಗ್ತಾ ಇದೆ,
ಟ್ವಿಟರ್ನಲ್ಲಿ ಬರ್ತಾ ಇದೆ. ಟ್ವಿಟರ್ನಲ್ಲಿ ಒಂದ್ಸತಿ ಬರ್ತಾ ಇದ್ದಂಗೆನೆ ಪ್ರಾರಂಭ ಆಗ್ಬಿಡುತ್ತೆ. ಏನು ಇದನ್ನ ಈ ಬಾಂಬ್ ಸ್ಫೋಟ ಮಾಡುವಂತಹ ಕಿಡಿಗೇಡಿಗಳನ್ನು ಹಿಡಿದು ಒಳಗಡೆಗೆ ಹಾಕ್ಬೇಕು, ಇದನ್ನ ಮಾಡಲ್ಲ, ಭಾರತ ಸರ್ಕಾರ ಏನ್ ಮಾಡ್ತಿದೆ, ಮೋದಿಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದಾರೆ, ಇಲ್ಲಿ ಇದನ್ನ 54 ಇದೆ ಜನ ಈಗ ತೋರಿಸ್ಲಿ. ಇನ್ನು ಬಾಂಬ್ ಸ್ಫೋಟ ಆಗಿ ಇನ್ನು ಏನು ಮುಂದೆ ಗೊತ್ತಿಲ್ಲ, ಬಟ್ ಆಲ್ರೆಡಿ ಇಲ್ಲಿ 54 ಇಂಚಿನ ಎದೆ ತೋರಿಸಿ ಅಂತ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆ ತಕ್ಷಣ ಇನ್ನೊಬ್ರು ಸ್ಟಾರ್ಟ್ ಮಾಡ್ಕೋತಾರೆ. ಹಾಗಾದ್ರೆ ಇದನ್ನ ಬರೀ ಮುಸ್ಲಿಂ ಸಂಘಟನೆಗಳನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತೀರಿ, ಅದು ಸ್ಟಾರ್ಟ್ ಆಗೋಯ್ತು. ಸೊ ಮಾಧ್ಯಮ ಹೆಂಗ್ ವರ್ಕ್ ಆಗ್ತಿದೆ ಅಂತಂದ್ರೆ ತಕ್ಷಣ ಇಲ್ಲಿಂದ ಇವಾಗ ಟ್ವಿಟರ್ಗೆ ಹೋಗಿ ಟ್ವಿಟರ್ನಲ್ಲಿ ಆಗಿ ಆಮೇಲೆ ಪ್ರಾರಂಭ ಆಯ್ತು. ಇದ್ರ ಹಿಂದೆ ಇದನ್ನೆಲ್ಲ ನೋಡ್ತಾ ಇರ್ತಾನೆ ರಿಪೋರ್ಟರು, ಅದನ್ನ ಹೇಳ್ತಿರ್ತಾನೆ, ಹೌದು ಬಾಂಬಿನ ತೀವ್ರತೆ ಬಹಳ ಇದ್ದಂಗಿದೆ, ಇದ್ರ ಮೋಸ್ಟ್ಲಿ ಇದ್ರಲ್ಲಿ ಯಾವ ಕೈವಾಡ ಇದೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ, ಮೋಸ್ಟ್ಲಿ ಲಷ್ಕರ್ ತೈಬಾ ಕೈವಾಡ ಇರ್ಬೋದು ಅಂತ ಶಂಕಿಸಲಾಗುತ್ತಿದೆ ಅಂತ. ಪೊಲೀಸನ್ನು ಕೇಳಿಲ್ಲ, ಯಾರನ್ನು ಕೇಳಿ, ರಿಪೋರ್ಟರ್ ಹೇಳ್ಬೇಕಲ್ಲ ಇಂಥ ಕ್ಷಣದಲ್ಲಿ. ಬಂತು, ಅವನು ಹೇಳಿದ ಲಷ್ಕರ್ ಕೈವಾಡ ಇರುವ ಸಾಧ್ಯತೆ ಇದೆ ಎಂದು ಶಂಕಿಸಲಾಗಿದೆ ಅಂತ. ಆಮೇಲೆ ಇನ್ನೂ ಒಂದು ಕ್ಷಣಕ್ಕೆ ಹೋಗ್ತಾ ಇದ್ದ ಹಾಗೇನೆ ಅಲ್ಲಿ ಆ ಟಿವಿಯ ಓಬಿ ವ್ಯಾನ್ಗಳು ಮೂವ್ ಆಗುತ್ತೆ. ಇವತ್ತು ಬ್ಯಾಕ್ ಪ್ಯಾಕ್ಗಳು ಬಂದದೆಲ್ಲ ಮೂವ್ ಆಗಿದೆ. ಪ್ರಾಬಬ್ಲಿ ಒಂದು ಸ್ಫೋಟ ಆದ ನಿಮಗೆ 3/4 ಗಂಟೆ 1 ಗಂಟೆ ನಂತರ ನಮ್ಮ ಆಕ್ಚುಯಲ್ ರಿಪೋರ್ಟರ್ಸು ಮತ್ತೆ ನಮ್ಮ ಇಕ್ವಿಪ್ಮೆಂಟ್ಸು ಕ್ಷೇತ್ರಕ್ಕೆ ಹೋಗುತ್ತೆ. ಅಲ್ಲಿಂದ ಲೈವ್ ವಿಜುವಲ್ಸ್ ಬರಕ್ ಪ್ರಾರಂಭ ಆಗುತ್ತೆ. ಲೈವ್ ವಿಜುವಲ್ಸ್ ಎಲ್ಲ ಬಂದು ಸಮಥಿಂಗ್ ಅಬೌಟ್ 1 hour ಆಗೋಷ್ಟು ಹೊತ್ತಿಗೆ ಎಲ್ಲಾನು ಹೇಳೋದೆಲ್ಲ ಮುಗಿದೋಯ್ತಲ್ಲ. ಇನ್ನು ಎಷ್ಟು ತಿರುಗಿಸಿ ಬುರುಗಿಸಿ ಹೇಳಿದ್ರು ನಮ್ಗೆ ಅದೇ ಬಾಂಬು ಅದೇ ಸೌಂಡು ಇದನ್ನೇ ಹೇಳ್ತಾ ಇರ್ಬೇಕು ಬಿಟ್ರಿ ಏನಿಲ್ಲ. ಆವಾಗ ಒಂದು ಪ್ಯಾನೆಲ್ ಡಿಸ್ಕಷನ್, 3 ಜನರು ತಂದು ಕೂರಿಸೋದು. ಒಬ್ರು ಪೊಲೀಸ್ ಆಫೀಸರು, ಒಬ್ರು ಹಿಂದೂ, ಇನ್ನೊಬ್ರು ಮುಸ್ಲಿಮು, ಇನ್ನೊಬ್ರು ಲೆಫ್ಟು, ಇನ್ನೊಬ್ರು ರೈಟು, ಮತ್ತೆ ಇನ್ನೊಂದು ಜ್ಯೋತಿಷಿ. ಇದನ್ನ ತಂದು ಕೂರಿಸಿ ಡಿಸ್ಕಷನ್, ಇದಕ್ಕೆ ಏನ್ ಹೇಳ್ತೀರಿ, ಇದಕ್ಕೆ ಏನ್ ಹೇಳ್ತೀರಿ. ಸೊ ಒಬ್ರಿಗೊಬ್ರಿಗೆ ಕೂಗಾಡ್ಕೊಳ್ಳೋದು ಪ್ರಾರಂಭ ಆಗುತ್ತೆ. ಸೊ ಈ ಹೊತ್ತಿಗೆ ನಮ್ಮ ಪ್ರಿಂಟ್ ರಿಪೋರ್ಟರ್ ಇಲ್ಲಿದ್ದಾನೆ, ಮನೆಯಲ್ಲಿ ಮಲ್ಕೊಂಡಿದ್ದಾನೆ. ಸೊ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಆಗಿರೋ ಘಟನೆ ಸ್ಥಳಕ್ಕೆ ನಮ್ಮ ಪ್ರಿಂಟ್ ರಿಪೋರ್ಟರ್ ಆಗಮನ ಆಗೋದು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ. 3 ಗಂಟೆ ಹೊತ್ತಿಗೆ ಬಂದು ನೋಡ್ತಾನೆ, ಟೆಲಿವಿಷನ್ ನಲ್ಲಿ ಬರ್ತಾ ಇದೆ, ಟ್ವಿಟರ್ ನಲ್ಲಿ ಹೋಗ್ತಾ ಇದೆ, ಎಲ್ಲ ಮಾಧ್ಯಮ ಇಲ್ಲೇ ಆಗಿರುವಂತ ಘಟನೆ ಇಡೀ ವಿಶ್ವಾದ್ಯಂತ ಎಲ್ಲ ತಲುಪಿದೆ. ಪ್ರಿಂಟ್ ರಿಪೋರ್ಟರ್ ಇವಾಗ ನೋಡ್ತಾನೆ, ನಾಳೆ ಬೆಳಿಗ್ಗೆ ರಿಪೋರ್ಟ್ ಮಾಡ್ಬೇಕಲ್ಲ, ಅವನಿಗೆ ಅರ್ಜೆಂಟ್ ಏನಿಲ್ಲ. ಬಟ್ ಆದ್ರೆ ಅವನಿಗಿರೋ ದೊಡ್ಡ ಸವಾಲು ಏನು ಅಂತಂದ್ರೆ, ಈ ಬಾಂಬ್ ಘಟನೆ ಏನಾಯ್ತಲ್ಲ, ಇದ್ರಲ್ಲಿ ಇವ್ರು ಯಾರು ರಿಪೋರ್ಟ್ ಮಾಡದೆ ಹೋಗಿರೋದನ್ನ ನಾನು ಮಾಡ್ಬೇಕು. ಎಲ್ರಿಗೂ ಗೊತ್ತಿದೆಯಲ್ಲ, ಈಗ ಗೊತ್ತಿಲ್ಲದೆ ಹೋಗಿರೋದನ್ನ ಏನ್ ಮಾಡ್ಬೇಕು, ಅವನು ಅದನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಏನು ಕಾರಣದಿಂದ ಸ್ಫೋಟ ಆಗಿದೆ, ಯಾರು ಸ್ಫೋಟ ಮಾಡಿದ್ದಾರೆ, ಇದ್ರ ಹಿನ್ನೆಲೆ ಏನು, ಅದರಲ್ಲಿ ಏನೇನು ಸಿಕ್ಕಿದೆ, ಅವನಲ್ಲಿ ಪಕ್ಕದಲ್ಲಿ ಪೊಲೀಸ್ ಆಫೀಸರ್ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡೋದು, ಇನ್ಸ್ಪೆಕ್ಟರ್ಸ್ ಹತ್ರ ಮಾತಾಡೋದು. ಅವನು ಹಿ ಸ್ಟಾರ್ಟ್ಸ್ ಗೆಟಿಂಗ್ ಡೀಪ್ ಇನ್ ಟು ದಿಸ್. ಅವನು ಹಿ ಈಸ್ ಲೇಟ್ ಟು ದ ಸ್ಟುಡಿಯೋ, ಹಿ ಈಸ್ ಲೇಟ್ ಟು ದ ಫೀಲ್ಡ್, ಬಟ್ ಈಸ್ ಟ್ರೈಂಗ್ ಟು ಫೈಂಡ್ ದ ಲೇಟೆಸ್ಟ್. ಅದನ್ನ ಹುಡುಕಿ ಮರುದಿವಸ ಬೆಳಿಗ್ಗೆ ಅವನು ಪತ್ರಿಕೆಗೆ ವರದಿ ಮಾಡ್ತಾನೆ. ರಾತ್ರಿ 9 ಗಂಟೆಗೆ ಹೊತ್ತಿಗೆ ಸುದ್ದಿ ಫೈಲ್ ಮಾಡ್ತಾನೆ. ಇವತ್ತಲ್ಲಿ ಸ್ಫೋಟ ಆಗಿರುವಂತಹದ್ದು ಬಾಂಬ್ ಅಲ್ಲ, ಗ್ಯಾಸ್ ಸಿಲಿಂಡರ್ ಅಂತ. ಮರುದಿವಸ ಬೆಳಿಗ್ಗೆ ಒಂದು ಸುದ್ದಿ, ಇಷ್ಟೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೆ ಓಡಿರುವ ಸುದ್ದಿ, ಮರುದಿನ ಪೇಪರ್ ನಲ್ಲಿ ಒಂದು ಸಿಂಗಲ್ ಕಾಲಂ ಬರುತ್ತೆ, ಫೋರಂ ಮಾಲ್ ನಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ, 2 ಜನರಿಗೆ ಗಾಯ. ಸೊ ದಿಸ್ ಇಸ್. ಬಟ್ ಈ ಮಧ್ಯದಲ್ಲಿ ನೋಡಿ ರಿಪೋರ್ಟರ್ಗಳು ಬೇರೆ ಬೇರೆ ಇದೆಯಲ್ಲ, ಅವನು ಏನೋ ಇಲ್ಲದೇನೋ ಅವ್ನು ಹೇಳ್ತಾ ಹೋಗ್ಬೇಕಲ್ಲ, ದಟ್ಸ್ ಒಂದು ಚಾಕಚಕ್ಯತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಟಿವಿ ರಿಪೋರ್ಟಿಂಗ್ ಸ್ಕಿಲ್ಸ್ ಬೇಕಾದಾಗ ಆನ್ ದ ಸ್ಪಾಟ್ ಅವನು ಆ ಕಲ್ಪನೆಗಳನ್ನ ಮಾಡ್ಕೊಂಡ್ರು ಸರಿ, ಬಟ್ ಅಲ್ಲಿ ಆದಷ್ಟು ವಾಸ್ತವಕ್ಕೆ ಹತ್ತಿರವಾಗಿರುವ ರೀತಿಯಲ್ಲಿ ಅವನು ಅದನ್ನ ಟೆಲಿವಿಷನ್ಗೆ ಹೇಳ್ತಾ ಹೋಗ್ಬೇಕು. ಸಾಧ್ಯ ಆದ್ರೆ ಕೆಲವೊಂದಿಷ್ಟು ಎಕ್ಸ್ಪರ್ಟ್ ರಿಪೋರ್ಟರ್ಸ್ ಏನಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಇದು ಫೋರಂ ಮಾಲ್ನಲ್ಲಿ ಹಿಂದೆ ಒತ್ತರಿ ಆಗಿತ್ತು, ಈ ತರದೊಂದಾಗಿತ್ತು, ಅಥವಾ ನಾವು ಬಾಂಬ್ ಅಂತ ಹೇಳಿದಾಗ ಅದು ಗ್ಯಾಸ್ ಸಿಲಿಂಡರ್ ಆಗಿತ್ತು, ಈ ಸತಿಗೂ ಹಾಗೆ ಆಗಿದ್ಯಾ, ಇದೆಲ್ಲ ವಿಚಾರಗಳನ್ನು ರಿಪೋರ್ಟಿಂಗ್ ಅಲ್ಲಿ ತಗೊಂಡ್ಬರ್ತಾನೆ. ಹಾಗಾಗಿ ನಾವು ರಿಪೋರ್ಟಿಂಗ್ ಅಲ್ಲಿ ಇದು ಒಂದು ಸ್ಕಿಲ್ ಅನ್ನ ಟೆಸ್ಟ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಆಂಕರಿಂಗ್ ಸ್ಕಿಲ್. ಆಂಕರಿಂಗ್ ಸ್ಕಿಲ್ಸ್ ಅಂದ್ರೆ ಏನು, ಬೇಸಿಕಲಿ ಶೌಟಿಂಗ್ ತಾನೆ, ಯಾವ್ದೋ ಅಂತ ಕೂಗ್ತಾ ಇರೋದ. ಐ ಥಿಂಕ್ ಆಂಕರಿಂಗ್. ಇವತ್ತು ನೀವು ಟೆಲಿವಿಷನ್ ತಗೊಂಡು ನೋಡಿದ್ರೆ, tonight I want to see this, tonight I want to hear this, what do you want to see tonight? See, every night we are shouting. ಆಂಕರ್ಸ್ ಅಂತಂದ್ರೆ ಒಂಥರ ಶೌಟಿಂಗ್ ಸ್ಕಿಲ್ಸ್ ಆಗ್ಬಿಟ್ಟಿದೆ. ಅದು ಹಂಗಲ್ಲ, ಅದನ್ನ ಸ್ವಲ್ಪ ಡಿಬೇಟಿಂಗ್ ಸ್ಕಿಲ್ಸ್ ಬೇಕು. ಏನಾಗುತ್ತೆ, ಇದಕ್ಕೆ ನೀವೇನ್ ಹೇಳ್ತೀರಿ, ಇದಕ್ಕೆ ನೀವೇನ್ ಹೇಳ್ತೀರಿ, ಇದಕ್ಕೆ ನೀವೇನ್ ಹೇಳ್ತೀರಿ, ಇದಕ್ಕೆ ನೀವೇನ್ ಹೇಳ್ತೀರಿ ಮಾಡ್ಕೊಂಡಿರೋದು ಆಂಕರಿಂಗ್ ಸ್ಕಿಲ್ಸ್ ಆಗಲ್ಲ. ಅವನು ಎದುರಾಳಿ ಏನೋ ಹೇಳಿದಾಗ ಅದಕ್ಕೆ ಒಂದು ಪೂರಕವಾದಂಥ ಮಾಹಿತಿಯನ್ನು ಇಟ್ಕೊಂಡು, ಪೂರಕವಾದಂಥ ಫ್ಯಾಕ್ಟ್ಸ್ ಅನ್ನು ಇಟ್ಕೊಂಡು, ಒಂದು ತಾರ್ಕಿಕ ಪ್ರಶ್ನೆಯನ್ನ ಕೇಳಿ ಆ ಇಡೀ ವಿಷಯದ ಆಳಕ್ಕೆ ಹೋಗುವಂಥದ್ದು ಆಂಕರಿಂಗ್ ಸ್ಕಿಲ್ ಆಗುತ್ತೆ. ಆಮೇಲೆ ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್, ಅಫ್ಕೋರ್ಸ್ ಇವತ್ತು ನೀವು ಯು ಆರ್ ಪ್ರೊಡ್ಯೂಸ್ ಒನ್ ಆಫ್ ದ ಬೆಸ್ಟ್ ನ್ಯೂಸ್ ಬುಲೆಟಿನ್ಸ್. ಕಂಗ್ರ್ಯಾಚುಲೇಷನ್ಸ್, ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ ಚೆನ್ನಾಗಿದೆ.
ಆಮೇಲೆ ಪ್ರೊಡಕ್ಷನ್ ಸ್ಕಿಲ್ಸು, ಹಾಗೆ ಅದರಲ್ಲಿ ಬೇರೆ ಬೇರೆ ಟೆಕ್ನಾಲಜಿಗಳು ಬರುತ್ತೆ. ನಿಮಗೆ PCR ಸ್ಕಿಲ್ ಇದೆ, ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ ಇದೆ, ಅಥವಾ ಇನ್ಯಾವುದೋ ಅಂದರೆ ಪ್ರೊಡಕ್ಷನ್ ಸ್ಕಿಲ್ಸಲ್ಲಿ ಭಾಳಷ್ಟು ಕ್ಯಾಮ್ರಾ ಸ್ಕಿಲ್ಸ್ ಇದೆಲ್ಲ ಬೇಕಾಗುತ್ತೆ. ಇದನ್ನು ಬಿಟ್ಟರೆ ಇನ್ನೊಂದು ಸ್ಟಿಂಗ್ ಆಪರೇಷನ್ ಸ್ಕಿಲ್ಸು. ಸ್ಟಿಂಗ್ ಆಪರೇಷನ್ ಇಸ್ ಲಿಟಲ್ ಡಿಫ್ರೆಂಟ್ ಫ್ರಮ್ ಆಲ್ ದಿಸ್ ಥಿಂಗ್. ಎಷ್ಟೇ ಕ್ಯಾಮ್ರಾ ಬಂದ್ರೂ ಆಗಲ್ಲ. ಸ್ಟಿಂಗ್ ಆಪರೇಷನಲ್ಲಿ ಏನು ಮಾಡಬೇಕಾಗುತ್ತೆ, ಆ ವ್ಯಕ್ತಿ ತಾನಲ್ಲದ ಇನ್ನೊಬ್ಬ ವ್ಯಕ್ತಿ ಆಗಿ ಹೋಗಿ ಅವನು ಅದನ್ನ ಪ್ರೋಬ್ ಮಾಡಿ ತನಿಖೆ ಮಾಡಬೇಕಾಗತ್ತೆ. ಅಲ್ಲಿ ಯಾವುದೇ ಸಂದರ್ಭ ಬಂದ್ರೂ ಅವನು ಅದನ್ನ ಈಗ ಅದಕ್ಕೆ ತಾನು ರಿಪೋರ್ಟ್ ಅಂತ ಗೊತ್ತಾಗದಿರೋ ರೀತಿಯಲ್ಲಿ ಮಾರುವೇಷದಲ್ಲಿ ಹೋಗಿ ಮಾರುವೇಷದ ವ್ಯಕ್ತಿಯಾಗಿ ಕೇಳಬೇಕಲ್ಲ. ಆಮೇಲೆ ಅಲ್ಲಿ ಕ್ಯಾಮ್ರಾ ಸಿಕ್ಕಾಕೋಬಾರ್ದು, ಅವನು ಮಾಡ್ತಿರೋದು ಸ್ಟಿಂಗ್ ಆಪರೇಷನ್ ಅಂತ ಗೊತ್ತಾಗದಿರೋ ರೀತಿಯಲ್ಲಿ ಅದನ್ನ ರೆಕಾರ್ಡ್ ಮಾಡಬೇಕು. ಇಟ್ಸ್ ಸ್ಕಿಲ್ ಬೈ ಆಲ್ ಟುಗೆದರ್. ಅದು ಗೊತ್ತಿದ್ರೆ ಟೆಲಿವಿಷನ್ನಲ್ಲಿ ಸಕ್ಸಸ್ಫುಲ್ ಆಗೋದು ಈಸಿ. ಇದು ಎರಡನ್ನ ಬಿಟ್ಟು ಎರಡು ಸ್ಕಿಲ್ ಬಗ್ಗೆ ಮಾತ್ರ ನಾನು ಜಾಸ್ತಿ ಹೇಳ್ತಿದ್ದೆ. ಒಂದು ನ್ಯೂಮರಾಲಜಿ. ನ್ಯೂಮರಾಲಜಿ ಅಂದ್ರೆ ಗೊತ್ತಲ್ಲ ನಿಮಗೆ, ಯಾವ ಹೆಸರನ್ನ ಇಟ್ಕೊಂಡ್ರೆ ಅದರದ್ದೆಲ್ಲ ಅಕ್ಷರಗಳನ್ನ ಸೇರಿಸಿದ್ರೆ ಯಾವುದೋ ಒಂದು ನಂಬರ್ ಬರುತ್ತೆ. ಆ ನಂಬರ್ ಬರ್ತಾ ಇದ್ದಂಗೆನೆ ನೀವು ಹೇಳ್ತೀರಿ ಇವನಿಗೆ ಯಾವ ರೀತಿಯಾದ ಹುಡುಗ ಸಿಗ್ಬೋದು, ಇವನಿಗೆ ಯಾವ ರೀತಿಯಾದ ಹುಡುಗಿ ಸಿಗ್ಬೋದು, ಅಥವಾ ಇದು ಯಾವ ಸಕ್ಸಸ್ ಆಗತ್ತೆ, ಅಥವಾ ಯಾವ ನಂಬರ್ ಬಂದ್ರೆ ಯಾವ ರೀತಿಯಾದಂತಹ ಜಮ್ ಸ್ಟೋನ್ ಅನ್ನ ಹಾಕೊಂಡ್ರೆ ಪರೀಕ್ಷೆಯಲ್ಲಿ 60% ಗಿಂತ ಜಾಸ್ತಿ ಬರುತ್ತೆ. ಇದೆಲ್ಲ ಈ ನ್ಯೂಮರಾಲಜಿ ಇದೆಯಲ್ಲ. ಬಟ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್ ನ್ಯೂಮರಾಲಜಿ. ಐ ಆಮ್ ಟಾಕಿಂಗ್ ಅಬೌಟ್ TRP ಅನಾಲಿಸಿಸ್. ನಾವು ಎಷ್ಟೇ ಹೇಳಿ ಟೆಲಿವಿಷನ್ ಅನ್ನ ಮೀಡಿಯಾವನ್ನ ಎಷ್ಟೇ ಟೀಕೆ ಮಾಡಿದ್ರು ಎಂಡ್ ಆಫ್ ದ ಡೇ ಇದು ನಡೆಯೋದೇ TRP ಮೇಲೆ. ಇದನ್ನ ಸರ್ಕಾರನೇ ಮಾಡಿರುವಂತ ಒಂದು ವ್ಯವಸ್ಥೆ, ಜನರೇ ಮಾಡಿರುವಂತ ವ್ಯವಸ್ಥೆ. TRP ಇಲ್ಲದೆ ಹೋದ್ರೆ ಯಾವ ಚಾನಲ್ ಕೂಡ ನಡೆಯಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ನಂಬರ್ಸ್ ಅದೆಲ್ಲ ಬರೀ ನಂಬರ್ಸ್ ಅಲ್ಲಿ ಬರುತ್ತೆ. ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿದೆಯಲ್ಲ, ಇಟ್ಸ್ ಅ ಸ್ಕಿಲ್. ಆ ಸ್ಕಿಲ್ ಅನ್ನ ನಾವು ನೋಡ್ಕೊಂಡು ಅದನ್ನ ನಾನು ಒಂದು ಈ ಪ್ರೋಗ್ರಾಮ್ ಅನ್ನ ಮಾಡಿದ್ರೆ ಇದಕ್ಕೆ ಇಷ್ಟು ನಂಬರ್ ಬರಬಹುದು, ಅಥವಾ ನಾನು ಇಷ್ಟು ನಂಬರ್ ಬರಬೇಕು ಅಂದ್ರೆ ನಾನು ಈ ತರದ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂತ ಒಂದು ನ್ಯೂಮರಾಲಜಿ ಇದೆಯಲ್ಲ, ಅದು ಒಂದು ನಂಬರ್ ಅನಾಲಿಟಿಕ್ಸ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದನ್ನ ನಾವು ಬದಲಾದ ಕಾಲದಲ್ಲಿ ಕಲಿಬೇಕಾದಂತ ಇನ್ನೊಂದು ಸ್ಕಿಲ್ ಅದು. ಇದನ್ನ ಬಿಟ್ಟರೆ ಟೆಲಿವಿಷನ್ಗೆ ಬೇಕಾಗಿರೋದು ಮೂವಿ ಡೈರೆಕ್ಷನ್ನು ಅಂಡ್ ನಾಟಕ ಮಾಡುವ ಕಲೆ. ಇದು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅಥವಾ ಎಷ್ಟು ಜನ ಪತ್ರಕರ್ತರು ಇದನ್ನ ಏನು ಅಪಹಾಸ್ಯ ಕೂಡ ಮಾಡ್ಬೋದು. ಯಾಕೆ ಸಿನಿಮಾ ಅಂತಂದ್ರೆ ಏನು ಟೆಲಿವಿಷನ್ ಸಿನಿಮಾ, ಇದು ನ್ಯೂಸ್ ಅಂದ್ರೆ ಏನು ಸಿನಿಮಾ ಆಗೋಯ್ತಾ ಅದು, ಅಥವಾ ಇದೇನು ನಾಟಕ ಆಗೋಯ್ತಾ, ಅಥವಾ ಇದೇನು ನಾವು ನೋಡ್ತಾ ಇರೋದು ಟಿವಿ ನ್ಯೂಸ್ ಸ್ಕ್ರೀನು, ಅಥವಾ ಇದು ಯಾವುದೋ ಡ್ರಾಮಾ ಥಿಯೇಟರ್ ಅಂತ ಕೇಳೋಷ್ಟು ಮಟ್ಟಿಗೆ ಅಪಹಾಸ್ಯ ಮಾಡುವಂಥದ್ದಿದೆ. ಬಟ್ ಆಫ್ಕೋರ್ಸ್ ನಾನು ಹೇಳ್ತಾ ಇರೋದು ಆ ದೃಷ್ಟಿಯಲ್ಲ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಸುವರ್ಣ ನ್ಯೂಸ್ನಲ್ಲಿ, ನಾನು ಬೇರೆ ಚಾನಲ್ ಎಕ್ಸಾಂಪಲ್ ಯಾಕೆ ಕೊಡಲ್ಲ ಅಂದ್ರೆ ಐ ಬಿಲಾಂಗ್ ಟು ಸುವರ್ಣ ನ್ಯೂಸ್, ಹಾಗಾಗಿ ಸುವರ್ಣ ನ್ಯೂಸ್ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಚಾನಲ್ ಪ್ರಚಾರನೂ ಆದಂಗೆ ಆಗುತ್ತಲ್ಲ, ಹಾಗಾಗಿ ನಮ್ಮ ಚಾನಲ್ನಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಒಂದು ಕಾರ್ಯಕ್ರಮ ಇದೆ. ರಾತ್ರಿ 8:00 ಬರುತ್ತೆ, ನ್ಯೂಸ್ ಅವರ್ ಅಂತ ಒಂದಿಡೀ ಒಂದು ಕಾರ್ಯಕ್ರಮ. ಸೊ ನಮ್ಗೆ ಮೂವಿ ಡೈರೆಕ್ಷನ್ ಅಥವಾ ಥಿಯೇಟ್ರಿಕಲ್ ಸ್ಕಿಲ್ ಯಾಕೆ ಬೇಕಾಗತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ನಾವು ಇಡೀ ಕಾರ್ಯಕ್ರಮವನ್ನ ಯೋಚನೆ ಮಾಡಿದಾಗ ನಾವು ಪ್ರೈಮ್ ಟೈಮ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅಂದ್ರೆ ಪ್ರೈಮ್ ಟೈಮ್ ನಲ್ಲಿ ಕಳಿಸುವಂತ ಮುಖ್ಯ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಅನ್ನು ನಾವು ಯೋಚನೆ ಮಾಡಿ ಅದನ್ನ ಪ್ರಸಾರ ಮಾಡೋಕ್ಕಿಂತ ಮೊದಲೇ ನಮ್ಮ ಕಾಂಪಿಟೇಷನ್ ಏನೇನ್ ಮಾಡ್ತಾರೆ ಎಲ್ಲದ್ರ ಜ್ಞಾನ ಬೇಕಾಗುತ್ತೆ. ಕಾಂಪಿಟೇಷನ್ ಅಲ್ಲಿ 9 ಗಂಟೆ ಹೊತ್ತು ಇಸ್ ದ ಮೋಸ್ಟ್ ಟಫೆಸ್ಟ್ ಫಾಟ್ ಟೈಮ್ ಸ್ಲಾಟ್ ಇನ್ ದ ಎಂಟೈರ್ ಟೆಲಿವಿಷನ್ ಇಂಡಸ್ಟ್ರಿ. ಆ ಟೈಮ್ನಲ್ಲಿ ಅದ್ಯಾವುದೋ ರಾಧೆ ಸೀರಿಯಲ್ ಬರ್ತಾ ಇರುತ್ತೆ, ಇನ್ಯಾವುದೋ ಒಂದರಲ್ಲಿ ಅದು ನಕ್ಷತ್ರ, ಅಗ್ನಿ ನಕ್ಷತ್ರನ ಯಾವುದೋ ಒಂದು ಅಗ್ನಿಸಾಕ್ಷಿ ಸೀರಿಯಲ್ ಬರ್ತಾ ಇರುತ್ತೆ. ಆ ಟೈಮ್ನಲ್ಲಿ ಈ ಕಡೆಗೆ ಇನ್ನೊಂದು ಚಾನಲ್ನಲ್ಲಿ ಬಿಗ್ ಬುಲೆಟಿನ್ ಬರ್ತಾ ಇರುತ್ತೆ, ಇನ್ನೊಂದು ಚಾನಲ್ನಲ್ಲಿ ಅವರು ಪ್ರೈಮ್ ನ್ಯೂಸ್ ಬರ್ತಾ ಇರುತ್ತೆ. ಆ ಟೈಮ್ನಲ್ಲಿ ನಮ್ದು ನ್ಯೂಸ್ ಹೋಗ್ಬೇಕು. ಇಟ್ ಶುಡ್ ಬಿ ಡಿಫ್ರೆಂಟ್, ಎಲ್ಲರೂ ಇದನ್ನೇ ನೋಡಬೇಕು, ಇದಕ್ಕೆ ನಂಗೆ ಹೆಚ್ಚಿನ TRP ಬರಬೇಕು. ಹಾಗಾಗಿ ಏನ್ ಮಾಡ್ಬೇಕು? ಇದನ್ನ ಯೋಚನೆ ಮಾಡಿದಾಗ ಒಂದು ಸಾಮಾನ್ಯವಾಗಿ 9 ಗಂಟೆ ನ್ಯೂಸ್ಗೆ ಹೆಚ್ಚು ಕಡಿಮೆ ಎಲ್ಲರೂ ಒಂದು ಫಾರ್ಮುಲಾಗೆ ಬಂದ್ಬಿಟ್ಟಿದ್ದಾರೆ. ಏನು, ಈ ಕಡೆಗೆ ಒಬ್ಬ ಮುಖ್ಯ ಆಂಕರ್ ಕೂತ್ಕೊಳ್ಳೋದು, ಈ ಕಡೆಗೆ ಒಬ್ಬ ಮುಖ್ಯ ಸ್ತ್ರೀ ಆಂಕರ್ ಕೂತ್ಕೊಳ್ಳೋದು, ಮಹಿಳಾ ಆಂಕರ್ ಕೂತ್ಕೊಳ್ಳೋದು. ಇವ್ರು ಏನೋ ಹೇಳ್ತಾ ಇರೋದು, ಅದಕ್ಕೆ ಇವರು ಹೌದಾ ಸಾರ್, ಹಿಂಗಾಗ್ಬಿಡುತ್ತಾ, ಹಿಂಗಾದ್ರೆ ಹಿಂಗ್. ಸೊ ಇದನ್ನ ಕೇಳೋದು ಒಂದು ಫಾರ್ಮ್ಯಾಟ್ ಬಂದ್ಬಿಟ್ಟಿದೆ ಇವತ್ತು. ಈ ಫಾರ್ಮ್ಯಾಟ್ ಇಂದ ಹೊರಗಡೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನನಗೆ ಒಂದು ವಿಜುವಲೈಸೇಷನ್ ಸ್ಕಿಲ್ ಬೇಕಾಗುತ್ತೆ. ನಾನು ಸಿಂಪಲ್ ಆಗಿ ಯಾರನ್ನ ಅಂತಂದು ಕೂರಿಸಿ ಈಗ ಮಾತಾಡಿ ಅಂತ ಹೇಳಕ್ ಬರಲ್ಲ. ಫಾರ್ ಎಕ್ಸಾಂಪಲ್, ಈ ಕಾರ್ಯಕ್ರಮದ ಎಂಟೈರ್ ಡೈರೆಕ್ಷನ್ ಅನ್ನ ಮಾಡಿದಂಥದ್ದು ನಾನು. ಅದನ್ನ ಹೇಗೆ ಮಾಡಿದೆ ಅಂತಂದ್ರೆ, ಅದರಲ್ಲಿ ನಮ್ಮ ಕ್ಯಾಮ್ರಾ ಇರುತ್ತೆ. ಕ್ಯಾಮ್ರಾ ನ್ಯೂಸ್ ಬಿಗಿನ್ ಆಗೋವಾಗ ನಾವು ಹೆಂಗೆ ಕ್ಯಾಮ್ರಾ ಟಕ್ ಅಂತ ಆನ್ ಮಾಡಿದ ತಕ್ಷಣ ಒಂದು ಆಂಕರ್ ಬಂದ್ಬಿಡ್ಬೇಕಾ, ಅಥವಾ ಬೇರೆ ರೀತಿಗೆ ಬರ್ಬೇಕಾ? ನಮ್ದ್ರಲ್ಲಿ ಏನಿದೆ,
ಅದು ಸ್ಟುಡಿಯೋದ ಮೂರನೇಲಿ ಪ್ರೈಮ್ ಟೈಮ್ ಅಂತ ನ್ಯೂಸ್ ಅಂತ ಒಂದು ನ್ಯೂಸ್ ಅವರ್ ಅಂತ ಒಂದು ಬರ್ದಿರುತ್ತೆ. ಕ್ಯಾಮ್ರಾ ಅಲ್ಲಿ ಫೋಕಸ್ ಆಗುತ್ತೆ. ಅಲ್ಲಿಂದ ನಿಧಾನಕ್ಕೆ ಹೀಗೆ ಬಂದು ವೈಡ್ ಆಗ್ತಾ 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 ಇಡೀ ಸ್ಟುಡಿಯೋ ತಗೊಳುತ್ತೆ. ಅಲ್ಲಿ ತುದಿಯಲ್ಲಿ ಆಂಕರ್ ಕೂತಿರ್ತಾನೆ. ದಿಸ್ ಇಸ್ ಅ ಟೆಲಿವಿಷನ್ ಡೈರೆಕ್ಷನ್. ನೀವು ಇವತ್ತು ರಾತ್ರಿ ನೀವು ಇಷ್ಟು ದಿನ ನೋಡದೆ ಹೋದ್ರೆ ಇವತ್ತು ರಾತ್ರಿ ಹೋಗಿ 8:30 ನೋಡಿ ಕ್ಯಾಮ್ರಾ ಮೂವಿಂಗ್ ಪ್ಯಾನ್ ಆಗಿ ಬರೋದನ್ನ ನೀವು ನೋಡಿ. ಆಮೇಲೆ ಒಂದು ಸ್ವಲ್ಪ ಹೊತ್ತಿನಲ್ಲಿ ನಾವು ಅದರಲ್ಲಿ ಆ ಫಾರ್ಮುಲಾ ಬ್ರೇಕ್ ಮಾಡೋ ಸಲುವಾಗಿ ಒಂದು ಆಂಕರ್ ಅವನ ಪಕ್ಕದಲ್ಲಿ ಯಾರು ಮಹಿಳಾ ಆಂಕರ್ ಅನ್ನ ಕೂರಿಸಿಲ್ಲ, ಒಬ್ಬನೇ ಆಂಕರ್ ಇರ್ತಾನೆ. ಬಟ್ ಒಬ್ಬನೇ ಆಂಕರ್ 1 hour ಮಾತಾಡ್ತಾ ಇದ್ರೆ ಬೋರ್ ಆಗ್ಬಿಡುತ್ತಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಆ ಆಂಕರ್ ಕೊನೆವರೆಗೂ ಮೊದಲೇ ಕೂತ್ಕೊಂಡು ಓದ್ತಾ ಇದ್ದಂಗೆ ಕೊನೆವರೆಗೂ ಓದ್ತಾ ಇರೋದಲ್ಲ. ಸೊ ಹಾಗಾಗಿ ಮಧ್ಯದಲ್ಲಿ ಅವನು ಎದ್ದು ಬಂದು ಒಂದು ಎಕ್ಸ್ಪ್ಲೈನ್ ಮಾಡಬೇಕು. ಒಂದು ಪಕ್ಕದಲ್ಲಿ ಒಂದು ಸ್ಕ್ರೀನ್ ಹಾಕಿಟ್ಟಿರ್ತೀವಿ, ಆ ಸ್ಕ್ರೀನಿಗೆ ಬಂದು ಅವನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಅಂದ್ರೆ ತಾನು ಕೂತ ಸ್ಥಳದಿಂದ ಸುತ್ತಲೂ ಹಿಂಗೆ ಬಂದು ಮಾಡಬೇಕು. ಅವಾಗ ಒಂದು ಮಾನಿಟರಿ ಬ್ರೇಕ್ ಆಗುತ್ತೆ. ದಿಸ್ ಇಸ್ ಅ ಮೀಡಿಯಾ ಸಿನಿಮಾ ಡೈರೆಕ್ಷನ್. ಅಂದ್ರೆ ಸಿನಿಮಾ ಅನ್ನೋಕ್ಕಿಂತ ಡೈರೆಕ್ಷನ್ಸ್ ಇದು. ಆಮೇಲೆ ಇನ್ನೊಂದು ಘಟನೆ ಬರುತ್ತೆ. ಯಾವುದೋ ಒಂದು ವ್ಯಕ್ತಿ ಬಂದಾಗ ಆ ಸ್ಕ್ರೀನ್ ನಲ್ಲಿ ಆ ವ್ಯಕ್ತಿ ರಿಪೋರ್ಟರ್ ಕಾಣಿಸ್ತಾನೆ. ಅವಾಗ ಈ ರಿಪೋರ್ಟರ್ ತಿರುಗಿ ಆಂಕರ್ ಅವ್ರ ಜೊತೆ ತಿರುಗಿ ರಿಪೋರ್ಟರ್ ಜೊತೆಗೆ ಮಾತಾಡಬೇಕು. ದಿಸ್ ಇಸ್ ಅ ಡೈರೆಕ್ಷನ್. ಸೊ ದಿಸ್ ವಿ ಹ್ಯಾವ್ ಡನ್ ಇನ್ ಮೆನಿ ಆಫ್ ಅವರ್ ಪ್ರೋಗ್ರಾಮ್ಸ್. ಅದೇ ತರ ಇನ್ನೊಂದು ನಾನು ಡೈರೆಕ್ಷನ್ ಮಾಡಿರುವ ಪ್ರೋಗ್ರಾಮ್ ಯಾವುದು ಅಂದ್ರೆ ನಮ್ದು ಕವರ್ ಸ್ಟೋರಿ. ದಿಸ್ ಇಸ್ ಒನ್ ಆಫ್ ಅವರ್ ಬೆಸ್ಟ್ ಪ್ರೊಡ್ಯೂಸ್ಡ್ ಪ್ರೋಗ್ರಾಮ್ಸ್. ಇನ್ಫ್ಯಾಕ್ಟ್ ಹೈಕೋರ್ಟ್ ಕೂಡ ಇದನ್ನ ನಮಗೆ ಪ್ರಶಸ್ತಿಯನ್ನು ಕೊಟ್ಟಂತ ಕಾರ್ಯಕ್ರಮ. ಆಮೇಲೆ ಸತತವಾಗಿ ನಮಗೆ 5 ವರ್ಷಗಳಿಂದ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡಿತಾ ಇರುವಂತಹ ಕಾರ್ಯಕ್ರಮ ಇದು ಕವರ್ ಸ್ಟೋರಿ. ಇಟ್ಸ್ ಅನ್ ಇನ್ವೆಸ್ಟಿಗೇಷನ್ ಸ್ಟೋರಿ. ಅದು ಯಾವುದೋ ಫಾರ್ಮೆಟ್ ಅಲ್ಲಿ ಕಳೆದ ಒಂದು 10 ವರ್ಷದಿಂದ ಬರ್ತಾ ಇತ್ತು. ಈಗ ಡೈರೆಕ್ಷನ್ ಯಾಕೆ ಬೇಕಾಗತ್ತೆ ಅಂತಂದ್ರೆ ಇದೇ ಪಾಯಿಂಟ್ ಅಂತ ಹೇಳ್ತೀರ ನನಗೆ. ಫಸ್ಟ್ ಆಫ್ ಆಲ್ ನಾವು ಇದನ್ನ ರಿಪೋರ್ಟರ್ನ ಬಾಂಡ್ ರಿಪೋರ್ಟರ್ ಅಂತ ಮಾಡಿದ್ವಿ. ಯಾಕೆಂತಂದ್ರೆ ಇಟ್ಸ್ ಅನ್ ಇನ್ವೆಸ್ಟಿಗೇಷನ್ ಸ್ಟೋರಿ. ಜೇಮ್ಸ್ ಬಾಂಡ್ ಗೊತ್ತಲ್ಲ, ಜೇಮ್ಸ್ ಬಾಂಡ್ ಒಂಥರ ಹೇಗೆ ಹೋಗ್ತಾನೋ ಆ ರೀತಿಯಲ್ಲಿ ಹೋಗ್ಬೇಕು. ಅವಾಗ ಒಂದು ಮ್ಯೂಸಿಕ್ ಬರುತ್ತೆ. ಆ ಮ್ಯೂಸಿಕ್ ತರದೇ ಒಂದು ಬಾಂಡ್ ಮ್ಯೂಸಿಕ್ ಬೇಕು. ಬಾಂಡ್ ರಿಪೋರ್ಟರ್ ಆಗಿರ್ಬೇಕು. ಅವ್ನು ಬಾಂಡ್ ಸ್ಟೈಲ್ ನಲ್ಲಿ ಇಡೀ ಕತೆ ಬಂದ್ರೆ ಹೋಗ್ತಾ ಇರ್ಬೇಕು. ಸೊ ವಿ ಕಾಲ್ ಇಟ್ ಕವರ್ ಸ್ಟೋರಿ. ಇಟ್ಸ್ ದ ಸುವರ್ಣ ನ್ಯೂಸ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂಡ್ ಇಟ್ಸ್ ಅ ಬಾಂಡ್ ರಿಪೋರ್ಟರ್ ಅಂತಾನೆ ನಾವು ಟ್ಯಾಗ್ ಲೈನ್ ಮಾಡಿದೀವಿ. ಅಂತ ಮ್ಯೂಸಿಕ್ ಕೂಡ ಹಾಗೆ ಇದೆ. ಸೊ ದಿಸ್ ಇದೆಯಲ್ಲ, ಇದನ್ನ ಸಾಮಾನ್ಯ ನ್ಯೂಸ್ ಪ್ರೆಸೆಂಟ್ ಮಾಡೋದು ಇದನ್ನ ಮಾಡಲ್ಲ. ಸ್ವಲ್ಪ ಮೂವಿ ಡೈರೆಕ್ಷನ್ಸ್, ಥಿಯೇಟ್ರಿಕಲ್ ಸ್ಕಿಲ್ಸ್ ಇದ್ರೆ ಇದನ್ನ ಮಾಡಕ್ ಸಾಧ್ಯ. ಸೊ ಹಾಗಾಗಿ ಈ ಮೇಲಿನ ಎಲ್ಲ ಸ್ಕಿಲ್ಸ್ ಜೊತೆಗೆ ಕೊನೆಯಲ್ಲಿ ಬಂದಿರುವಂತಹ 2 ಸ್ಕಿಲ್ಸ್ ಇದೆಯಲ್ಲ, ಅದು ಆಧುನಿಕವಾಗಿ ಬೇಕಾದಂತ ಸಮಕಾಲೀನ ಪತ್ರಿಕೋದ್ಯಕ್ಕೆ ಬೇಕಾದಂತ ಹೊಸ ಸ್ಕಿಲ್ಗಳು. ಆಮೇಲೆ ಡಿಜಿಟಲ್ ಮೀಡಿಯಾ ನೀವೆಲ್ಲ ಕಲಿತಾ ಇರ್ತೀರಿ. ಐ ಡೋಂಟ್ ವಾಂಟ್ ಟು ಗೋ ಡೀಪ್ ಇನ್ ಟು ದಿಸ್ ಒನ್. CMS ಅಂದ್ರೆ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅದನ್ನ ಕಲಿಸ್ತಾ ಇದ್ರೂ ಓಕೆ. ಈಗ ನೀವು MS ವರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ರೆ ದಟ್ ಇಸ್ ಅ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. SEO ಅಂತಂದ್ರೆ ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್. ಐ ಡೋಂಟ್ ವಾಂಟ್ ಟು ಗೋ ಡೀಪ್ ಇನ್ ಟು ದಿಸ್ ಒನ್. ಸರ್ಚ್ ಎಂಜಿನ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಗೂಗಲ್ ಅಲ್ಲಿ ನಮ್ಮ ಸರ್ಚ್ ಕಾಣಿಸ್ಕೊಂಡ್ರೆ ನಮ್ಮ ಓದುಗರು ಅಲ್ಲಿಂದ ಬರೋರ ಸಂಖ್ಯೆ ನಮಗೆ ಜಾಸ್ತಿ ಆಗ್ತಾರೆ. ಹಾಗಾಗಿ ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ ಬಹಳ, ಅದಕ್ಕೆ ಏನೇನೋ ಒಂದು ಕ್ಯಾಟಗರಿ ಇದೆ. ಅದಕ್ಕೆ ಮೆಟಾ ವರ್ಡ್, ಕೀವರ್ಡ್, ಅದಕ್ಕೆ ಸಮರೀಸು, ಹೀಗೆಲ್ಲ ಇರುತ್ತೆ. ಅದನ್ನೆಲ್ಲ ಮಾಡುವಂಥದ್ದು ಸಾಮಾನ್ಯವಾಗಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕಲಿಸ್ತಾ ಇದ್ದಾರೆ SEO-ನ. HTML ಡೀಪ್ ಆಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಅದು, ಅಥವಾ ಅದೊಂದು ಇಂಟರ್ನೆಟ್ ಲ್ಯಾಂಗ್ವೇಜ್ ಆಗಿದ್ದರೆ ತುಂಬಾ ಬೇಕಾಗಿಲ್ಲ. ಬೇಸಿಕ್ ಗೊತ್ತಿರಬೇಕಾಗುತ್ತೆ. HTML ಅಂದ್ರೆ ಪ್ರೋಗ್ರಾಮಿಂಗ್ ಮಾಡೋಷ್ಟಲ್ಲ, ಬಟ್ ಎಲ್ಲಿ ಬೋಲ್ಡ್ ಮಾಡೋದು, ಎಲ್ಲಿ ಇಟಾಲಿಕ್ ಮಾಡುವಂಥದ್ದು, ಎಲ್ಲಿ ಫಾಂಟ್ ಸೈಜ್ ದೊಡ್ಡ ಮಾಡೋದು, ಎಲ್ಲಿ ಹೆಡ್ಡಿಂಗ್ ಮಾಡೋದು, ಈ ಥರದ್ದನ್ನೆಲ್ಲ ಮಾಡೋದಕ್ಕೆ ಒಂದು ಟ್ಯಾಗ್ ನೋಡಿದ ತಕ್ಷಣ ಗೊತ್ತಾಗ್ಬೇಕಷ್ಟೇ. ಅಂಡ್ ವಿಡಿಯೋ ಅಂಡ್ ಪಿಕ್ಚರ್ ಎಡಿಟಿಂಗ್, ಅಫ್ಕೋರ್ಸ್ ಇದನ್ನ ಈಗ ಫೋನ್ ಬಂದಿರೋದ್ರಿಂದ ಎಲ್ಲರೂ ಮಾಡ್ತಿದ್ದಾರೆ. ಬಟ್ ಇದಕ್ಕಿಂತನೂ ಇಂಪಾರ್ಟೆಂಟ್ ಏನು ಅಂದ್ರೆ ಆ ವಿಡಿಯೋ ಅಂಡ್ ಪಿಕ್ಚರ್ ಕಂಪ್ರೆಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಅದನ್ನ ಮಾಡಲ್ಲ. ಯಾಕೆಂದ್ರೆ ನಾವೊಂದು ಪಿಕ್ಚರ್ನ ತೆಗೆದ ತಕ್ಷಣ ಅಥವಾ ವಿಡಿಯೋ ತೆಗೆದ ತಕ್ಷಣ ನಮ್ಮ ಮೊಬೈಲ್ ಕ್ಯಾಮೆರಾನ ಆ ಮೆಗಾ ಪಿಕ್ಸೆಲ್ ಎಷ್ಟೋ ಇರುತ್ತಲ್ಲ, ಆ ಮೆಗಾ ಪಿಕ್ಸೆಲ್ಗೆ ಅನುಗುಣವಾಗಿ ಅಥವಾ HD ಕ್ವಾಲಿಟಿನೋ ಯಾವುದೋ ಅನುಗುಣವಾಗಿ ಅದು ಫೈಲ್ ಸೈಜ್ ತುಂಬಾ ದೊಡ್ಡದಾಗಿರುತ್ತೆ. ಒಂದು ವಿಡಿಯೋ ಅನ್ನುವಂಥದ್ದು ಅದು ಕೆಲವೊಂದು ವಿಡಿಯೋಸ್ ಹಾಕುವಾಗ ಅದು 40 MB, 50 MB, 250 MB ಅಥವಾ 1 GB ಗಟ್ಟಲೆ ಆಗ್ಬಿಡುತ್ತೆ. ಅದಷ್ಟನ್ನು ಡಿಜಿಟಲ್ ಅಲ್ಲಿ ಪೋಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಅದರ ಎಂಟೈರ್ ವಿಡಿಯೋ ಹೋಗ್ಬೇಕು. ಅದನ್ನ ಹೇಗೆ ಮಾಡೋದು ಅಂತಂದ್ರೆ ಅದನ್ನ ಕಂಪ್ರೆಷನ್ ಮಾಡೋದು ಅಂತ. ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಂದ್ರೆ ನಿಮ್ಮ ವಾಟ್ಸಪ್ ಅಲ್ಲಿ ಆಗುತ್ತೆ. ನಿಮ್ಮ ಫೋಟೋ ಅಥವಾ ಒಂದು ವಿಡಿಯೋನ ನೀವು ರೆಕಾರ್ಡ್ ಮಾಡ್ಕೊಂಡಾಗ ಅದನ್ನ ನಿಮ್ಮ ವಾಟ್ಸಪ್ ಮೊಬೈಲ್ ನಲ್ಲಿ ಚೆಕ್ ಮಾಡಿ. ಅದ್ರ ಸೈಜು ಒಂದು 20 MB ಅಂತ ಅಥವಾ 30 MB ಅಂತ ಇದ್ರೆ ನೀವು ಅದನ್ನ ವಾಟ್ಸಪ್ ಅಲ್ಲಿ ಕಳಿಸಿ. ನೀವು ವಾಟ್ಸಪ್ ಅಲ್ಲಿ ಕಳಿಸಿದಾಗ ಅದನ್ನ 248 KB ಈ ತರ ತೋರಿಸುತ್ತೆ ಸೈಜ್ ಅನ್ನು. ಅಂದ್ರೆ ಕಂಪ್ರೆಷನ್ ಮಾಡುತ್ತೆ. ಸೊ ಇದನ್ನ ಡಿಜಿಟಲ್ ಮೀಡಿಯಾದಲ್ಲಿರೋರು ಪಿಕ್ಚರ್ ಮತ್ತು ವಿಡಿಯೋವನ್ನ ಕಂಪ್ರೆಷನ್ ಮಾಡೋದಕ್ಕೆ ಕಲ್ತ್ಕೋಬೇಕಾಗತ್ತೆ. ಅದಿಲ್ಲ ಅಂತಂದ್ರೆ ವೆಬ್ಸೈಟ್ ಆಗಿ ಅಥವಾ ಡಿಜಿಟಲ್ ಪ್ರಾಡಕ್ಟ್ ಆಗಿ ಲೋಡ್ ಆಗಲ್ಲ. ಇದನ್ನ ಬಿಟ್ಟರೆ ಸೋಷಿಯಲ್ ಮೀಡಿಯಾ ಸ್ಕಿಲ್ಸು, ಇದನ್ನ ನೀವೇ ನನ್ಗೆ ಹೇಳ್ಕೊಡ್ತೀರಿ, ನಾನು ನಿಮ್ಗೆ ಹೇಳ್ಕೊಡೋದೇನಿಲ್ಲ.
ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಆ ಸೋಷಿಯಲ್ ಮೀಡಿಯಾ ಸ್ಕಿಲ್ಸ್ ಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ನ್ಯೂಸ್ ಅನ್ನುವಂಥದ್ದು ಎಲ್ಲದನ್ನು ನಮ್ಮ ರಿಪೋರ್ಟರ್ ಕಳಿಸ್ತಿರಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಸುದ್ದಿಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನ ಆಮೇಲೆ ತಗೋತಾ ಇರ್ತೀವಿ. ನೀವೇ ನೋಡ್ತೀರಿ ಟೆಲಿವಿಷನ್ಸ್ನಲ್ಲಿ, ಪ್ರಿಂಟ್ನಲ್ಲಿ ಎಲ್ಲ ಕಡೆಗೆ ಇವತ್ತು ಈ ವಿಡಿಯೋ ವೈರಲ್ ಆಯಿತು, ಇವತ್ತು ಈ ವಿಡಿಯೋ ವೈರಲ್ ಆಯಿತು ಅಂತ ನೋಡ್ತಿರ್ತೀವಲ್ಲ. ಸೊ ಆಲ್ ದೋಸ್ ಥಿಂಗ್ಸ್ ಬಿಕಮಿಂಗ್ ವೈರಲ್ ಆನ್ ದ ಸೋಷಿಯಲ್ ಮೀಡಿಯಾ ಫಸ್ಟ್ ಅದನ್ನು ನಾವು ಅಡಾಪ್ಟ್ ಮಾಡ್ಕೊತಿರ್ತೀವಿ. ಸೊ ಆ ಸೋಷಿಯಲ್ ಮೀಡಿಯಾ ಸ್ಕಿಲ್ಸ್ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಇದನ್ನು ಬಿಟ್ಟರೆ ಕೊನೆಗಿರುವಂಥ ಒಂದು ಸ್ಕಿಲ್ಸ್, ಅಪ್ಗ್ರೇಡೆಡ್ ಸ್ಕಿಲ್ ಆಗಬೇಕಾಗಿರೋದು ಅಂತಂದ್ರೆ ಅನಾಲಿಟಿಕ್ಸ್ ಅಂತ. ಡಿಜಿಟಲ್ ಮೀಡಿಯಾದಲ್ಲಿ ಇರಬೇಕಾದವರಿಗೆ ಗೊತ್ತಿರಲೇಬೇಕಾದಂಥ ಒಂದು ಇಂಪಾರ್ಟೆಂಟ್ ಸ್ಕಿಲ್ ಅನಾಲಿಟಿಕ್ಸ್. ಅನಾಲಿಟಿಕ್ಸ್ ಅಂದ್ರೆ ಏನು ಅಂದ್ರೆ ನಾವು ಹೇಗೆ TRPಯನ್ನು ಟೆಲಿವಿಷನ್ಸ್ನಲ್ಲಿ ನಾವು ವಿಶ್ಲೇಷಣೆ ಮಾಡ್ತೀವೋ ಅದೇ ರೀತಿಯಲ್ಲಿ ಇಂಟರ್ನೆಟ್ ಟ್ರಾಫಿಕ್ ಅನ್ನು ವಿಶ್ಲೇಷಣೆ ಮಾಡುವಂತ ಒಂದು ಕಲೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮ್ಮ ಗೂಗಲ್ ಅನಾಲಿಟಿಕ್ಸ್ ನನ್ನ ಪ್ರಕಾರದಲ್ಲಿ ನಂಗೆ ಗೊತ್ತಿಲ್ಲ ಯೂನಿವರ್ಸಿಟಿಗೆ ಹೇಳ್ಕೊಡ್ತಾರ ಇಲ್ವಾ ಅಂತ. ಗೂಗಲ್ ಅನಾಲಿಟಿಕ್ಸ್ ಇಸ್ ಒನ್ ಕ್ಲಿಯರ್ ಎಕ್ಸಾಂಪಲ್. ಇದು ಯಾಕೆ ಬೇಕಾಗುತ್ತೆ ಅಂತ ಹೇಳ್ತೀನಿ. ನಿಮ್ಮಲ್ಲಿ ಇವಾಗ 3 ಸುದ್ದಿ ಇರುತ್ತೆ ಅಂತ ಇಟ್ಕೊಳ್ಳಿ. 3 ಸುದ್ದಿಯಲ್ಲಿ ಒಂದು ಸುದ್ದಿ ದೇಶದ ಪ್ರಧಾನಿಯನ್ನ ಇವತ್ತು ಘಾನಾದ ಇದನ್ನ ಅಧ್ಯಕ್ಷ ಬಂದು ಭೇಟಿ ಮಾಡಿದ್ರು. 2 ಉಭಯ ದೇಶಗಳ ನಡುವೆ ಮಾತುಕತೆ ನಡೆಸಿದ್ರು. ಘಾನಾ ದೇಶಕ್ಕೆ ನಮ್ಮ ಭಾರತದಿಂದ ಆರ್ಥಿಕ ಸಹಾಯವನ್ನು ನೀಡಲಾಯಿತು ಅನ್ನುವಂಥದ್ದು ಒಂದು ಸುದ್ದಿ. ಇನ್ನೊಂದು ಸುದ್ದಿ, ಇವತ್ತು ಮಳೆ ಕಾಲದಲ್ಲಿ ಮಳೆ ಜಾಸ್ತಿಯಾಗಿ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಜಲಾಶಯದಿಂದ ನೀರು ಬಿಟ್ಟ ಪರಿಣಾಮವಾಗಿ ಇವತ್ತು ಬೆಳಗಾವಿಯಲ್ಲಿ ಮತ್ತೆ ಉತ್ತರ ಕರ್ನಾಟಕದ ಹಲವೆಡೆ ಫ್ಲಡ್ ಆಗಿಬಿಟ್ಟಿದೆ, ರಸ್ತೆಗೆಲ್ಲ ನೀರು ತುಂಬಿ ಹರಿತಾ ಇದೆ ಎನ್ನುವಂಥದ್ದು ಇದ್ರ ಸುದ್ದಿ. ಇದರಿಂದ 3ನೇ ಸುದ್ದಿ, ಆಲಿಯಾ ಭಟ್ ಪ್ರೆಗ್ನೆಂಟ್ ಆಗಿದ್ದಾಳೆ. ಇದು 3 ಸುದ್ದಿ. ನಮ್ಮ ಜರ್ನಲಿಸ್ಟಿಕ್ ಎಲ್ಲಾ ಸ್ಟ್ಯಾಂಡರ್ಡ್ ಅಲ್ಲಿ ಹೋದ್ರೆ ಬಹಳ ಇಂಪಾರ್ಟೆಂಟ್ ಯಾವುದು ನಮಗೆ, ಘಾನಾ ಪ್ರೆಸಿಡೆಂಟ್ ಬಂದು ಬಾಣಕ್ಕೆ ನಮ್ಮ ಮೋದಿ ಅವರು ಭಾರತದ ಪ್ರಧಾನಿ ಕೊಡ್ತಾ ಇರುವಂಥದ್ದು ಬಹಳ ಇಂಪಾರ್ಟೆಂಟ್. ಅಥವಾ ಅದು ಬೇಡ ನಮ್ಮ ಕರ್ನಾಟಕ ಮಾಧ್ಯಮ ಸರ್ ನಮ್ಮ ಕನ್ನಡ ಅಂತಂದ್ರೆ ಇಲ್ಲ, ಇಲ್ಲಿಂದ ನೀರು ಬಂದು ಜನರಿಗೆ ಬಹಳ ಪ್ರಾಬ್ಲಮ್ ಆಗಿದೆ, ಅದನ್ನ ಮಳೆ ಎದುರಾಗಿದೆ ಅಂತ. ಇದನ್ನ ಮೇನ್ ಮಿಸ್ಟ್ರೀಮ್ ಮಾಧ್ಯಮದಲ್ಲಿ, ಉದಾಹರಣೆ ಕನ್ನಡಪ್ರಭದಲ್ಲಾದ್ರೆ ಆಲಿಯಾ ಭಟ್ ಪ್ರೆಗ್ನೆಂಟ್ ಆಗಿರೋ ಸುದ್ದಿಯನ್ನ ನಾವು ತಗೊಂಡೋಗಿ ಯಾವುದೋ ಎಂಟರ್ಟೈನ್ಮೆಂಟ್ ಪೇಜ್ ಅಲ್ಲಿ ಒಂದು ಸ್ವಲ್ಪ ಸಣ್ಣ ಸಿಂಗಲ್ ಕಾಲಮ್ ಹಾಕ್ತೀವಿ. ದಿಸ್ ಇಸ್ ಹೌ ನ್ಯೂಸ್ ಡಿಸಿಷನ್ ಇಸ್. ಇಂಟರ್ನೆಟ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಆಲಿಯಾ ಭಟ್ ಸುದ್ದಿ ಹೈಯೆಸ್ಟ್ ಓದುಗರಿರ್ತಾರೆ. ಆಲಿಯಾ ಭಟ್ ಸುದ್ದಿಗೆ 1,24,038 ಜನ ಓದುಗರಿದ್ರೆ, ಮಳೆ ಬಂದಿರೋದಕ್ಕೆ 138 ಜನ ಓದುಗರಿರ್ತಾರೆ. ಘಾನಾ ಪ್ರೆಸಿಡೆಂಟ್ಗೆ ಭಾರತ $1 ಬಿಲಿಯನ್ ದಾನ ಇದನ್ನ ನೆರವು ಕೊಟ್ಟಿದ್ದಕ್ಕೆ 2 ಜನ ಓದುಗರಿರ್ತಾರೆ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಇಟ್ಸ್ ದ ರಿಯಾಲಿಟಿ. ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್, ಅಂದ್ರೆ ಸೇಮ್ ನಂಬರ್ ಅಲ್ಲದೆ ಹೋದ್ರು ನಿಮ್ಗೆ ಒಂದು ಅರ್ಥ ಬರಲಿ ಅನ್ನೋ ಕಾರಣಕ್ಕೆ ಕೇಳಿದ್ವಿ. ಇದಕ್ಕೆ ಇಷ್ಟು ಜನ, ಇದಕ್ಕೆ ಇಷ್ಟು ಜನ, ಇದಕ್ಕೆ ಇಷ್ಟು ಜನ ಓದುಗರಿದ್ದಾರೆ ಅಂತಂದ್ರೆ, ಇವತ್ತು ನಾನು ಅತ್ಯಂತ ಸಮರ್ಥವಾದಂತ ಒಂದು ಡಿಜಿಟಲ್ ಮಾಧ್ಯಮ ನಡೆಸಬೇಕು ಅನ್ನೋದಾದ್ರೆ ನಾನು ಹಾಗಾದ್ರೆ ಯಾವ ತರ ಸುದ್ದಿಯನ್ನ ಹಾಕ್ಬೇಕು, ಯಾವ ತರದ ಸುದ್ದಿಗಳನ್ನ ಹಾಕಿದ್ರೆ ನಂಗೆ ಎಷ್ಟು ಜನ ಓದುಗರು ಬರ್ತಾರೆ. ಸೊ ಈ ಅನಾಲಿಸಿಸ್ ಇಲ್ದೇನೆ ಇವತ್ತು ಜರ್ನಲಿಸಂ ಮಾಡೋಕ್ಕೆ, ಡಿಜಿಟಲ್ ಜರ್ನಲಿಸಂ ಮಾಡೋಕೆ ಸಾಧ್ಯನೇ ಇಲ್ಲ. ಸೊ ಈ ಅನಾಲಿಟಿಕ್ಸ್ ಜ್ಞಾನ ಒಂದು ಬೇಕಾಗುತ್ತೆ. ಇದನ್ನ ನಾವು ಗೂಗಲ್ ಅನಾಲಿಟಿಕ್ಸ್ ಅಲ್ಲಿ ಅರ್ಥ ಮಾಡ್ಕೋಬಹುದು. ನಾವು ಯಾವ ಸುದ್ದಿಗೆ ಎಷ್ಟು ಜನ ಓದುಗರು ಯಾವ ದೇಶದಿಂದ ಬರ್ತಿದ್ದಾರೆ, ಅವ್ರು ಎಷ್ಟೊತ್ತು ಆ ನ್ಯೂಸ್ ನಲ್ಲಿ ಕಳೀತಾ ಇದ್ದಾರೆ, ಅವರು ಈ ಸುದ್ದಿ ನೋಡಿದ ನಂತರ ಅವ್ರು ಎಲ್ಲಿಗೆ ಹೋಗ್ತಾರೆ, ಈ ಸುದ್ದಿನ ಓದಕ್ಕೆ ಅವರು ಯಾವ ಸುದ್ದಿಯಿಂದ ಅಥವಾ ಯಾವ ವೆಬ್ಸೈಟ್ ಇಂದ ಬಂದಿದ್ರು, ಇದಿಷ್ಟು ಇನ್ಫಾರ್ಮೇಶನ್ ಸಿಗತ್ತೆ ನಮ್ಗೆ. ಇದು ಅನಾಲಿಸಿಸ್ ಮಾಡ್ಬೇಕಷ್ಟು. ಇದಕ್ಕೆ ಗೂಗಲ್ ಅನಾಲಿಟಿಕ್ಸ್ ಅಂತೇಳಿ ಹೇಳ್ತೀವಿ. ದಿಸ್ ಇಸ್ ಒನ್. ಎರಡನೇದು ಕಾಮ್ಸ್ಕೋರ್. ನಿಮ್ಗೆ ಇದು ಯೂನಿವರ್ಸಿಟಿಗಳಲ್ಲಿ ಹೇಳ್ಕೊಟ್ಟಿರಲ್ಲ ಮೋಸ್ಟ್ಲಿ. ಕಾಮ್ಸ್ಕೋರ್ ಅನ್ನುವಂಥದ್ದು ಒಂದು ಸಂಸ್ಥೆ. ಹೇಗೆ ಟೆಲಿವಿಷನ್ನಿಗೆ ನಿಮಗೆ TRPಯನ್ನು ಕೊಡೋದಕ್ಕೆ ಒಂದು ಬಾರ್ಕ್ ಅನ್ನೋ ಸಂಸ್ಥೆ ಇದೆಯೋ, ಅಥವಾ ಪತ್ರಿಕೆಗಳಲ್ಲಿ ABC ಸರ್ಕ್ಯುಲೇಷನ್ಗಳನ್ನ ನಿಮಗೆ ಹೇಳೋದಕ್ಕೆ ಹೇಗೆ ABC ಅನ್ನುವಂಥದ್ದು ಅಂದ್ರೆ ಪತ್ರಿಕೆಗಳ ಪ್ರಸರಣ ಸಂಖ್ಯೆ ತಿಳಿಸೋದಕ್ಕೆ ABC ಅನ್ನುವಂಥ ಸಂಸ್ಥೆ ಹೇಗಿದೆಯೋ, ಹಾಗೆ ಕಾಮ್ಸ್ಕೋರ್ ಇದನ್ನ ಮಾಧ್ಯಮ, ಡಿಜಿಟಲ್ ಮಾಧ್ಯಮಗಳ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕೊಡೋದಕ್ಕಿರುವಂತ ಒಂದು ಸಂಸ್ಥೆ ಕಾಮ್ಸ್ಕೋರ್. ಇದು ಹೇಳುತ್ತೆ ಈ ಸಂಸ್ಥೆಯ ನಡೆಸ್ತಾ ಇರುವಂತಹ ಒಂದು ಇಂಟರ್ನೆಟ್ ಸೈಟಿಗೆ ಅಥವಾ ಇಂಟರ್ನೆಟ್ ಪ್ರಾಡಕ್ಟ್ಸ್ಗಳಿಗೆ ಎಲ್ಲ ಸೇರಿ ಇಷ್ಟು ಜನ ವೀಕ್ಷಕರು ಅಥವಾ ಇಷ್ಟು ಜನ ಓದುಗರು ಇದ್ದಾರೆ, ಇಷ್ಟು ಲಕ್ಷ ಜನ, ಇಷ್ಟು ಮಿಲಿಯನ್. ಫಾರ್ ಎಕ್ಸಾಂಪಲ್ ನಮ್ಮ ಇದರಲ್ಲಿ ಒಂದು 41 ಮಿಲಿಯನ್ ಜನ ಒಂದು ತಿಂಗಳಲ್ಲಿ ನಮ್ಮ ಮಾಧ್ಯಮದ ಬೇರೆ ಬೇರೆ ಪುಟಗಳನ್ನು ಓದ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಒಂದು 40 ಮಿಲಿಯನ್ ಓದುಗರು ನಮಗಿದ್ದಾರೆ. 40 ಮಿಲಿಯನ್ ಓದುಗರು ಅಂತಂದ್ರೆ ಸಮಥಿಂಗ್ ಲೈಕ್ ನಮ್ಮ ಪತ್ರಿಕೆಗಳಲ್ಲಾಗಿ ಟೆಲಿವಿಷನ್ಗಾಗಿದಷ್ಟು ವೀಕ್ಷಕರು ಇರೋಕ್ಕೆ ಸಾಧ್ಯನೇ ಇಲ್ಲ.
ನಮ್ಮ ಆ ಪ್ರಮಾಣದ ಓದುಗರಿದ್ದಾರೆ, ಅವರಲ್ಲಿ ಬಂದವರು ಇಷ್ಟು ನಿಮಿಷಗಳ ಕಾಲ ಈ ಸುದ್ದಿಯನ್ನ ಓದ್ತಾರೆ. ಈ ವಿಭಾಗದ ಎಂಟರ್ಟೈನ್ಮೆಂಟ್ ವಿಭಾಗದ ಅಥವಾ ಕೃಷಿ ವಿಭಾಗದ ಅಥವಾ ಆರ್ಥಿಕ ವಿಭಾಗದ ಅಥವಾ ರಾಜಕೀಯ ವಿಭಾಗದ ಸುದ್ದಿಗಳನ್ನ ಇಷ್ಟು ಜನ ಓದ್ತಾರೆ ಅನ್ನೋದನ್ನೆಲ್ಲ ಹೇಳುವಂಥದ್ದು ಕಾಮ್ಸ್ಕೋರ್. ಇವತ್ತು ಯಾವ್ದಾದ್ರು ಸಂಸ್ಥೆ ನಾನು ಇಂಟರ್ನೆಟ್ ಅಲ್ಲಿ ನಂಬರ್ 1, ನಂಬರ್ 2, ನಂಬರ್ 3 ಕ್ಲೇಮ್ ಮಾಡ್ಕೊಳ್ತಿದ್ರೆ ಈ ಕಾಮ್ಸ್ಕೋರ್ ಇಂದನೇ. ನೀವೇನು ಕಾಮ್ಸ್ಕೋರ್ ನೋಡ್ತೀರಿ, ಆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೇ ಕೋಟ್ ಮಾಡಬೇಕು. ಆ ಸ್ಟ್ಯಾಟಿಸ್ಟಿಕ್ಸ್ ಅರ್ಧ ಅಥೆಂಟಿಕ್, ಉಳಿದಿರೋದು ಇದೆಯಲ್ಲ. ಫೇಸ್ಬುಕ್ ವ್ಯೂ ನಲ್ಲಿ ನಾವು ನಂಬರ್ 1. ಫೇಸ್ಬುಕ್ಕಿನ ಅದೇನು ಡಿಸ್ಕಷನ್ಸ್ ನಲ್ಲಿ ಲೈಕ್ಸ್ ಅಲ್ಲಿ ನಾವು ನಂಬರ್ 1, ಅದೆಲ್ಲ ಯಾವುದು ನಡೆಯಲ್ಲ. ಕಾಮ್ಸ್ಕೋರ್ ಇಸ್ ದ ಅಥೆಂಟಿಕ್ 1. ಸೊ ಕಾಮ್ಸ್ಕೋರ್ ಎಲ್ಲಾದ್ರೂ ನೆಕ್ಸ್ಟ್ ಟೈಮ್ ನಾನು ನಂಬರ್ 1 ವೆಬ್ಸೈಟ್ ನಾನು ಸರ್ ಅಂತಂದ್ರೆ ನಿಮ್ಮ ಕಾಮ್ಸ್ಕೋರ್ ರ್ಯಾಂಕಿಂಗ್ ಎಷ್ಟು ಅಂತ ಕೇಳಿ. ದಟ್ ಇಸ್ ಇಟ್. ಆಮೇಲೆ ಮೂರನೇದು ಕ್ರೌಡ್ ಟ್ಯಾಂಗಲ್. ಕ್ರೌಡ್ ಟ್ಯಾಂಗಲ್ ಏನು ಅಂತಂದ್ರೆ ಇದು ಫೇಸ್ಬುಕ್ಕಿನ ಒಂದು ಪ್ರಾಡಕ್ಟ್. ಇದು ಏನ್ ಮಾಡುತ್ತೆ, ಯಾವ್ಯಾವ ತರದ ಸುದ್ದಿಗಳು ಈಗ ಜಗತ್ತಲ್ಲಿ ಟ್ರೆಂಡ್ ಆಗ್ತಾ ಇದೆ, ವಿಶ್ವ ಮಟ್ಟದಲ್ಲಿ ಯಾವ್ದು ಟ್ರೆಂಡ್ ಆಗ್ತಾ ಇದೆ, ಭಾರತ ಮಟ್ಟದಲ್ಲಿ ಯಾವ್ದಾಗ್ತಾ ಇದೆ, ಲಂಡನ್ ಮಟ್ಟದಲ್ಲಿ ಯಾವ್ದಾಗ್ತಾ ಇದೆ, ಅಥವಾ ಕೃಷಿ ಕ್ಷೇತ್ರದಲ್ಲಿ ಯಾವ್ದು ಟ್ರೆಂಡಿಂಗು, ಎಂಟರ್ಟೈನ್ಮೆಂಟ್ ಕ್ಷೇತ್ರದಲ್ಲಿ ಯಾವ ಟ್ರೆಂಡಿಂಗ್, ಅದನ್ನೆಲ್ಲ ಲೈವ್ ತೋರಿಸ್ತಾ ಇರುತ್ತೆ. ಯಾಕೆಂದ್ರೆ ನೀವು ಮಾಡುವಂತಹ ಪ್ರತಿ ಬ್ರೌಸಿಂಗ್ ಕೂಡ ಅದು ಇಂಟರ್ನೆಟ್ ನಲ್ಲಿ ಮೆಷರ್ ಆಗೋದ್ರಿಂದ ಇದನ್ನ ತಿಳ್ಕೊಳ್ಳೋದು ಸುಲಭ. ಇದು ಕ್ರೌಡ್ ಟ್ಯಾಂಗಲ್ ಇದೆಯಲ್ಲ, ಇಟ್ಸ್ ಅ ಫೇಸ್ಬುಕ್ ಬೇಸ್ಡ್ ಪ್ರಾಡಕ್ಟ್. ಸಾಮಾನ್ಯವಾಗಿ ಎಲ್ಲ ವೆಬ್ಸೈಟ್ಗಳು ಇವತ್ತು ಯಾವ ಕ್ರೌಡ್ ಟ್ಯಾಂಗಲ್ ಯಾವ್ದು ಜಾಸ್ತಿ ಓಡ್ತಾ ಇದೆ ಅದನ್ನ ತನ್ನ ವೆಬ್ಸೈಟ್ಗಳಲ್ಲೂ ತಗೊಂಡ್ಬರ್ತಾರೆ. ಉದಾಹರಣೆಗೆ ಒಬ್ಬ ನ್ಯೂಸ್ ಎಡಿಟರ್ ಬಂದು ಕೂತ್ಕೋತಾನೆ, ಇವತ್ತು ನಮ್ಮ ವೆಬ್ಸೈಟ್ ನೋಡಿದಾಗ ಎಲ್ಲಿ ಇವತ್ತು ಆಲಿಯಾಬಟ್ ಪ್ರೆಗ್ನೆಂಟ್ ಆಗಿರೋ ಸುದ್ದಿನೇ ಇಲ್ಲ ನಮ್ಮ ಇದರಲ್ಲಿ, ಯಾಕೆ ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲ ವೆಬ್ಸೈಟ್ಗಳಲ್ಲೂ ಓಡ್ತಾ ಇದೆ, ಇಟ್ಸ್ ಟ್ರೆಂಡಿಂಗ್ ನ್ಯೂಸ್, ನಮ್ದ್ರಲ್ಲಿ ಯಾಕಿಲ್ಲ ಅಂತ ಕೇಳ್ತಾನೆ. ಅವನಿಗೆ ಬೇಸ್ ಯಾವುದು ಅಂತ ಕೇಳಿದ್ರೆ ಕ್ರೌಡ್ ಟ್ಯಾಂಗಲ್. ಸೊ ನಿಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಮೇಲೆ ಇರುವಂತಹ ಎಲ್ಲಾ ಸ್ಕಿಲ್ಗಳ ಮೇಲಿನ 5 ಸ್ಕಿಲ್ಗಳ ಜೊತೆಗೆ ಕೆಳಗಡೆ ಇರುವಂತಹ 2 ಸ್ಕಿಲ್ಗಳು ಸಮಕಾಲೀನ ಪತ್ರಿಕೋದ್ಯಮಕ್ಕೆ ಬೇಕಾದಂತಹ ಹೊಸ ಸ್ಕಿಲ್ಗಳು. ಮೇಷ್ಟ್ರೆ, ಇದಿಷ್ಟು ಆನ್ಸರ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸೊ ಓಕೆ, ಈಗ ಲಾಸ್ಟ್ 2 ವರ್ಟಿಕಲ್ ಬಗ್ಗೆ ಹೇಳಿ ನನ್ನ ಮಾತನ್ನ ಮುಗಿಸ್ಬಿಡ್ತೀನಿ. ಒಂದು ಸೋಷಿಯಲ್ ಮೀಡಿಯಾ ಸ್ಕಿಲ್. ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಒಂದು ನಾವು ಮಾಧ್ಯಮದವರು ನಾವು ಯೂಸ್ ಮಾಡ್ಕೊಳ್ಳೋದು ಇಸ್ ಒನ್ ಥಿಂಗ್. ಅಂದ್ರೆ ನಾವು ನಮ್ಮ ಕನ್ನಡಪ್ರಭನೋ, ಸುವರ್ಣ ನ್ಯೂಸ್, ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಇರುತ್ತೆ, ನಮ್ದೊಂದು ಯೂಟ್ಯೂಬ್ ಚಾನಲ್ ಇರುತ್ತೆ, ನಮ್ದು ಇನ್ಸ್ಟಾಗ್ರಾಮ್ನಲ್ಲಿ ಅಕೌಂಟ್ಸ್ ಇರುತ್ತೆ, ಫೇಸ್ಬುಕ್ ಅಕೌಂಟ್ಸ್ ಇರುತ್ತೆ, ಟ್ವಿಟರ್ ಅಕೌಂಟ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇದನ್ನ ಅಥವಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾದ್ರೆ ಹೈಯೆಸ್ಟ್ ಸೋಷಿಯಲ್ ಮೀಡಿಯಾ ಯಾವುದು ಗೊತ್ತಾಗ್ಲಿ ಈ ಜಗತ್ತಲ್ಲಿ? ವಾಟ್ಸಪ್. ಅದು ಬೈ ಡಿಫಾಲ್ಟ್ ಬಂದಿರೋದ್ರಿಂದ ಇವತ್ತು ವಾಟ್ಸಪ್ ಇತ್ತಂದ್ರೆ ನಮ್ಮ ಫೋನೇ ನಡೆಯಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ ನನಗೆ. ಇನ್ನು ಅದರಲ್ಲಂತೂ ಇಲ್ಲಿ ಕೂತಿದ್ದರೂ ನಾನು ನೋಡ್ತಿದ್ದೀನಿ, ಕೆಲವರು ಅವಾಗ ಹಿಂಗೆ ಫೋನ್ ನೋಡ್ತಾರೆ. ಐದರ್ ಅವರು ಎಷ್ಟು ಟೈಮ್ ಆಯ್ತು ಅಂತ ನೋಡ್ತಿದ್ದಾರೆ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಬಂತು ನೋಡ್ತಿರ್ತಾರೆ. ಸೊ ಅಷ್ಟರ ಮಟ್ಟಿಗೆ ವಾಟ್ಸಪ್ ಹ್ಯಾಸ್ ಬಿಕಮ್ ಅನ್ ಅಡಿಕ್ಟಿವ್ ಸೋಷಿಯಲ್ ಮೀಡಿಯಾ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಬಿಗ್ಗೆಸ್ಟ್ ಇಸ್ ಫೇಸ್ಬುಕ್, ಅದನ್ನ ಬಿಟ್ಟರೆ ನೆಕ್ಸ್ಟ್ ಇಸ್ ಯೂಟ್ಯೂಬ್, ಅದನ್ನ ಬಿಟ್ಟರೆ ನೆಕ್ಸ್ಟ್ ಇನ್ಸ್ಟಾಗ್ರಾಮ್. ಅಫ್ಕೋರ್ಸ್ ಟ್ವಿಟರ್ ಇದೆ, ನ್ಯೂಸ್ ವೆರಿ ವೆರಿ ಫೋಕಸ್, ಬಟ್ ಇದ್ರ ಸಂಖ್ಯೆ ಬಹಳ ಕಡಿಮೆ. ಈ ಫೇಸ್ಬುಕ್ ಮತ್ತೆ ವಾಟ್ಸಪ್ ಎಲ್ಲ ಇಲ್ಲಿದ್ರೆ ಟ್ವಿಟರ್ ಇಲ್ಲಿದೆ. ಸೊ ಇಷ್ಟು ಗ್ಯಾಪ್ ಇರುವಂಥದ್ದು. ಸೊ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳನ್ನ ಮೀಡಿಯಾಗಳು ಯೂಸ್ ಮಾಡೋದ್ರ ಜೊತೆಗೆ ಇವತ್ತು ಇಂಡಿವಿಜುವಲ್ ಕೂಡ ಅದನ್ನ ಒಂದು ಇಂಡಿಪೆಂಡೆಂಟ್ ಮೀಡಿಯಾ ಆಗಿ ಯೂಸ್ ಮಾಡ್ತಿದ್ದಾರೆ. ದಿಸ್ ಇಸ್ ದ ರೆವಲ್ಯೂಷನ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಅಕ್ರಾಸ್ ದ ಗ್ಲೋಬ್. ಅದರಲ್ಲಿ ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಜರ್ನಲಿಸ್ಟ್, ಇಂಡಿಪೆಂಡೆಂಟ್ ಮೀಡಿಯಾ ಆಗ್ತಿರುವಂಥದ್ದು ಇಂಪಾರ್ಟೆಂಟ್. ಅದರಲ್ಲಿ ನಾವು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಪೋಸ್ಟ್ಸು, ಸ್ಟೋರೀಸು ಮತ್ತೆ ರೀಲ್ಸ್ ಅದಷ್ಟು ಇಂಪಾರ್ಟೆಂಟ್ ಮೀಡಿಯಾ ಆಗಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಫೇಸ್ಬುಕ್ ನಲ್ಲಿ ಹಾಕುವಂಥ ಪೋಸ್ಟ್ಗಳು, ಫೇಸ್ಬುಕ್ ಲೈವ್, ಫೇಸ್ಬುಕ್ ವಿಡಿಯೋಸು ಇದೆಲ್ಲ ಇರುತ್ತೆ. ಸೊ ಇದಿಷ್ಟನ್ನ ಯೂಸ್ ಮಾಡಿಕೊಂಡ್ರೆ ಯಾರು ಬಹಳ ಸಮರ್ಥವಾಗಿ ಯೂಸ್ ಮಾಡ್ಕೋತಾರೋ, ಅದು ಯಾರು ಕಾಂಟೆಂಟ್ ಬಹಳ ಚೆನ್ನಾಗಿರ್ತಾರೋ ಅವರಿಗೆ ಹೆಚ್ಚಿನ ಸಬ್ಸ್ಕ್ರೈಬರ್ ಬರ್ತಾ ಹೋಗ್ತಾರೆ. ಅವರನ್ನ ನಾವು ಇನ್ಫ್ಲೂಯೆನ್ಸರ್ ಅಂತ ಕರಿತೀವಿ. ತುಂಬಾ ಜನರಿಗೆ ಗೊತ್ತಾ ಇದು ಇನ್ಫ್ಲೂಯೆನ್ಸರ್ಸ್ ಅಂದ್ರೆ ಗೊತ್ತಾ? ಒಂದ್ಸತಿ ಇನ್ಫ್ಲೂಯೆನ್ಸರ್ಸ್ ಯಾರ್ಯಾರಿಗೆ ಗೊತ್ತಿದೆ ಕೈ ಎತ್ತಿ. ಓಕೆ, ಯಾ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂದ್ರೆ ಈಗ ನಾನು ಹೇಗೆ ಪ್ರಿಂಟ್ ಮೀಡಿಯಾದಲ್ಲಿ ನನ್ನ ಕನ್ನಡಪ್ರಭ ಇದೆಯೋ, ಟೆಲಿವಿಷನ್ ನಲ್ಲಿ ಸುವರ್ಣ ನ್ಯೂಸ್ ಇದೆಯೋ, ಹಾಗೆ ಯಾರೋ ಒಬ್ಬ ವ್ಯಕ್ತಿ ಅವನದೇ ಒಂದು ಚಾನಲ್ ಅನ್ನ ಮಾಡ್ಕೊಂಡಾಗ ಡಿಜಿಟಲ್ ಯೂಟ್ಯೂಬ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಇದ್ರಲ್ಲಿ ಮಾಡಿದಾಗ ಅವನನ್ನ ಇನ್ಫ್ಲೂಯೆನ್ಸರ್ ಅಂತ ಕರಿತೀವಿ. ಇನ್ಫ್ಲೂಯೆನ್ಸರಿಗೆ ಕೆಲವೊಬ್ಬ ಇನ್ಫ್ಲೂಯೆನ್ಸರ್ಗಂತೂ ಲಕ್ಷಾಂತರ ಜನ ಚಂದಾದಾರರು ಇರ್ತಾರೆ. ನನ್ನ ಕನ್ನಡಪ್ರಭ ಪತ್ರಿಕೆಗೆ ಎಷ್ಟೋ ಲಕ್ಷ ಚಂದಾದಾರರು ಇರ್ತಾರೆ. ನಮ್ಮ ಸುವರ್ಣ ನ್ಯೂಸ್ ನೋಡುವಂಥವ್ರ ಸಂಖ್ಯೆ ಎಷ್ಟೋ ಲಕ್ಷ ಇರುತ್ತೆ. ನನ್ನ ಡಿಜಿಟಲ್ ಮೀಡಿಯಾವನ್ನು ನೋಡುವಂಥ ಸಂಖ್ಯೆ ಎಷ್ಟೋ ಮಿಲಿಯನ್ ಇರುತ್ತೆ. ಇಷ್ಟೆಲ್ಲ ಇರೋವಾಗ ಈ ಇನ್ಫ್ಲೂಯೆನ್ಸರ್ ಕೂಡ ಅದೇ ರೀತಿಯಲ್ಲಿ ಇರ್ತಾರೆ. ಕೆಲವ್ರಿಗಂತೂ
ಎಷ್ಟು 2 ಮಿಲಿಯನ್ 4 ಮಿಲಿಯನ್ ವ್ಯೂವರ್ಸ್ ಇರುವಂಥದ್ದು, ಅಂದ್ರೆ ಸಬ್ಸ್ಕ್ರೈಬರ್ ಇರುವಂತಹ ಇನ್ಫ್ಲೂಯೆನ್ಸರ್ಗಳಿದ್ದಾರೆ. ಅವ್ರು ಎಷ್ಟು ಪವರ್ಫುಲ್ ಇರ್ತಾರೆ ಅಂತಂದ್ರೆ, ಕೆಲವೊಬ್ರು ವ್ಯಕ್ತಿಗಳು ನನ್ನ ಕನ್ನಡಪ್ರಭಕ್ಕಿಂತನೂ ಅವ್ರು ಹಾಕುವಂತ ಒಂದು ಸುದ್ದಿಯನ್ನ ಜಾಸ್ತಿ ಜನ ಓದ್ತಾ ಇರ್ತಾರೆ, ಅಂದ್ರೆ ಅಷ್ಟು ಪವರ್ಫುಲ್ ಇರ್ತಾರೆ ಅವರು. ಸೊ ಅಂಥವ್ರು ಮಾತ್ರ, ಆ ರೀತಿಯಲ್ಲಿ ಯಾರು ಹೋಗ್ತಿದ್ದಾರೆ ಅವ್ರು ಮಾತ್ರ ದೇ ಕ್ಯಾನ್ ಮೇಕ್ ಮನಿ ಫ್ರಮ್ ದೀಸ್ ಚಾನಲ್ಸ್. ಈ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಇಂದಾಗಲಿ, ಫೇಸ್ಬುಕ್ ಇಂದಾಗಲಿ, ದೇ ಪೇ ಫಾರ್ ದ ಗುಡ್ ಕಾಂಟೆಂಟ್. ನೀವು ಒಳ್ಳೆ ಕಾಂಟೆಂಟ್ ಅನ್ನ ಮಾಡಿದ್ರೆ ದೇ ವಿಲ್ ಪೇ ಫಾರ್ ಯು. ಅಂದ್ರೆ ಅದಕ್ಕೆ ಬೇಸಿಕ್ ಗೈಡ್ಲೈನ್ಸ್ ಎಲ್ಲ ಇರುತ್ತೆ, ಅದನ್ನ ಡೀಟೇಲ್ ಆಗಿ ನೀವು ತಿಳ್ಕೊಬಹುದು, ರಿಸರ್ಚ್ ಮಾಡೋದು. ನೀವು ಐ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ, ರಿಸರ್ಚ್ ಸ್ಕಿಲ್ಸ್ ಬೇಕು ಅಂತ, ನಿಮ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಯು ಕ್ಯಾನ್ ರಿಸರ್ಚ್. ಎಷ್ಟು ಜನ ವ್ಯೂವರ್ಸ್ ಇದ್ರೆ, ಎಷ್ಟು ಅವರ್ ನಮ್ಮ ವಿಡಿಯೋವನ್ನು ನೋಡಿದ್ರೆ ನಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ರಿಸರ್ಚ್ ನಲ್ಲಿ ಗೊತ್ತಾಗುತ್ತೆ. ಬೇಸಿಕಲಿ ನಾನು ಹೇಳಕ್ ಹೊರಟಿರೋದು ಇಷ್ಟೇನೆ. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಬರೀ ಮಾಧ್ಯಮ ಸಂಸ್ಥೆಗಳಿಗೆ ಮಾತ್ರ ಅಲ್ಲ, ಇಂಡಿವಿಜುವಲ್ ವ್ಯಕ್ತಿಗಳು ಕೂಡ ದೊಡ್ಡ ಸಂಸ್ಥೆಯಾಗಿ ಬೆಳಿಬಹುದು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಇವತ್ತು ಹಲವಾರು ಜನ ತಮ್ಮ ಕಾರ್ಪೊರೇಟ್ ಕೆಲಸ, ಲಕ್ಷಾಂತರ ರೂಪಾಯಿ ಸಂಬಳ ಇರುವಂತಹ ಕಾರ್ಪೊರೇಟ್ ಕೆಲಸವನ್ನ ಬಿಟ್ಟು ಅವರು ಇನ್ಫ್ಲೂಯೆನ್ಸರ್ಗಳಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ತಾನ್ಯಾ ಖಲಿಜೋವ್ ಅಂತ ಒಬ್ಳು ಹುಡುಗಿ, ಶಿ ವಾಸ್ ಇನ್ ಅಡ್ವರ್ಟೈಸ್ಮೆಂಟಿಂಗ್ ಏಜೆನ್ಸಿ, ತುಂಬಾ MBA ಮಾಡಿ ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗೆ ಒಂದು ಗುಡ್ ಪೊಸಿಷನ್ ಅಲ್ಲಿ ಇರ್ತಾರೆ. ಈಗ 3 ವರ್ಷದ ಹಿಂದೆ ಅವಳ ಕೆಲಸವನ್ನ ಬಿಟ್ಟು ಬರೀ ಟ್ರಾವೆಲ್ ಅನ್ನೇ ಅವಳಿಗೆ ಟ್ರಾವೆಲ್ ಜಗತ್ತಿನಾದ್ಯಂತ ಎಲ್ಲ ಕಡೆ ಹೋಗ್ಬೇಕು ಅನ್ನೋ ಹಾಬಿ ಇತ್ತು. ಟ್ರಾವೆಲ್ ಮಾಡೋದನ್ನೇ ತನ್ನ ಹಾಬಿ ಆಗಿದ್ದನ್ನು ತನ್ನ ಪ್ರೊಫೆಷನ್ ಆಗಿ ತಗೋತಾಳೆ. ಸೊ ಇವತ್ತು ಅವಳು ನಮೀಬಿಯಾ ಹೋಗ್ಬೇಕು ಅಂತಂದ್ರೆ, ನಮೀಬಿಯಾದ ಯಾವುದೋ ಒಂದು ಟೂರಿಸಂ ಕಂಪನಿ ಅವಳು ಎಂಟೈರ್ ಟ್ರಾವೆಲ್ ಅನ್ನ ಸ್ಪಾನ್ಸರ್ ಮಾಡುತ್ತೆ. ಇಲ್ಲಿಂದ ವಿಮಾನದಲ್ಲಿ ಕರ್ಕೊಂಡು ಹೋಗೋದು, ಹೋಟೆಲ್ ನಲ್ಲಿ ಉಳಿಸೋದು, ಅಲ್ಲಿ ಅವ್ರನ್ನ ಟೂರಿಸಂ ನಲ್ಲಿ ಕರ್ಕೊಂಡು ಹೋಗಿ ಎಲ್ಲವನ್ನ ತೋರಿಸುವಂತದ್ದು, ಅಲ್ಲಿನ ಟೆಂಟ್ ಗಳನ್ನ ಮಾಡುವಂಥದ್ದು, ಇದೆಲ್ಲ 5 ಸ್ಟಾರ್ ಸೌಲಭ್ಯವನ್ನು ಕೊಟ್ಟು ಅವ್ರನ್ನ ಎಂಟೈರ್ ಖರ್ಚಿಗೆ ದುಡ್ಡು ಕೊಡ್ತಾರೆ. ಅಂದ್ರೆ ಫ್ರೀ ಮಾಡೋದಲ್ದೇನೆ ಅದಕ್ಕೆ ದುಡ್ಡನ್ನು ಕೊಡ್ತಾರೆ. ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ, ಶಿ ಹ್ಯಾಸ್ ಬಿಕಮ್ ಅ ಟ್ರಾವೆಲ್ ಇನ್ಫ್ಲೂಯೆನ್ಸರ್. ರಚನಾ ರಾನಡೆ ಅಂತ, ಶಿ ಇಸ್ ಅನದರ್ CA. ಶಿ ಹ್ಯಾಸ್ ಸ್ಟಾರ್ಟೆಡ್ ಒನ್ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ, ಟ್ವಿಟರ್ ನಲ್ಲಿ ಇದೆ. ಅವ್ರು ಏನಿಲ್ಲ, ಭಾರತದ ಆರ್ಥಿಕತೆ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ, ಇದರಲ್ಲಿ ಯಾವ ರೀತಿಯಲ್ಲಿ ಹಣವನ್ನ ಹೂಡಬಹುದು ಅನ್ನೋದ್ರ ಬಗ್ಗೆ ಲೆಕ್ಚರ್ ಅನ್ನು ಕೊಡ್ತಾಳೆ ಮತ್ತು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾಳೆ. She has become one of India's topmost financial influencer. ಇನ್ನೊಂದು ವಾರೇಕು ಅಂತ, ಅವರಿಬ್ಬರನ್ನು ಈ ಸತಿಗೆ BBC ಅವ್ರನ್ನ ಇಂಟರ್ವ್ಯೂ ಮಾಡಿ ಹಾಕ್ತಾರೆ. ಅದು ಇನ್ಫ್ಲೂಯೆನ್ಸರ್ ಅನ್ನು ಸ್ವಲ್ಪ ಪಾಯಿಂಟ್ ಮಾಡಿ ಫಿನ್ಫ್ಲೂಯೆನ್ಸರ್ ಅಂತ ಕರೀತಾರೆ. ಫೈನಾನ್ಸ್ ಮತ್ತೆ ಇನ್ಫ್ಲೂಯೆನ್ಸರ್ ಎರಡನ್ನು ಮಿಕ್ಸ್ ಮಾಡಿ ಫಿನ್ಫ್ಲೂಯೆನ್ಸರ್ ಅಂತ ಕರೀತಾರೆ. ಸೊ ಇನ್ಫ್ಲೂಯೆನ್ಸರ್ ಆದ್ರೆ ದರ್ ಇಸ್ ಡೆಫಿನೆಟ್ಲಿ ಅ ವೆರಿ ಗುಡ್ ಕರಿಯರ್, ತುಂಬಾ ದುಡ್ಡು ಕೂಡ ಇದೆ. ಆದ್ರೆ ಒಂದು ಬೇಸಿಕ್ ಕಾಂಟೆಂಟ್ ಏನು ಅಂತಂದ್ರೆ, ಅದರಲ್ಲಿ ಆ ಕಾಂಟೆಂಟ್ ವೈರಲ್ ಆಗಿರ್ಬೇಕು. ನಾನೇನು ವಿಡಿಯೋ ಮಾಡಿ ಇವತ್ತು ಒಂದು ಫೇಸ್ಬುಕ್ಗೆ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ 35 ಜನ ಲೈಕ್ ಕೊಟ್ಟಿದ್ದಾರೆ ಅಂತಂದ್ರೆ ಏನು ಬರಲ್ಲ, ದುಡ್ಡು ಬರಲ್ಲ ಅದಕ್ಕೆ. ಬಟ್ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನ 35,000 ಜನ ನೋಡಿದ್ದಾರೆ, ಅಂದ್ರೆ 35,000 ವ್ಯೂ ಬಂದಿದೆ ಅಂತಂದ್ರೆ ದೇರ್ ಇಸ್ ಚಾನ್ಸ್ ದಟ್ ಯು ವಿಲ್ ಗೆಟ್ ದ ಮನಿ. 35,000 ವ್ಯೂ ಬರಬೇಕು ಅಥವಾ 3 ಲಕ್ಷ ವ್ಯೂ ಬರಬೇಕು ಅಂತಂದ್ರೆ ನಿಮ್ ಕಾಂಟೆಂಟ್ ಏನಿರ್ಬೇಕು, ಇಟ್ ಶುಡ್ ವೈರಲ್ ಆಗಿರ್ಬೇಕು. ಅದನ್ನ ಒಬ್ಬರಿಂದ ಒಬ್ರಿಗೆ ನೋಡ್ತಾ ಹೋಗುವಂಥದ್ದು. ನಾನು ನೋಡ್ತಾ ಇದ್ದಂಗೆ ಚೆನ್ನಾಗಿದೆ ಅಲ್ಲ ಇದು ಅಂತ ಇವ್ರಿಗೆ ಕಳಿಸ್ತೀನಿ, ನಮ್ಮ ಅಮ್ಮನಿಗೆ ಕಳಿಸ್ತೀನಿ, ಫ್ರೆಂಡಿಗೆ ಕಳಿಸ್ತೀನಿ, ಆ ಫ್ರೆಂಡಿಗೆ ಇವ್ರಿಗೆ ಕಳಿಸ್ತಾರೆ, ಇನ್ನೊಬ್ರು ಅವ್ರಿಗೆ ಕಳಿಸ್ತಾರೆ, ಅವ್ರಿಗೆ ಇವ್ರಿಗೆ ಕಳಿಸ್ತಾರೆ. ಹಿಂಗೆ ಬಿಕಮ್ಸ್ ವೈರಲ್. ಅದು ಆ ವೈರಲ್ ಕಾಂಟೆಂಟ್ ಅನ್ನ ಯಾರು ಮಾಡ್ತಾರೋ ದೇ ಕ್ಯಾನ್ ಬಿಕಮ್ ದ ಮೋಸ್ಟ್ ಪವರ್ಫುಲ್ ಇನ್ಫ್ಲೂಯೆನ್ಸರ್ ಆಗ್ಬೋದು ಇವತ್ತು. ದಟ್ ಇಸ್ ಅ ಗುಡ್. ಆ ಸ್ಕಿಲ್ ಇದೆಯಲ್ಲ, ಈ ರೀಲ್ಸ್ ಮಾಡೋದೊಂದು ಸ್ಕಿಲ್. ಅದು ಈಗ ನನ್ನ ಹತ್ರ ರೀಲ್ಸ್ ಮಾಡಿ ಅಂದ್ರೆ ಮಾಡಕ್ ಬರಲ್ಲ. ರೀಲ್ಸ್ ಅನ್ನು ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತಂದ್ರೆ ನಮ್ಮ ಕಾಲೇಜ್ ಹುಡುಗರನ್ನೇ ಕೇಳ್ಬೇಕು, ಬಹಳ ಚೆನ್ನಾಗಿ ಮಾಡ್ತಿರ್ತಾರೆ. ಸೊ ದಿಸ್ ಕ್ಯಾನ್ ಬಿಕಮ್ ಅ ನ್ಯೂ ಸ್ಕಿಲ್ ಸೆಟ್ ವಿಚ್ ಕ್ಯಾನ್ ಮೇಕ್ ಯು ಅ ಬಿಗ್ ಇನ್ಫ್ಲೂಯೆನ್ಸರ್ ಅಂಡ್ ರಿಚ್ ಪರ್ಸನ್. ಕೆಲವರಂತೂ ಪ್ರೈವೇಟ್ ಜೆಟ್ ಅನ್ನು ಇಟ್ಕೊಂಡಿದ್ದಾರೆ, ಅಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸರ್ ದುಡ್ಡು ಮಾಡ್ತಿದ್ದಾರೆ. ದ ಲಾಸ್ಟ್ ವರ್ಟಿಕಲ್ ಐ ಆಮ್ ಟಾಕಿಂಗ್ ಅಬೌಟ್, ಇವತ್ತು ತುಂಬಾ ಮಾತಾಡ್ತಿದ್ದೀನಿ ಇದನ್ನ. ಲಾಸ್ಟ್ ವರ್ಟಿಕಲ್ ಫ್ಯೂಚರ್ ಮೀಡಿಯಾ ಸ್ಕಿಲ್ಸ್ ಅಂತ. ಅದೇ ಹೇಳ್ತಾರಲ್ಲ ಸರ್, ಇಷ್ಟು ವರ್ಷ ಆಗಿದ್ದಾಯ್ತು, ಮುಂದೇನಾಗ್ತದೆ ಹೇಳಿ ಅಂತ. ಸದ್ಯ ತಗೊಂಬಂದು ನನಗೆ ಫಸ್ಟ್ ಸಾಮುದ್ರಿಕ ಒಂದು ಹೇಳ್ತಾ ಇಲ್ಲ ನಾನು, ಬಿಟ್ಟರೆ ಇದನ್ನ. ಸೊ ನಾನು ಅವತ್ತು ಹೇಳ್ದಂಗೆ ಟಾಪ್ ಮೋಸ್ಟ್ ಮೀಡಿಯಾ ಹೌಸಸ್ ಯಾವ್ದಾಗುತ್ತೆ, ಮೀಡಿಯಾ ಎಲ್ಲಿ ಹೋಗ್ತಾ ಇದೆ, ಯಾವ ಡೈರೆಕ್ಷನ್ ಹೋಗ್ತಾ ಇದೆ ಅಂತ ಹೇಳಿದಾಗೇನೆ ಇವತ್ತು ನಾನು ಐಡೆಂಟಿಫೈ ಮಾಡಿರೋದು 6 ಡೈರೆಕ್ಷನ್ಸ್ ನಲ್ಲಿ ಮೂವ್ ಆಗ್ತಿದೆ ಇವತ್ತು. ಪ್ರಿಂಟ್ ಅನ್ನುವಂಥದ್ದು ಇಟ್ಸ್ ದ ಲಾಸ್ಟ್ ಆಪ್ಷನ್. ದೋ ಎಲ್ಲ ಜಾಸ್ತಿ ಟ್ರಸ್ಟ್ ಮಾಡುವಂಥದ್ದು ಪ್ರಿಂಟ್ ಮೀಡಿಯಾನೇ ಆದ್ರೂ ಕೂಡ ಜನ ಮೂವ್ ಆಗ್ತಿರೋದು ಮಾತ್ರ ಈ ಡೈರೆಕ್ಷನ್ ನಲ್ಲಿ. ಒಂದು ಡೇಟಾ ಸೈನ್ಸ್. ನಮ್ಮ ಮಾಧ್ಯಮಗಳಲ್ಲಿ ಎಲ್ಲ ಬೇಸಿಕ್ ಸ್ಕಿಲ್ಗಳ ಜೊತೆಗೆ ನಿಮಗೆ ಡೇಟಾ ಸೈನ್ಸ್ ಅಲ್ಲಿ ಎಕ್ಸ್ಪರ್ಟೈಸ್ ಇದೆ ಅಂತಂದ್ರೆ ಯು ಹ್ಯಾವ್ ಅ
ವೆರಿ ಬಿಗ್ ಹೈ ಸ್ಯಾಲರಿ ಕೊಡುವಂಥ ಪೋಸ್ಟ್ಗಳು ಇವತ್ತು ಮೀಡಿಯಾ ಹೌಸ್ನಲ್ಲಿ ಇದೆ. ಡೇಟಾ ಸೈನ್ಸ್ ಅಂದರೆ ಏನು? ಬೇಸಿಕಲಿ ಒಂದಿಷ್ಟು ನಂಬರ್ಸ್ ಬಂದಿರುತ್ತೆ. ಆ ನಂಬರ್ಸನ್ನು ಇಟ್ಕೊಂಡು ಅದನ್ನು ಅನಲೈಸ್ ಮಾಡಿದಾಗ ಒಂದು ಸ್ಟೋರಿ ಸಿಗುತ್ತೆ ನಿಮಗೆ. ನಾನು ತುಂಬ ಡಿಟೇಲ್ಡ್ ಆಗಿ ಹೇಳಕ್ಕೆ ಹೋಗಲ್ಲ, ಬಟ್ ಬೇಸಿಕಲಿ ಇಟ್ ಈಸ್ ನಂಬರ್ ಅನಾಲಿಸಿಸ್ ಮಾಡಿ ಅದರಿಂದ ಒಂದು ಉದಾಹರಣೆಗೆ ಈಗ ಯಾವುದು ಭಾರತದಲ್ಲಿ ಡಾಲರ್ ವ್ಯಾಲ್ಯೂ ಇವತ್ತು ಅಮೆರಿಕಕ್ಕೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 80 ರೂಪಾಯಿ ಆಗ್ತಿದೆ. ಸೊ ದಿಸ್ ಇಸ್ ಒನ್ ಡಾಟಾ ಫ್ಯಾಕ್ಟ್. ಬಟ್ ಈಗ ಡಾಟಾ ಅನಾಲಿಸಿಸ್ ಮಾಡೋದೇನು ಅಂತಂದ್ರೆ, ಈಗ ಇದು 80 ರೂಪಾಯಿ ಆಗಿರೋದ್ರಿಂದ ಅಂಬಾನಿಯ ಇಷ್ಟು ಹೂಡಿಕೆ ಅಮೆರಿಕದಲ್ಲಿದೆ, ಇದಿಷ್ಟು ಅಲ್ಲಿಂದ ಇಂಪೋರ್ಟ್ ಆಗುತ್ತೆ, ಇಲ್ಲಿಂದ ಇಷ್ಟು ಎಕ್ಸ್ಪೋರ್ಟ್ ಆಗುತ್ತೆ, ಇಷ್ಟು ಶೇರ್ಗಳು ವ್ಯಾಲ್ಯೂ ಇಷ್ಟಿದೆ ಇವತ್ತು, ಇದು ಹಿಂಗಾಗಿರೋದ್ರಿಂದ ಕಂಪ್ನಿಯ ಲಾಭ ಇಷ್ಟಾಗಿ ಕೊನೆಗೆ ಇವತ್ತು ಅವರ ದೇಶದ ನಂಬರ್ 1 ಶ್ರೀಮಂತ ಅಲ್ಲ, ಇವತ್ತು ನಂಬರ್ 2ನೇ ಶ್ರೀಮಂತ, ನಂಬರ್ 1 ಶ್ರೀಮಂತ ಅಡಾನಿ ಅಂತ ಏನೋ ಒಂದು ಅನಾಲಿಸಿಸ್. ಈ ಅನಾಲಿಸಿಸ್ ಇದೆಲ್ಲ ಇದು ಡಾಟಾ ಅನಾಲಿಸಿಸ್. ಡಾಟಾವನ್ನ ಬೇರೆ ಬೇರೆ ಕಡೆಯಿಂದ ತಗೋಬೇಕಾಗುತ್ತೆ. ಈ ಡೇಟಾ ಅನಾಲಿಸಿಸ್, ಈ ಡೇಟಾ ಸೈನ್ಸ್ ಇದೆಲ್ಲ, ದಿಸ್ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಫೀಲ್ಡ್. ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೊತಾರೆ, ಮಾಧ್ಯಮ ಕ್ಷೇತ್ರದಲ್ಲೂ ಯೂಸ್ ಆಗ್ತದೆ. ದಿಸ್ ಆಟೋಮೇಷನ್ ಅನ್ನುವಂಥದ್ದು ಇನ್ನೊಂದು ವೆರಿ ಇಂಪಾರ್ಟೆಂಟ್. ಆಟೋಮೇಷನ್ ಅನ್ನ ಮೀಡಿಯಾದಲ್ಲಿ ಹೇಗೆ ಮಾಡ್ಕೋತಾರೆ ಅನ್ನೋದಕ್ಕೆ ನಾವು ಇಲೆಕ್ಷನ್ ಟೈಮಿನ ನಮ್ಮ ಏನ್ ಮಾಡಿದ್ವಿ ಅನ್ನೋ ಎಕ್ಸಾಂಪಲ್ನ ಕೊಡ್ತೀನಿ. ಸುವರ್ಣ ನ್ಯೂಸ್ನಲ್ಲಿ 2023 ಇಲೆಕ್ಷನ್ಸ್ನಲ್ಲಿ ನಮ್ದು ರಿಸಲ್ಟ್ಸ್ ಎಲ್ಲರಿಗಿಂತಲೂ ಫಾಸ್ಟ್ ಆಗ್ತದೆ. ಎಲ್ಲ ಚಾನಲ್ಗೆ ಕಂಪೇರ್ ಮಾಡಿದ್ರೆ, ಡಿಜಿಟಲಿ ಕಂಪೇರ್ ಮಾಡಿ ಎಲ್ಲರಿಗಿಂತಲೂ ನಮ್ಮದಲ್ಲಿ ತುಂಬಾ ಫಾಸ್ಟ್ ಆಗಿ ಬರ್ತಾ ಇತ್ತು. ಇದು ಹೇಗೆ ಅಂತ ಇಡೀ ಫೀಲ್ಡ್ ವಾಸ್ ವಂಡರಿಂಗ್ ಹೌ ಕ್ಯಾನ್ ದಿಸ್ ಹ್ಯಾಪನ್ ಅಂತ. ಯಾಕೆಂದ್ರೆ ಎಲ್ಲರಿಗೂ ಒಂದೇ ಸತಿಗೆ ಸಿಗುವಂತ ಮಾಹಿತಿ ನಮಗೆ ಹೇಗೆ ಬೇಗ ಬರ್ತಾ ಇತ್ತು ಅಂತ. ಇನ್ಫ್ಯಾಕ್ಟ್ ಗೌರ್ಮೆಂಟ್ ಇವ್ರು ಗೆದ್ರು ಅಂತ ಹೇಳೋಕ್ಕಿಂತ ಮೊದಲೇ ನಮ್ಮ ಚಾನಲ್ನಲ್ಲಿ ಇವ್ರು ಗೆದ್ರು ಅಂತ ನಾವು ಅನೌನ್ಸ್ ಮಾಡ್ತಿದ್ವಿ. ಇದನ್ನು ಹೇಗೆ ಮಾಡ್ತಿದ್ವಿ ಅಂತಂದ್ರೆ, ವಿ ಹ್ಯಾಡ್ ಇಂಟ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ ಆಟೋಮೇಷನ್. ಉದಾಹರಣೆಗೆ ಹೆಂಗೆ ಒಂದು ಕ್ಷೇತ್ರ ಇರುತ್ತೆ, 5 ಜನ ಅಭ್ಯರ್ಥಿಗಳಿರ್ತಾರೆ. 5 ಜನ ಅಭ್ಯರ್ಥಿಗಳಿದ್ದಾಗ ಅವ್ರು ಪಡೆದ ಮತಗಳನ್ನ ನಮ್ಮ ಇದರಲ್ಲಿ ರಿಪೋರ್ಟರ್ ಅಲ್ಲಿ ಮೊಬೈಲ್ನಲ್ಲಿ ಎಂಟರ್ ಮಾಡ್ತಾ ಇರ್ತಾರೆ. ಉಗಮ ಶ್ರೀನಿವಾಸಿ ಗೊತ್ತು, ಆ ಟೈಮ್ನಲ್ಲಿ ಮೊಬೈಲ್ನಲ್ಲಿ ಅವ್ರನ್ನ ಎಷ್ಟು ಮತಗಳು ಬಂತು ಅನ್ನೋದನ್ನ ಎಂಟರ್ ಮಾಡ್ತಾ ಇರ್ತಾರೆ. ಅದು ಒಂದೇ ಕೆಲಸ, ಉಳಿದಿದ್ದೆಲ್ಲ ಆಟೋಮೇಟೆಡ್ ಸಿಸ್ಟಮ್. ಆ ಮತಗಳು ಪಡಿತಾ ಹೋದಂಗೆ ಅದು ಹಾಫ್ ಮಾರ್ಕ್ ಅನ್ನ ಯಾವತ್ತು ಕ್ರಾಸ್ ಆಗ್ಬಿಡುತ್ತೆ ಯಾರ್ದೋ ಒಂದು ವೋಟ್ ಅಂತಂದ್ರೆ ಅವ್ರು ಇನ್ನಾಗ್ಲೇಬೇಕಲ್ಲ. ನಾವು ಇನ್ನು 5 ತಾಸು ಬಿಟ್ಟು ಇಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡೋ ತನಕ ನಾವು ಕಾಯ್ಬೇಕಾಗಿಲ್ಲ. ಸೊ ಹಾಫ್ ಮಾರ್ಕ್ ಯಾರ್ದು ವೋಟ್ ಕ್ರಾಸ್ ಆಗ್ತಾ ಇದ್ದು ಆಟೋಮೆಟಿಕ್ಲಿ ಅವ್ರದನ್ನ ವಿನ್ ಅಂತ ತೋರಿಸ್ಬಿಡ್ತಾ ಇತ್ತು. ಈ ಕ್ಷೇತ್ರದಲ್ಲಿ ಇವ್ರು ಗೆದ್ರು ಹೇಳಿ. ಆಮೇಲೆ ಇದು ಬಿಜೆಪಿಗೆ ಇಷ್ಟು, ಕಾಂಗ್ರೆಸ್ಗೆ ಇಷ್ಟು, JDSಗೆ ಇಷ್ಟು, ಮತ್ತೆ ಇತರರು ಇಷ್ಟು ಅಂತ ಇರುತ್ತಲ್ಲ, ಅದರಲ್ಲಿ ಗೆದ್ದವನು ಯಾವ ಪಾರ್ಟಿ ಅನ್ನೋದನ್ನ ನೋಡಿ ಅದು ಬಿಜೆಪಿಯ ಸಂಖ್ಯೆಯನ್ನ ಅದನ್ನ ಜಾಸ್ತಿ ಮಾಡ್ತಾ ಇತ್ತು, 1 ಜಾಸ್ತಿ ಮಾಡ್ತಾ ಇತ್ತು. ಹೀಗೆ ಈ ಆಟೋಮೇಷನ್ ಪ್ರೋಸೆಸ್ ಏನು ಅಂತಂದ್ರೆ, ಇದರಲ್ಲಿ ಎಂಟರ್ ಮಾಡುವಾಗ ಬರೀ ಮೊಬೈಲ್ ನಲ್ಲಿ ಯಾರ್ಯಾರು ಎಷ್ಟು ಮತವನ್ನ ಪಡೆದ್ರು ಅಂತ ರಿಪೋರ್ಟರ್ ಎಂಟರ್ ಮಾಡ್ತಾ ಇರೋದು ಒಂದೇ ಕೆಲಸ. ಉಳಿದಿದ್ದೆಲ್ಲ ನಮ್ಮ ಸ್ಕ್ರೀನ್ ನಲ್ಲಿ ಆಟೋಮೇಟೆಡ್ ಇತ್ತು. ಹಾಗಾಗಿ ಈ ಎಲ್ಲಾ ಚಾನಲ್ಗಿಂತ ಬಹಳ ಫಾಸ್ಟ್ ಆಗಿ ನಮ್ದ್ರಲ್ಲಿ ಬರ್ತಿತ್ತು. ಅಫ್ಕೋರ್ಸ್ ಇವತ್ತು ಅದಕ್ಕೆ ಬೇರೆ ಟೆಕ್ನಾಲಜಿಗಳು ಬಂದ್ಬಿಟ್ಟಿದೆ. ಆ ಟೆಕ್ನಾಲಜಿಗಳು ಅದನ್ನ ಬೇರೆ ಬೇರೆ ಚಾನಲ್ಗಳು ಕೂಡ ಅಡಾಪ್ಟ್ ಮಾಡ್ಕೊತಾ ಇದ್ದಾವೆ. ನೀವು ಇದನ್ನಂತೂ ಈ ಆಟೋಮೇಷನ್ ಅಂತ ಈಗ ನೆಕ್ಸ್ಟ್ ಬರ್ತಾ ಇರುವಂತ 2023 ಇಲೆಕ್ಷನ್ಸ್ ನಲ್ಲಿ ನೀವು ಖಂಡಿತ ನೋಡ್ತೀರಿ. ಆಮೇಲೆ ಮಷಿನ್ ಲರ್ನಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದೆಲ್ಲ ಲುಕ್ಸ್ ಲೈಕ್ ಕಂಪ್ಯೂಟರ್ ಸೈನ್ಸು, ಮಾಧ್ಯಮಕ್ಕೆ ಇದಕ್ಕೆ ಏನ್ ಸಂಬಂಧ ಅಂತ ಅನಿಸ್ತಿರುತ್ತಲ್ಲ, ಹಂಗಲ್ಲ. ನಾನು ಇವತ್ತು ಮೊಬೈಲ್ನಲ್ಲಿ ಯಾವುದೋ ಒಂದು ವೆಬ್ಸೈಟ್ಗೆ ಹೋಗೋ ಒಂದು ಸುದ್ದಿಯನ್ನು ನೋಡ್ತೀನಿ. ಅದು ಇದು ಸಾಮಾನ್ಯವಾಗಿ ನೀವು ಇನ್ಸ್ಟಾಗ್ರಾಮ್ ಅಂತ ತಗೊಳ್ಳಿ, ನೀವು ವೆಬ್ಸೈಟ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈಸಿಯಾಗಿ ಸಿಗುತ್ತೆ ನಿಮಗೆ. ಇನ್ಸ್ಟಾಗ್ರಾಮ್ನಲ್ಲೋ ಫೇಸ್ಬುಕ್ನಲ್ಲೋ ಆಗುತ್ತೆ. ಫೇಸ್ಬುಕ್ಕಲ್ಲಿ ನೀವು ಹೋಗಿ ನೋಡ್ತೀರಾ, ಅಲ್ಲಿ ಹೋಗಿ ನೋಡುವಾಗ ಒಂದು ಪೋಸ್ಟ್ ಇರುತ್ತೆ, ಅದು ನಿಮ್ಗೆ ಇಂಟ್ರೆಸ್ಟ್ ಆಗಿಲ್ಲ, ಅದು ನಮ್ಮ ಮುಂದೆ ಆಗ್ತಿಲ್ಲ. ಇನ್ನೊಂದು ನೋಡ್ತೀರಾ, ಅದನ್ನ ಮುಂದಾಗ್ತೀರಾ, ಮತ್ತೊಂದು ನೋಡ್ತೀರಾ, ಮತ್ತೊಂದು ಮುಂದಾಗ್ತೀರಾ. ಆಗ ಇನ್ನೊಂದು ಯಾವುದೋ ಒಂದು ಇಂಟ್ರೆಸ್ಟ್ ಬರುತ್ತೆ, ಅದೇ ಅಲ್ಲೇ ಬಿಟ್ಟು ಪ್ರೆಗ್ನೆಂಟ್ ಸುದ್ದಿ ನೋಡ್ತೀರಾ, ಇಂಟ್ರೆಸ್ಟ್ ಬರುತ್ತೆ, ಅದು ಫುಲ್ ಓದ್ತೀರಾ ನೀವು. ಆಮೇಲೆ ಮತ್ತೆ ಹೋಗುತ್ತೆ, ಮತ್ತೆ ಹೋಗೋಷ್ಟೊತ್ತಿಗೆ ಅದು ಆಲಿಯಾ ಭಟ್ ಇನ್ನೊಂದು ಸುದ್ದಿ ತೋರಿಸುತ್ತೆ. ಆಲಿಯಾ ಭಟ್ ಇವತ್ತು ಅದು ವಿದೇಶದಿಂದ ಬಂದಾಗ ರಣಬೀರ್ ಹೆಂಗೆ ಅವಳನ್ನ ಸ್ವಾಗತ ಮಾಡಿದ ಅಂತ ಬರುತ್ತೆ. ನೆಕ್ಸ್ಟ್ ಮುಂದೆ ಹೋಗ್ತೀರಾ, ನೆಕ್ಸ್ಟ್ ಮುಂದೆ ಹೋಗೋಷ್ಟೊತ್ತಿಗೆ ಅವರು ಆಲಿಯಾ ಭಟ್ ಮತ್ತು ರಣಬೀರ್ ಕಪೂರ್ ಅವ್ರದ್ದು ಇನ್ನೊಂದಿಷ್ಟು ಫೋಟೋಗಳು ಬರುತ್ತೆ. ಓ ಬಹಳ ಇಂಟ್ರೆಸ್ಟ್ ಇದೆ ಅಂತ ಮತ್ತೆ ನೋಡ್ತೀರಾ, ಮತ್ತೆ ಮುಂದೆ ಹೋಗ್ತೀರಾ, ಮತ್ತೆ ಆಲಿಯಾ ಭಟ್ ಅಂದ್ರೆ ಇನ್ನೊಂದು ಸುದ್ದಿ ಬರುತ್ತೆ. ಆಮೇಲೆ ಹಿಂಗೆ ನೋಡಿ ಇನ್ನೊಂದು ಇದಾದ ತಕ್ಷಣ ಐಶ್ವರ್ಯ ರೈ ಪ್ರೆಗ್ನೆಂಟ್ ಆದಾಗ ಏನಾಗಿತ್ತು ಒಂದು ಸುದ್ದಿ ಬರುತ್ತೆ. ಸೊ ಇದು ಹೆಂಗಾಗುತ್ತೆ ಅಂದ್ರೆ ದಿಸ್ ಇಸ್ ಅನ್ ಆಟೋಮೇಟೆಡ್ ಪ್ರೋಸೆಸ್. ಇದು ನೀವು ಯಾವುದನ್ನ ಫಾಸ್ಟ್ ಆಗಿ ಸ್ವೈಪ್ ಮಾಡಿ ಮೇಲೆ ಮೇಲೆ ಕಳಿಸ್ತಿರ್ತೀರಿ, ಅದು ಅನ್ಇಂಟ್ರೆಸ್ಟೆಡ್ ಅಂತ ಫೇಸ್ಬುಕ್ ವಿಲ್ ಅಂಡರ್ಸ್ಟ್ಯಾಂಡ್. ನೀವು ಯಾವುದರಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡು ಓದ್ತೀರಿ, ಓ ಇದು ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್. ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಮಷಿನ್ ಲರ್ನಿಂಗ್. ಮಷಿನ್ ವಿಲ್ ಅಂಡರ್ಸ್ಟ್ಯಾಂಡ್, ಇಟ್ ವಿಲ್ ಲರ್ನ್. ನೀವು ಯಾವ ಸುದ್ದಿಯನ್ನು ನೋಡ್ತಾ ಹೋಗ್ತೀರಿ, ಯಾವ್ಯಾವ ಫೋಟೋಗಳನ್ನು ನೋಡ್ತಾ ಇರ್ತೀರಿ, ಇಟ್
ವಿಲ್ ಅಂಡರ್ಸ್ಟ್ಯಾಂಡ್ ಅದು ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ನಿಮ್ಗೆ ಅದನ್ನೇ ತೋರಿಸುತ್ತೆ. ನೀವು ಯಾವ್ದನ್ನ ಫಾಸ್ಟ್ ಕಳ್ತೀರಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅದನ್ನ ಪುಷ್ ಮಾಡ್ತಾ ಇರುತ್ತೆ. ಆ ಸುದ್ದಿಗಳು ಬರ್ತಿರಲ್ಲ. ಹಂಗಾಗಿ ಕೆಲವೊಂದು ಹುಡುಗರಲ್ಲಿ ನೋಡಿದಾಗ ಎಲ್ಲ ಬರೀ ಹೀರೋಯಿನ್ಗಳ ಫೋಟೋನ ಯಾಕೆ ಬರುತ್ತೆ ಅಂತಂದ್ರೆ ಅವ್ರು ಅದನ್ನೇ ಜಾಸ್ತಿ ನೋಡಿರ್ತಾರೆ. ನೀವು ಈಗ ಅವ್ರು ಯಾವ ತರ ಕ್ಯಾರೆಕ್ಟರ್ ಅಂತ ನೋಡೋದ್ರೆ ಒಂದ್ಸತಿ ಫೋನ್ ತಗೊಂಡು ಒಂದ್ಸತಿ ಫೇಸ್ಬುಕ್ ಓಪನ್ ಮಾಡಿ ನಿಮ್ ಫಸ್ಟ್ ಏನ್ ಕಾಣಿಸುತ್ತೆ ನೋಡಿ, ಅವ್ರ ಕ್ಯಾರೆಕ್ಟರ್. ಸೊ ದಿಸ್ ಇಸ್ ಮಷಿನ್ ಲರ್ನಿಂಗ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಅದನ್ನ ಹೇಳಿದ್ನಲ್ಲ, ಅವರು ಎಷ್ಟೊತ್ತು ನೋಡ್ತಾರೆ, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅನ್ನೋದನ್ನ ಅದನ್ನ ಆಟೋಮೆಟಿಕ್ಲಿ ಲರ್ನ್ ಮಾಡಿಕೊಂಡು ತಂದೆ ಒಂದು ಇಂಟೆಲಿಜೆನ್ಸ್ ಬಿಲ್ಡ್ ಮಾಡಿಕೊಂಡು ಅದು ರೆಕಮೆಂಡೇಶನ್ಸ್ ಕೊಡುತ್ತೆ. ಇನ್ನೊಂದು ನಿಮ್ಗೆ ಎಕ್ಸಾಂಪಲ್, ನೀವು ಅಮೆಝಾನ್ ಏನದು ಬೈ ಮಾಡಿದ್ದಿದ್ರೆ, ಅಮೆಝಾನ್ ಪೋರ್ಟಲ್ ನಲ್ಲಿ ಏನಾದ್ರು ಒಂದು ಬೈ ಮಾಡಿದ್ರೆ, ಶಾಪಿಂಗ್ ಕಾರ್ಟ್ ಶಾಪ್ ಏನಾದ್ರು ಮಾಡಿದ್ರೆ, ಅಥವಾ ಮಿಂತ್ರಾದಲ್ಲಿ ಏನಾದ್ರು ಶಾಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಯಾವುದನ್ನ ನೀವು ತಗೋತೀರಿ, ಉದಾಹರಣೆಗೆ ಒಂದು ಟಾಪ್ ಅನ್ನು ತಗೋತೀರಿ ಅಂತ ಇಟ್ಕೊಳ್ತೀರಿ. ಒಂದು ಟಾಪ್ ಅನ್ನು ನೋಡಿ ಪರ್ಚೇಸ್ ಮಾಡ್ತಿರೋ ಹಾಗೇನೆ ಇನ್ನೇನು ಅದನ್ನ ಪರ್ಚೇಸ್ ಮಾಡಿ ದುಡ್ಡು ಕೊಡ್ಬೇಕು ಅನ್ನೋಷ್ಟೊತ್ತಿಗೆ ಪೀಪಲ್ ಆಲ್ಸೋ ಬಾಟ್. ಇದಕ್ಕೆ ಬಾಟಮ್ ಫಾರ್ ದಿಸ್, ಪೈಜಾಮಾ ಫಾರ್ ದಿಸ್, ಪ್ಯಾಂಟ್ ಫಾರ್ ದಿಸ್, ಜೀನ್ಸ್ ಫಾರ್ ದಿಸ್. ನೀವು ಅದನ್ನು ಸಿಲೆಕ್ಟ್ ಮಾಡ್ತಾ ಇದ್ದಂಗೆ ಪೀಪಲ್ ಆಲ್ಸೋ ಬಾಟ್ ಬೆಲ್ಟ್ ಫಾರ್ ದಿಸ್, ನೆಕ್ಲೆಸ್ ಫಾರ್ ದಿಸ್ ಎಲ್ಲ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು. ಆಲ್ ದೀಸ್ ಥಿಂಗ್ಸ್ ಹಿಂದೆ ಕುತ್ಕೊಂಡು ಯಾರು ಮಾಡ್ತಿರ್ಲಿಲ್ಲ. ಆಲ್ ದೀಸ್ ಥಿಂಗ್ಸ್ ಆರ್ ಮಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ದಿಸ್ ಇಸ್ ಕಾಲ್ಡ್ ರೆಕಮೆಂಡೇಶನ್ಸ್. ದಿಸ್ ಇಸ್ ಬಿಕಮ್ ಅ ಹ್ಯೂಜ್ ಬಿಸ್ನೆಸ್. ಅಂಡ್ ಇದರಲ್ಲಿ ಕಂಪ್ನಿಗಳು $multi-billion ಗಳನ್ನ ಹೂಡ್ತಾ ಇದ್ದಾರೆ. ದಿಸ್ ಆದ್ಮೇಲೆ ಇನ್ನೊಂದು AR/VR ಅಂತ, ಅಂದ್ರೆ ಆಗಮೆಂಟೆಡ್ ರಿಯಾಲಿಟಿ ಅಂತ, ವರ್ಚುವಲ್ ರಿಯಾಲಿಟಿ ಅಂತ. ಇದು ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಬಂದಿಲ್ಲ. ಹೊಸದಾಗಿ ಒಂದು ವಿಸ್ತಾರ ಮೀಡಿಯಾ ಬರುತ್ತೆ, ಅವರು AR/VR ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅಂತಿದ್ದಾರೆ. ನೋಡೋಣ, ನಾನು ಕುತೂಹಲದಿಂದ ನೋಡ್ತಾ ಇದ್ದೀನಿ. ಬಟ್ ಆಲ್ರೆಡಿ ಇದನ್ನ ಕೇರಳದಲ್ಲಿ ಟೆಲಿವಿಷನ್ಗಳು ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಉದಾಹರಣೆಗೆ ನಮ್ಮ ಏಷ್ಯಾನೆಟ್ ಚಾನಲ್ ಮತ್ತೆ ನಮ್ಮ ಕಾಂಪಿಟೇಟರ್ ಆದಂತ 24 ಚಾನಲ್ ಆಲ್ರೆಡಿ ಎಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾವೆ ಅಂತಂದ್ರೆ, ಸ್ಟುಡಿಯೋ ಇರುತ್ತೆ. ಸ್ಟುಡಿಯೋದಲ್ಲಿ ಆಂಕರ್ ನಿಂತ್ಕೊಂಡು ಹೇಳ್ತಾ ಇರ್ತಾನೆ, ಇವತ್ತು ಗಲ್ಫ್ ಯುದ್ಧ ಆದಾಗ ಅಲ್ಲಿಂದ ಒಂದು ವಿಮಾನ ಹಾರ್ ಬಂದು ಇಲ್ಲಿ ಬಾಂಬ್ ಹಾಕ್ತು ಅಂತ ಹೇಳೋಷ್ಟೊತ್ತಿಗೆ ವಿಮಾನ ಸ್ಟ್ರೈಟ್ ಆಗಿ ಬಂದು ಬಾಂಬ್ ಸ್ಟುಡಿಯೋದಲ್ಲೇ ಹಾಕ್ಬಿಡುತ್ತೆ. ಸೊ ನಾವು ಸುವರ್ಣ ನ್ಯೂಸ್ ನಲ್ಲಿ World War III ಸೀರೀಸ್ ಅನ್ನ ನಾವು ಸ್ವಲ್ಪ ಇದನ್ನ ಮಾಡಿದ್ವಿ. ಬಟ್ ಟೆಕ್ನಾಲಜಿ AR/VR ಆಗಿರ್ಲಿಲ್ಲ, ನಾವು ಲೋಕಲ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ವಿ. ಬಟ್ ಲಿಟ್ರಲಿ ಈ ಒಂದು ವಿಮಾನ ಹಾರ್ ಬಂದು ಆಂಕರ್ ಅನ್ನ ಹಿಂಗ್ ಸುತ್ತ ಹಾಕಿ ಅವನ ಮೇಲ್ಗಡೆ ಕಿಡಿಗಳನ್ನೆಲ್ಲ ಬೀಳಿಸಿ ಈ ಕಡೆಗೆ ಒಂದು ಬಾಂಬ್ ಹಾಕಿ ಆ ಬಾಂಬಿಂದ ದೊಡ್ಡದಲ್ಲೊಂದು ಹೊಂಡ ಆಗಿ ಅಲ್ಲಿಂದ ಎಲ್ಲಾನು ಕಲ್ಲು ಬಂಡೆಗಳ ಚಿತ್ರ ಹಾರಿದ್ದನ್ನ ನಾವು ಸ್ಟುಡಿಯೋದಲ್ಲಿ ನೋಡ್ತಾ ಇದ್ವಿ. ದಿಸ್ ಇಸ್ ಕಾಲ್ಡ್ ದ AR/VR ಟೆಕ್ನಾಲಜಿ. ದಿಸ್ ಈಗ ನೀವು ನೋಡ್ತಾ ಹೋದಂಗೆ ನಮ್ಮ ಟೆಲಿವಿಷನ್ಗಳು, ಬಹಳ ಟೆಲಿವಿಷನ್ಗಳು ಇದನ್ನ ಅಳವಡಿಸಿಕೊಡುತ್ತೆ. ನನ್ನ ಪ್ರಕಾರ 1-2-3 ವರ್ಷದಲ್ಲಿ ನೋಡ್ತಾ ಇರ್ತೀರ. ನೀವು ಇಂಟ್ರೆಸ್ಟ್ ಇತ್ತು ನೀವು ನೋಡ್ಬೇಕು ಅನ್ನೋದಾದ್ರೆ ಇದನ್ನ ಮತ್ತೆ ಈ 3D ಗ್ರಾಫಿಕ್ ಅಂಡ್ ಅನಿಮೇಷನ್ ಒಂದು ಇಂಪಾರ್ಟೆಂಟ್. ನಾವು ನ್ಯೂಸ್ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಬರೀ ಸೀರಿಯಸ್ ಆಗಿ ಬರುವಂತ ಒಂದು ನ್ಯೂಸ್ ಅಂತ ಅಷ್ಟೇ ಅನ್ಕೊಂಡಿದೀವಿ. ಹಾಗಿಲ್ಲ, ಅದನ್ನ ಕಂಪ್ಲೀಟ್ಲಿ ಗೇಮಿಫಿಕೇಶನ್ ಮಾಡೋದು, ಅಂದ್ರೆ ಅದನ್ನೊಂದು ಆಟವಾಗಿ ತೋರಿಸುವಂತಹ ಒಂದು ಪದ್ಧತಿ ಕೂಡ ಬರ್ತಾ ಇದೆ, ಡೆವಲಪ್ ಆಗ್ತಾ ಇದೆ ಇವಾಗ ಗೇಮಿಫಿಕೇಶನ್. ಅಂಡ್ ಅದಕ್ಕೆ 3D ಗ್ರಾಫಿಕ್ಸ್ ಅಂಡ್ ಅನಿಮೇಷನ್ ಬೇಕಾಗುತ್ತೆ. ದಿಸ್ ಇಸ್ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದಾಗ್ತಾ ಇದೆ. ಉದಾಹರಣೆಗೆ ಇಲೆಕ್ಷನ್ ಇದನ್ನ ನೋಡಿರ್ತೀರಾ ನೀವು, IPL ಮ್ಯಾಚ್ ಬಂದಾಗ ಒಂದು ಆಪ್ ಬಂದಿತ್ತು. ಅದನ್ನ ನಿನ್ನೆ ಟೀಮ್ ಬಿಲ್ಡ್ ಮಾಡಿ ಇದನ್ನ ಯಾವ ಟೀಮ್ ವಿನ್ ಆಗುತ್ತೆ ಅಂತ ಹೇಳಿ $1,000 ಗೆಲ್ಲಿ ಅಂತ ನಾವು ಹಿಂದೆ ಟೀಮ್ ಮಾಡಿ ಈ ಟೀಮ್ ಕರೆಕ್ಟ್ ನೋಡಿ, ಹಿಂಗೆ ಎಲ್ಲ ಗೊತ್ತು. ಸೊ ದಟ್ ಈಸ್ ಬಿಕಮಿಂಗ್ ಒಂದು ಮೀಡಿಯಾ ವಿಂಗ್ ಆಗಿ ಈಗ ತುಂಬಾ ಡೆವಲಪ್ ಆಗ್ತಾ ಇದೆ ಇವಾಗ. ಇನ್ ಫ್ಯೂಚರ್ ಡೇಸ್ ಅಲ್ಲಿ ನನ್ನ ಪ್ರಕಾರ ನೆಕ್ಸ್ಟ್ ಇಲೆಕ್ಷನ್ಸ್ ಬರೋಷ್ಟೊತ್ತಿಗೆ ಇನ್ನೊಂದು 3-4 years ನಲ್ಲಿ ದಟ್ ವುಡ್ ಬಿ ವೆರಿ ಬಿಗ್. ಮೆಟಾವರ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಚಿತ್ರ ನೋಡಿದ ಹಾಗೆ ನೋಡಿ, ಕಣ್ಣಿಗೆ ಒಂದು ಏನು ಚಸ್ಮಾ ತರದ್ ಹಾಕೊಂಡಿದ್ದಾನೆ. ದಟ್ ಈಸ್ ಎನ್ ಇನ್ಸ್ಟ್ರೂಮೆಂಟ್. ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ನೋಡ್ತಾ ಇರುವಾಗ ಅವನ ಸುತ್ತಮುತ್ತಲು ಎಲ್ಲ ಪರಿಸರ ತಾನೇ ಸೃಷ್ಟಿಯಾದಂಗೆ ಕಾಣಿಸುತ್ತೆ, ಕ್ರಾಮಕವಾದಂಗೆ ಕಾಣಿಸುತ್ತೆ. ಪಾತ್ರಗಿತ್ತಿ ಬಂದ್ರೆ ಪಾತ್ರಗಿತ್ತಿ ಹಾರ್ತಾ ಕಣ್ಣು ಮುಂದೆ ಕಾಣಿಸಿ ಮುಟ್ಟಣ ಅಂತ ಅನ್ಸುತ್ತೆ. ನಾವು 3D ಸಿನಿಮಾ ನೋಡಿದಾಗ ಏನ್ ಅನುಭವ ಇರುತ್ತಲ್ಲ, ಆ ಎಂಟೈರ್ ಅನುಭವ ನಮ್ಮ ಸುತ್ತಮುತ್ತಲು 360 ಡಿಗ್ರಿ. ನಾನು ಹಿಂಗೆ ಇದನ್ನ ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಬೇಕು ಅಂದ್ರೆ, ಐ ಡೋಂಟ್ ನೋ, ಯೂನಿವರ್ಸಿಟಿಗೆ ಐ ಕ್ಯಾನ್ ಆಲ್ವೇಸ್ ಸಜೆಸ್ಟ್, ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋದಾದ್ರೆ ಬೆಂಗಳೂರಿನಲ್ಲಿ ಅರಣ್ಯ ಭವನದಲ್ಲಿ ಒಂದು ಫೆಸಿಲಿಟಿ ಇದೆ ಇವಾಗ, AR/VR ಪ್ರಾಡಕ್ಟ್ ಇದೆ. ಅವರು ಕಬಿನಿ ಮತ್ತೆ BR ಹಿಲ್ಸ್ ಇದೆಯಲ್ಲ, ಬಿಳಿಗಿರಿ ರಂಗನ ಬೆಟ್ಟದ ಹಿಲ್ಸ್ ನ ಡೀಪ್ ಫಾರೆಸ್ಟ್ ಅನ್ನ AR/VR ಕಾಂಟೆಂಟ್ ಆಗಿ ಮಾಡ್ಬಿಟ್ಟಿದ್ದಾರೆ ಅಲ್ಲಿ. ನನ್ನ ಪ್ರಕಾರ ನೀವು ಚಾನ್ಸ್ ಸಿಕ್ಕದಲ್ಲಿ ದಯವಿಟ್ಟು ಹೋಗಿ ನೋಡಿ, ಇಟ್ಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದನ್ನು ಕಣ್ಣಿಗೆ ಹಿಂಗೆ ಹಾಕೊಂಡ ತಕ್ಷಣ ನೀವು ಯಾವ ಡೈರೆಕ್ಷನ್ ನಿಂತ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ಆ ಕಣ್ಣಿನಲ್ಲಿ ಏನ್ ಎದುರುಗಡೆಗಿದೆ ಅನ್ನೋದು ಕಾಣಿಸುತ್ತೆ. ದೊಡ್ಡ ಬೆಟ್ಟ ಫುಲ್ ಕಾಣಿಸ್ತಿರುತ್ತೆ.
ಗ್ರೀನ್ ಆಗಿ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ತಿರುಗಿದ್ರೆ ಏನೋ ಸೌಂಡ್ ಕೇಳಿಸ್ತಾ ಇದೆ ಅಂತ ಹಿಂಗೆ ತಿರುಗ್ತೀರ ನೀವು, ಇಲ್ಲಿಂದ ಜಲಪಾತ ಹಿಂಗೆ ಬೀಳ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಹಿಂಗೆ ಈ ಕಡೆ ತಿರುಗ್ತಿರೋ ಚಿಗರೆಗಳೆಲ್ಲ ಓಡಾಡ್ತಾ ಇರುತ್ತೆ. ಈ ಕಡೆ ಯಾರೋ ಹಾಡು ಹೇಳೋದು ಕೇಳಿಸುತ್ತೆ, ನೀವು ಹಿಂಗೆ ತಿರುಗ್ತೀರಿ, ಅಲ್ಲಿ ಆ ಸೋಲಿಗರು ಹಾಡು ಹೇಳ್ಕೊಂಡ್ ಬರ್ತಾರೆ, ಅವ್ರು ಡಾನ್ಸ್ ಮಾಡ್ತಾರೆ. ನಿಮ್ ತಕ್ಷಣ ಹಿಂದ್ಗಡೆ ಒಂದು ಗರ್ಜನ ಕೇಳುತ್ತೆ, ತಿರುಗಿ ನೋಡ್ತೀರಿ, ಅಲ್ಲಿ ಹುಲಿ ಇರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ AR VR ಅಂಡ್ ಮೆಟಾವರ್ಸ್. ನೀವು ಇದಕ್ಕೆ ಎಲ್ಲರಿಗಿಂತನೂ ನಮ್ಮಲ್ಲೇ ಮೊದಲು ಜ್ಞಾನ ಆಗ್ಬೇಕು ಅನ್ನೋದಾದ್ರೆ ಆದಷ್ಟು ಬೇಗ ನೀವು ಅಲ್ಲಿ ಹೋಗಿ ನೋಡಿ. ಬೆಂಗಳೂರಿನ ಅರಣ್ಯ ಭವನದಲ್ಲಿ ಇದೆ, ಅವರು ಅದೊಂದು ಡೆಮೋ ಇಟ್ಟಿದ್ದಾರೆ, ನೀವು ನೋಡ್ಬೋದು. ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಯೂನಿವರ್ಸ್. ಫ್ರೆಂಡ್ಸ್, ದಿಸ್ ಇಸ್ ಆಲ್ ಐ ವಾಂಟ್ ಟು ಸೇ ಟುಡೇ. ದ ಫ್ಯೂಚರ್ ವಿಲ್ ಬಿ ಲೈಕ್ ದಿಸ್. ಥ್ಯಾಂಕ್ ಯು. ನಂಗೆ ಹಾವಳಿ ಅನ್ನೋ ಶಬ್ದ ಯೂಸ್ ಮಾಡಬೇಕೆಲ್ಲ ಗೊತ್ತಿಲ್ಲ, ಯಾಕಂದ್ರೆ ಸ್ಥಳೀಯ ಮಟ್ಟದಲ್ಲಿ ಡಿಜಿಟಲ್ ಮಾಧ್ಯಮಗಳ ಹಾವಳಿ ಇದ್ದಂಗೆನೆ ರಾಜ್ಯ ಮಟ್ಟದಲ್ಲಿ ಟೆಲಿವಿಷನ್ ಹಾವಳಿ ಜಾಸ್ತಿ. ಸೊ ಹಾಗೆ ಅದು ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಹಾವಳಿ ಅಂತ ಅನ್ನಿಸ್ಬೋದು. ರೆಸ್ಪಾನ್ಸಿಬಲ್ ಆದ್ರೆ ಮೋಸ್ಟ್ಲಿ ಹಾವಳಿ ಅಂತ ಯಾರಿಗೂ ಅನಿಸ್ಲಿಕ್ಕಿಲ್ಲ. ರೆಸ್ಪಾನ್ಸಿಬಲ್ ಇಲ್ಲದೆ ಇದ್ದಾಗ ಈ ತರ ಸಮಸ್ಯೆ ಅನ್ಸುತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ಇರೋದ್ರಿಂದ ಡಿಜಿಟಲ್ ಮೀಡಿಯಾ ಇಸ್ ದ ಫ್ಯೂಚರ್, ನೋ ಡೌಟ್. ಇವತ್ತು ನಾವು ಸಾಂಪ್ರದಾಯಿಕ ಮೀಡಿಯಾಗಳು ಕೂಡ ನಾವು ಡಿಜಿಟಲ್ ಮಾಧ್ಯಮವನ್ನ ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ. ಉದಾಹರಣೆಗೆ ನಮ್ಮ ಹೇಗೆ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಪ್ರಿಂಟ್ ಅಂಡ್ ಟೆಲಿವಿಷನ್ ಇದೆಯೋ, ಡಿಜಿಟಲ್ ಡಿವಿಷನ್ ಕೂಡ ನಮ್ದು ಅಷ್ಟೇ ಸ್ಟ್ರಾಂಗ್ ಇದೆ. ಸೊ ಈ ಡಿಜಿಟಲ್ ಅನ್ನುವಂಥದ್ದು ಫ್ಯೂಚರ್. ಹಾಗಾಗಿ ಸ್ಥಳೀಯ ಮಟ್ಟದಲ್ಲಿ ಡಿಜಿಟಲ್ ಮಾಧ್ಯಮಗಳು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ಬಂದ್ ಮಾತಲ್ಲಿ ಹೇಳ್ಬಿಡ್ತೀನಿ. ರಾಜ್ಯ ಮಟ್ಟದಲ್ಲಿ ಸ್ಥಳೀಯ ಮಟ್ಟದ ಸುದ್ದಿಗಳಿಗೆ ಜಾಸ್ತಿ ಅವಕಾಶ ಸಿಕ್ಕಲ್ಲ. ಕೆಲವೊಂದ್ಸತಿ ಪ್ರಿಂಟೇ ಆಗಲ್ಲ. ಟೆಲಿವಿಷನ್ ನಲ್ಲಂತೂ ನಾವು ಬೆಳಿಗ್ಗೆ ಯಾವ್ದನ್ನು ತೋರಿಸ್ತಿರ್ತೀವೋ ಸಂಜೆವರೆಗೂ ತೋರಿಸ್ತಾ 5 ಸಬ್ಜೆಕ್ಟ್ಸ್ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಸುತ್ತಲೇ ಗಿರಿಕೆ ಹೊಡಿತಾ ಇರುತ್ತೆ ಎಂಟೈರ್ ಟೆಲಿವಿಷನ್. ಹಾಗಾಗಿ ಸ್ಥಳೀಯ ಮಟ್ಟದಲ್ಲಿ ಯಾರೋ ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಅದು ಎಲ್ಲೂ ಬರಲ್ಲ. ಅಂತ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದ ಡಿಜಿಟಲ್ ಮಾಧ್ಯಮಗಳೇನಿದೆ ಅಲ್ಲ, ಅಥವಾ ಸ್ಥಳೀಯ ಮಾಧ್ಯಮಗಳೇನಿರುತ್ತೆ, ಇವು ಅವಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ. ಉದಾಹರಣೆಗೆ ನನ್ನ ಕನ್ನಡಪ್ರಭ ವರದಿಗಾರ ಇಲ್ಲಿಂದ ಕಳಿಸಿರುವಂತ ಸುದ್ದಿ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲೂ ಬರಲ್ಲ, ಬಟ್ ಸ್ಥಳೀಯ ಮಟ್ಟದಲ್ಲೂ ಅದು ಸಣ್ಣದಾಗಿ ಬಂದಿರುತ್ತೆ. ಬಟ್ ಈ ಲೋಕಲ್ ಡಿಜಿಟಲ್ ಮಾಧ್ಯಮಗಳು ಏನ್ ಮಾಡ್ತಾರೆ, ಅದನ್ನ ಫುಲ್ ವಿಡಿಯೋ ರೆಕಾರ್ಡ್ ಮಾಡ್ಬಿಡ್ತಾರೆ. ಅದನ್ನ ಈ ನಮ್ಮ ರಿಪೋರ್ಟರ್ ಕಳ್ಸೋದ್ರ ಒಳಗಡೆಗೆ ಅದಕ್ಕೊಂದು ಸುದ್ದಿ ಬರೆದು ಹಾಕಿ ಅದನ್ನ ಆ ಯಾರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರೆ ಅವನಿಗೆ ಕೊಟ್ಬಿಡ್ತಾರೆ. ಅವನು ಅದನ್ನ ತನ್ನ ಯಾರ್ಯಾರಿಗೆ ಬೇಕು ಎಲ್ಲರಿಗೂ ಕಳಿಸ್ಬಿಡ್ತಾನೆ ಅದನ್ನ. ಸೊ ಅಂದ್ರೆ ಮೇನ್ ಸ್ಟ್ರೀಮ್ ಬರೋದ್ರ ಒಳಗಡೆಗಾಗಿ ಇದು ಯಾರಿಗೆ ಸುದ್ದಿ ತಲುಪಬೇಕಾಗುತ್ತೋ ತಲುಪಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಸ್ವಲ್ಪ ಈಗ ಯಾರೋ ಒಂದು ಸ್ಥಳೀಯ ಮಟ್ಟದಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಗೋಲ್ಡ್ ಮೆಡಲಿಸ್ಟ್ ಅಂತ ನಿಮ್ಮೂರಲ್ಲಿ ಈಗ ನೀವು ಗೋಲ್ಡ್ ಮೆಡಲ್ ಬರ್ತಾ ಇದ್ದಂಗೆನೆ ಮೋಸ್ಟ್ಲಿ ಆ ಸುದ್ದಿ ಎಲ್ಲ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಪೇಪರ್ನಲ್ಲಿ ಯಾವತ್ತೂ ಬರುತ್ತಾ ಇಲ್ಲ, ಬಟ್ ಇಲ್ಲಿ ಅದು ವೈರಲ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಸ್ಥಳೀಯ ಮಟ್ಟದ ಸುದ್ದಿಗಳು ಸ್ಥಳೀಯ ದೃಷ್ಟಿಯಿಂದ ಬಹಳ ಮುಖ್ಯ. ಡಿಜಿಟಲ್ ಮಾಧ್ಯಮನೇ ಫ್ಯೂಚರ್ ಅಂಡ್ ಅದರ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಆ ಬಗ್ಗೆ ನಾವು ಒಂದು ಗವರ್ಮೆಂಟ್ ಪಾಲಿಸಿ ಇನಿಷಿಯೇಟ್ ಮಾಡಿದೆ ಅಂಡ್ ಟೆಕ್ನಾಲಜಿ ವಿಲ್ ಹ್ಯಾವ್ ದ ಸೊಲ್ಯೂಷನ್ ಇನ್ ದ ಫ್ಯೂಚರ್. ಫೇಸ್ಬುಕ್ ಮತ್ತೆ ಟ್ವಿಟರು, ವಾಟ್ಸಪ್ ಇವರಿಂದ ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ರೆ, ಟ್ವಿಟರ್ ಏನ್ ಹೇಳ್ತಾ ಇತ್ತು, ಇಲ್ಲ ಐ ನಾಟ್ ಫಾಲೋ ಅಂತ ಹೇಳೋದು. ಅದಕ್ಕೆ ಟ್ವಿಟರ್ CEO ಅರೆಸ್ಟ್ಗೆ ಹೋಗ್ಬಿಟ್ಟಿದ್ದ. ಸೊ ಈಗ ಅಂತೂ ಇಂತೂ ಫೈನಲಿ ಟ್ವಿಟರ್ ಇವಾಗ ಹೇಳಿದೆ, ಐ ವಿಲ್ ಕಂಪ್ಲೈ ವಿತ್ ಇಂಡಿಯನ್ ಲಾ. ನೀವು ಯಾವುದು ಇದು ಸಮಾಜಕ್ಕೆ ಘಾತಕವಾದಂತ ವಿಚಾರ ಅಂತ ಹೇಳ್ತೀರೋ ಅದನ್ನ ನಾವು ಡಿಲೀಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ಭಾರತಕ್ಕೆ ವಿರುದ್ಧವಾಗಿ ನಡ್ಕೋತಾ ಇರುವಂತ ಸಮಥಿಂಗ್ 700-800 ಯೂಟ್ಯೂಬ್ ಚಾನಲ್ಗಳನ್ನ, ಫೇಸ್ಬುಕ್ ಅಕೌಂಟ್ಸ್ನ, ಟ್ವಿಟರ್ ಅಕೌಂಟ್ಸ್ನೆಲ್ಲ ಡಿಲೀಟ್ ಮಾಡಿದ್ದಾರೆ. ಬಟ್ ದಿಸ್ ಇಸ್ ಒನ್ ಪಾರ್ಟ್. ಈ ಕೋಟ್ಯಾಂತರ ಅಕೌಂಟ್ಸ್ ಅಲ್ಲಿ ನಾವು ಯಾವುದನ್ನ ಡಿಲೀಟ್ ಮಾಡಿ ಎಲ್ಲರೂ ಮಾನಿಟರ್ ಮಾಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ 2 ಸೊಲ್ಯೂಷನ್ ಅನ್ನ ಕೊಡ್ತಾ ಇದ್ದಾರೆ. ಒಂದು, ಯಾರೇ ಇನ್ನು ಯೂಟ್ಯೂಬ್ ಚಾನಲ್ ಮಾಡೋದು, ಇವತ್ತಿನ ನಾವು ನೋಡ್ತೀವಿ ಎಲ್ಲ ಊರುಗಳಲ್ಲಿ ಹೋದಲ್ಲಿ ಎಲ್ಲದೂ ಯೂಟ್ಯೂಬ್ ಚಾನಲ್ಗಳಾಗ್ಬಿಟ್ಟಿದೆ. ಅವ್ರು ನಮ್ಮ ಚಾನಲ್ ಅಲ್ಲಿ ಹಾಕಿದ್ರೆ ನಮ್ ಡಿಫಾರ್ಮೇಶನ್ ಕೇಸ್, ಯೂಟ್ಯೂಬ್ ಚಾನಲ್ ಏನ್ ಬೇಕಾದ್ರೂ ಹಾಕಬಹುದು. ಇದಕ್ಕೆ ಏನ್ ಮಾಡಿದೆ ಅಂದ್ರೆ ರಿಸ್ಟ್ರಿಕ್ಷನ್ಸ್ ಮಾಡಿ ಈಗ ಸದ್ಯದಲ್ಲೇ ಒಂದು ಪೋರ್ಟಲ್ ಓಪನ್ ಮಾಡ್ತಾ ಇದೆ. ಇದು ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಹೊಸ ಪೋರ್ಟಲ್ ಓಪನ್ ಮಾಡುತ್ತೆ. ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋತಾರೆ ನ್ಯೂಸ್ ಚಾನಲ್, ಅವ್ರು ರಿಜಿಸ್ಟರ್ ಮಾಡ್ಕೋಬೇಕು. ಮೇನ್ ನ್ಯೂಸ್ ಚಾನಲ್ಗಳಿಗೆ ಯಾವ್ಯಾವ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ ನಿಮಗೂ ಅಪ್ಲೈ ಆಗುತ್ತೆ ಅನ್ನೋ ರೂಲ್ಸ್ ಅನ್ನ ಮಾಡಿದ್ದಾರೆ. ಯಾರಿಗೆ ಅದು ರಿಜಿಸ್ಟರ್ ಮಾಡ್ಕೊಳ್ಳಲ್ವೋ ಅವ್ರದ್ದು ಅನ್ಆಥರೈಸ್ಡ್ ಆಗಿರುತ್ತೆ, ಅವ್ರನ್ನ ಕ್ಲೋಸ್ ಮಾಡಿಸ್ತಾರೆ. ಅಥವಾ ಕ್ಲೋಸ್ ಹೆಂಗ್ ಮಾಡಿಸ್ತಾರೆ ಅಂತಂದ್ರೆ, ಈಗ ಯಾರು ಕ್ರೌಡ್ ಸೋರ್ಸಿಂಗ್ ಇರ್ತಾರಲ್ಲ, ಇದು ಅನ್ಆಥರೈಸ್ಡ್ ಅಂತ ಯಾರಿಗೂ ಗೊತ್ತಾಗ್ತಾರೆ, ಅವರು ಗವರ್ಮೆಂಟ್ಗೆ ನೋಟಿಫಿಕೇಶನ್ ಮಾಡ್ಬಿಟ್ರೆ ಆಯ್ತು, ಆಟೋಮೆಟಿಕ್ಲಿ ಅದನ್ನ ಡಿಲೀಟ್ ಮಾಡಿಸ್ತಾರೆ. ಇದು ಹೊಸದಾಗಿ ಬರ್ತಾ ಇರುವಂತ ಒಂದು ಲಾ. ಇನ್ನೊಂದು ಲಾ ಏನ್ ಆಗ್ತಾ ಇದೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಐ ಹ್ಯಾವ್ ಹೈ ಹೋಪ್ಸ್ ಆನ್ ದಟ್. ಯಾಕೆ ಅಂತಂದ್ರೆ ಇದೆಲ್ಲ ಸಮಸ್ಯೆ ಕ್ರಿಯೇಟ್ ಆಗಿರೋದು ಡಿಜಿಟಲ್ಲೇ ಅಲ್ವಾ. ಬೆಳಗ್ಗೆ ಕುಲಪತಿಗಳು ಹೇಳ್ದಂಗೆ ಒಂದು ಲಾಕ್ ಇದೆ ಅಂದ್ರೆ ಪಕ್ಕದಲ್ಲಿ ಕೀನೂ ಇರುತ್ತೆ ಅಂತ. ಈ ಡಿಜಿಟಲ್ ಸಮಸ್ಯೆ ಏನ್ ಕ್ರಿಯೇಟ್ ಆಗಿದೆ ಅದು ಡಿಜಿಟಲ್ ನಲ್ಲೇ ಆನ್ಸರ್ ಕೂಡ ಇದೆ. ಸೊ ಮಷಿನ್ ಲರ್ನಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಏನ್ ಮಾಡುತ್ತೆ ಅದು,
ಸ್ಟಡಿ ಮಾಡಿ ಲರ್ನಿಂಗ್ ಆದ ನಂತರ ಇದು ಫೇಕ್ ನ್ಯೂಸ್ ಅಂತ ಆಟೋಮೆಟಿಕ್ಲಿ ಫ್ಲಾಗ್ ಮಾಡುತ್ತೆ. ಈಗ ನೀವು ವಾಟ್ಸಪ್ನಲ್ಲಿ ನೀವು ಒಂದು ಅನುಭವ ಬರ್ತಿರುತ್ತೆ, ಯಾವುದೋ ಒಂದು ಸುದ್ದಿಯನ್ನ ತುಂಬಾ ಜನ ವೈರಲ್ ಆಗಿ ಕಳಿಸ್ಬಿಟ್ಟಿದ್ದಾರೆ ಅಂತಂದ್ರೆ ನೀವು ಅದನ್ನ 5 ಜನಕ್ಕಿಂತ ಹೆಚ್ಚು ಜನರಿಗೆ ಕಳ್ಸಕ್ಕಾಗಲ್ಲ. ಆಮೇಲೆ 5 ಜನರಿಗಿಂತ ಇನ್ನೂ ಜಾಸ್ತಿ ಅದು ವೈರಲ್ ಆಗಿದೆ ಅಂತಂದ್ರೆ ಅದು ಹೇಳುತ್ತೆ ಇಟ್ ಹ್ಯಾಸ್ ಬಿನ್ ಸೆಂಟ್ ಮೆನಿ ಟೈಮ್ಸ್ ಅಂತ ಏನೋ ಒಂದು ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ ಒಂದು ತೋರಿಸುತ್ತೆ. ಇದು ಹೆಂಗಾಯ್ತು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಆಗಿದೆ, ಯಾರು ಮನುಷ್ಯರು ಕೂತ್ಕೊಂಡು ಮಾಡ್ತಿರಲ್ಲ. ಸೊ ಈ ಟೆಕ್ನಾಲಜಿ ಇನ್ನಷ್ಟು ಪರ್ಫೆಕ್ಟ್ ಆದ ನಂತರ ಏನಾಗುತ್ತೆ, ಇದು ಹೇಟ್ ಸ್ಪೀಚು, ಇದು ಫೇಕ್ ನ್ಯೂಸು, ಇದು ಇನ್ಯಾವುದೋ ಒಂದು ಡೆರೋಗೇಟರಿ ಸಬ್ಜೆಕ್ಟು, ಇಟ್ ಈಸ್ ವೆರಿ ಅವಮಾನಕರವಾಗಿದೆ ಅನ್ನೋದನ್ನ ಮಷೀನ್ ಅರ್ಥ ಮಾಡಿಕೊಂಡು ದಟ್ ವಿಲ್ ಫ್ಲಾಗ್ ಇಟ್. ದಟ್ ಈಸ್ ದ ಸೊಲ್ಯೂಷನ್ ಅಂತ ಅನ್ಸುತ್ತೆ. ಎಲೆಕ್ಷನ್ಸ್ ಡಿಜಿಟಲ್ ಈಗ ಎಲೆಕ್ಷನ್ಸ್ ಅನ್ನ ಇಂಡಿಯಾ ಕಂಟ್ರಿ ಲೈಕ್ ಇಂಡಿಯಾ, ಅಮೆರಿಕಾ ಇಸ್ ವರಿಡ್, ರಷ್ಯಾ ಇಸ್ ವರಿಡ್, UK ಇಸ್ ವರಿಡ್, ಎಲ್ಲದರಲ್ಲೂ ಡಿಜಿಟಲ್ ಮಾಧ್ಯಮ ತುಂಬಾ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಇದೆಲ್ಲ ಕಂಟ್ರಿಗಳು ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಶ್ರೀಲಂಕಾದಲ್ಲಿ ಇವತ್ತೇ ನಾವು ನೋಡ್ತಾ ಇದ್ದೀವಿ, ಇದು ಮೋಸ್ಟ್ ಆಫ್ ದ ಅಜಿಟೇಷನ್ಸ್ ಆಗಿರುವಂತದ್ದು, ಆ ಸರ್ಕಾರ ಬೀಳುವಂಗಾಗಿರುವಂತದ್ದು ಡಿಜಿಟಲ್ ಮಾಧ್ಯಮದ ಪ್ರಭಾವದಿಂದಾಗಿ. ಸುದ್ದಿ ಒಬ್ಬರಿಂದ ಒಬ್ಬರಿಗೆ ಹೋಗಿ ನಾವು ಪ್ರತಿಭಟನೆ ಮಾಡಬೇಕು, ಪ್ರತಿಭಟನೆಗೆಲ್ಲ ಸೇರೋಣ, ಇವತ್ತು ಮಾಡೋಣ, ಈ ತರ ಆಗ್ತಾ ಇದೆ, ಸರ್ಕಾರ ಈ ತರ ಮಾಡ್ತಾ ಇದೆ, ನಮ್ಮ ದುಡ್ಡನ್ನ ಲೂಟಿ ಹೊಡಿತಾ ಇದ್ದಾರೆ, ಅಸಮರ್ಥವಾಗಿ ನಿರ್ಮಿಸ್ತಾ ಇದ್ದಾರೆ ಅನ್ನೋದೆಲ್ಲ ಅಲ್ಲಿ ಶ್ರೀಲಂಕಾದಲ್ಲಿ ಏನಂದ್ರೆ ಇಡೀ ಮಾಧ್ಯಮ ಆ ರಾಜಪಕ್ಸೆ ಅವರ ಅಧ್ಯಕ್ಷರ ಕಂಟ್ರೋಲ್ ನಲ್ಲಿ ಇತ್ತು, ಅವರ ರಿಲೇಟಿವ್ಸ್ ಗಳ ಕಂಟ್ರೋಲ್ ನಲ್ಲಿ ಇತ್ತು. ಹಂಗಾಗಿ ಅವ್ರ ಮಾಧ್ಯಮದಲ್ಲಿ ಏನು ಬರ್ತಾನೆ ಇರ್ಲಿಲ್ಲ, ಎಲ್ಲಾನು ಡಿಜಿಟಲ್ ಮಾಧ್ಯಮದಲ್ಲೇ ಹರಡಿ ಅದನ್ನ ಅಷ್ಟು ಜನ ಬಂಡೆದ್ದು ಬಂದು ದಂಗೆಯಾಗಿ ಇಡೀ ರಾಜಪಕ್ಸ ದೇಶವನ್ನೇ ಬಿಟ್ಟು ಓಡೋಗ್ಬೇಕಾಯ್ತು, ಸರ್ಕಾರನೇ ಬಿದ್ದೋಯ್ತು, ಹೊಸ ಅಧ್ಯಕ್ಷರು ಬರುವಂಗಾಯ್ತು. ಇದು ಆಗಿದ್ದು ಡಿಜಿಟಲ್ ಮಾಧ್ಯಮದಿಂದ. ಲಾಸ್ಟ್ ಟೈಮು ಅಮೆರಿಕಾದಲ್ಲಿ ಅಧ್ಯಕ್ಷರ ಚುನಾವಣೆ ಆದಾಗ ಚುನಾವಣೆ ಕವರ್ ಮಾಡೋದಕ್ಕೆ ನಾನು ಹೋಗಿದ್ದೆ. ಟ್ರಂಪ್ ಇರುವಂತ ಇಲೆಕ್ಷನ್ ನಲ್ಲಿ ಟ್ರಂಪ್ ಮತ್ತೆ ಕ್ಲಿಂಟನ್ ಅವ್ರ ನಡುವೆ ಬಹಳ ಎಲೆಕ್ಷನ್ ನಲ್ಲಿ ತುರ್ಸಾಟ ಇತ್ತು. ನಾನು ನೋಡಿದಂಗೆನೆ ಹಿಲರಿ ಕ್ಲಿಂಟನ್ ವೆರಿ ಡೀಸೆಂಟ್ ಲೇಡಿ, ಬಹಳ ಗೌರವಯುತವಾಗಿ ಮಾತಾಡ್ತಾಳೆ, ಬಹಳ ರೆಸ್ಪೆಕ್ಟ್ಫುಲ್ ಲೇಡಿ ಅಂತ ಅನ್ಸುತ್ತೆ. ಈ ಟ್ರಂಪ್ ಈ ಕಡೆಗೆ ಸ್ವಲ್ಪ ಎಡವಟ್ಟು ತರ ಕಾಣಿಸ್ತಾನೆ, ಏನೇನೋ ಮಾತಾಡ್ತಾನೆ, ನೋಡೋಕ್ಕೂ ಹಂಗೆ ಇದ್ದಾನೆ. ಏನು ಇವರನ್ನ ಯಾರು ಅಮೆರಿಕದ ಅಧ್ಯಕ್ಷರು ಮಾಡ್ತಾರೆ ಅಂತ ಅನ್ಕೋತಾ ಇದ್ರೆ. ಸೊ ಅಲ್ಲಿ ಡಿಜಿಟಲ್ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯ ಆಯ್ತು. ಅಲ್ಲಿ ನಾನು ಯಾವುದೋ ಒಂದು ಊರಿನಲ್ಲಿ ಇರುವಾಗ ಒಂದು ಸುದ್ದಿ ಬಂತು, ಹಿಲರಿ ಕ್ಲಿಂಟನ್ ರಾತ್ರಿ ಮಕ್ಕಳ ರಕ್ತವನ್ನ ಕುಡಿತಾರೆ, ಅದರಿಂದ ಅವರ ಚರ್ಮ ಬೆಳ್ಳಗಿದೆ ಅಂತ ಒಂದು ಸುದ್ದಿ. ಆಮೇಲೆ ಪ್ರೆಸಿಡೆನ್ಷಿಯಲ್ ಡಿಬೇಟ್ ಅನ್ನುವಂಥದ್ದು ಇದೆಯಲ್ಲ, ಪ್ರೆಸಿಡೆನ್ಷಿಯಲ್ ಡಿಬೇಟ್ ಅಮೆರಿಕದಲ್ಲಿ ಪ್ರಭಾವ ಬೀರುವಂತ ಅತ್ಯಂತ ಇಂಪಾರ್ಟೆಂಟ್ ಮಾನದಂಡ. ಆ ಡಿಬೇಟ್ ಅಲ್ಲಿ ಯಾರು ಗೆಲ್ತಾರೆ, ಯಾರು ಚೆನ್ನಾಗಿ ಮಾತಾಡ್ತಾರೆ ಅನ್ನೋದನ್ನ ಅದೆಲ್ಲ ಟೆಲಿವಿಷನ್ಸ್ ನಲ್ಲಿ ಬರುತ್ತೆ. ಅದನ್ನ ನೋಡಿ ಜನರು ವೋಟ್ ಹಾಕೋದನ್ನ ತೀರ್ಮಾನ ಮಾಡಬೇಕು. ಅದು ಅಮೆರಿಕನ್ ಡಿಬೇಟ್ಸ್ ನಡೀತಾ ಇದೆ. ಡಿಬೇಟ್ಸ್ ನಡೀತಾ ಇರೋ ಟೈಮ್ನಲ್ಲಿ ಒಂದು ಟ್ರಂಪ್ನ ಹಳೆಯ ಯಾವ್ದೋ ಪ್ರೇಯಸಿ, ಇವನು ನನಗೆ ಅದು ಎಷ್ಟು ಚಿಕ್ಕವನಿರುವಾಗ ನನಗೆ ಲೈಂಗಿಕ ಶೋಷಣೆ ಮಾಡಿದ್ದ ಅಂತ ಒಂದು ಸುದ್ದಿ ಇತ್ತು. ಅದು ಬಹಳ ಎಲ್ಲ ವೈರಲ್ ಆಗೋಯ್ತು. ಸೊ ಟ್ರಂಪ್ನ ರೇಟಿಂಗ್ ಬಹಳ ಬಿದ್ದೋಯ್ತು. ಅಂದ್ರೆ ಇದರಲ್ಲಿ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ಸ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೊನೆಗೆ ಅವ್ರದ್ದು ರೇಟಿಂಗ್ ಕೆಳಬಿರೋ ಕಾರಣ ಏನು ಅಂತಂದ್ರೆ ಅದು ಯಾವುದೋ ಹಳೆಯ ಲೈಂಗಿಕ ಶೋಷಣೆ ಮಾಡಿದಾಳೆ ಅಂತ ಹೇಳಿರುವಂಥದ್ದು. ಆಮೇಲೆ ಅದನ್ನ 4 ದಿವಸದಲ್ಲಿ ಬಾಯಿ ಮುಚ್ಚಿಸ್ತಾಳೆ. ಸೊ ಹೀಗೆ ಸಣ್ಣ ಮೈಕ್ರೋ ಟಾರ್ಗೆಟಿಂಗ್ ಅಂತೇಳಿ ಹೇಳ್ತಾರೆ. ಅಂದ್ರೆ ಈಗ ಬಿಳಿಯರೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಒಂದು ರೀತಿಯಾದಂತಹ ಸುದ್ದಿ ಮಾಹಿತಿ ಹೋಗುತ್ತೆ. ಈ ಕಡೆ ಕರಿಯರ್ ಇದ್ದವರಿಗೆಲ್ಲ ಒಂದು ಹೋಗುತ್ತೆ, ಹಿಸ್ಪ್ಯಾನಿಕ್ ಇರೋರಿಗೆಲ್ಲ ಒಂದು ರೀತಿಯಾದ ಹೋಗುತ್ತೆ. ಇಂಡಿಯನ್ ಕಮ್ಯುನಿಟಿ ಇದ್ದವ್ರಿಗೆಲ್ಲ ಇದರಲ್ಲೂ ಏನಂದ್ರೆ ಅಗ್ಲಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹಿಂದಿಯಲ್ಲಿ ಮೆಸೇಜ್ ಬರೋದು. ಇಲ್ಲಿ ಮೋದಿ ಸರ್ಕಾರ ಹೆಂಗಿತ್ತಲ್ಲ, ಅಗ್ಲಿ ಬಾರ್ ಮೋದಿ ಸರ್ಕಾರ ಇದ್ದ ಹಾಗೇನೆ ಅಲ್ಲಿ ಅಗ್ಲಿ ಬಾರ್ ಟ್ರಂಪ್ ಈ ಸರ್ಕಾರ ಅಂತ ಅಲ್ಲಿ ಇಂಡಿಯನ್ಸ್ಗೆಲ್ಲ ಮೆಸೇಜ್ ಬರೋದು. ಸೊ ದಿಸ್ ಇಸ್ ಕಾಲ್ಡ್ ಮೈಕ್ರೋ ಟಾರ್ಗೆಟಿಂಗ್ ಅಂತ. ಸೊ ಇಲೆಕ್ಷನ್ಸ್ ನಲ್ಲಿ ನಾವು ಮೇಲ್ನೋಟದಲ್ಲಿ ಏನೇನು ಸುದ್ದಿಗಳನ್ನು ಕೊಡ್ತಾ ಇರ್ಬೋ ಅದಕ್ಕಿಂತನೂ ಒಳ ಕರೆಂಟ್ ಇರುತ್ತಲ್ಲ, ಅಂದ್ರೆ ಆ ಒಳ ಅರಿವು ಅಥವಾ ನೀವು ಏನ್ ಹೇಳ್ತೀರಿ ಅಂಡರ್ ಗ್ರೌಂಡ್ ಮೆಸೇಜ್, ಅಂಡರ್ ಕರೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿಯಾದ ಡಿಜಿಟಲ್ ಇನ್ಫ್ಲುಯೆನ್ಸ್ ತುಂಬಾ ಇರುತ್ತೆ. ಇಲ್ಲಿ ಇಂಡಿಯಾದಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಮನ್ ಕಿ ಬಾತ್ ಈಸ್ ಅನ್ ಎಕ್ಸಾಂಪಲ್. ಮನ್ ಕಿ ಬಾತ್ ರೇಡಿಯೋದಲ್ಲಿ ಬರುತ್ತೆ, ಟೆಲಿವಿಷನ್ ಅಲ್ಲಿ ಬರುತ್ತೆ, ಇದನ್ನ ತುಂಬಾ ಜನ ನೋಡಿರಲ್ಲ. ಆದ್ರೆ ಮನ್ ಕಿ ಬಾತ್ ಅಲ್ಲಿ ಹೇಳಿರುವ ಯಾವುದೋ ವಿಚಾರವನ್ನು ಕಟ್ ಮಾಡಿ ನಿಮ್ಗೆಲ್ಲರಿಗೂ ಬರಕ್ ಸ್ಟಾರ್ಟ್ ಆಗುತ್ತೆ. ಅಥವಾ ಇಲ್ಲಿ ಯಾವುದೋ ಒಂದು DK ಶಿವಕುಮಾರ್ ಅದನ್ನ ನಿನ್ನೆ ಒಂದು ಕಾಂಪೌಂಡ್ ಅನ್ನು ಹಾರ್ತಾರೆ, ಸ್ವಿಮ್ ಮಾಡ್ದಂಗ್ ಮಾಡ್ತಾರೆ. ಏನ್ CM ಕ್ಯಾಂಡಿಡೇಟ್ ಆಗೋರು ಹಿಂಗೆಲ್ಲ ಮಾರ್ತಾರ ಅಂತ ಹೇಳಿ ಎಲ್ರಿಗೂ ಅನ್ಸೋತರದಲ್ಲಿ ಮಾಡಿರುವಂತದ್ದು ಈ ಡಿಜಿಟಲ್ ಮಾಧ್ಯಮ. ಅಂದ್ರೆ ಡಿಜಿಟಲ್ ಮಾಧ್ಯಮ
ಮೈಕ್ರೋ ಟಾರ್ಗೆಟಿಂಗ್ ಮಾಡಿರೋದ್ರಿಂದಾಗಿ ಅದು ಬಹಳ ಬೇಗ ಒಂದು ರೀತಿಯಂತ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಇಲೆಕ್ಷನ್ಸ್ ನಲ್ಲಿ ಬಹಳ ಇಂಪಾರ್ಟೆಂಟ್. ನಮ್ಮ ಫಸ್ಟ್ 2008 ಅಲ್ಲೂ ನಾನು ಅಮೆರಿಕ ಎಲೆಕ್ಷನ್ ಕವರ್ ಮಾಡೋದಕ್ಕೆಲ್ಲ ಇದ್ದೆ. ಒಬಾಮಾ ಇಲೆಕ್ಷನ್ಸ್ ಅದು, ಇಟ್ ವಾಸ್ ಅ ವೆರಿ ಹಿಸ್ಟಾರಿಕಲ್ ಎಲೆಕ್ಷನ್ಸ್. ಆವಾಗಲೇ ನನಗೆ ಗೊತ್ತಾಗಿದ್ದು ಟ್ವಿಟರ್ ಮತ್ತೆ ಫೇಸ್ಬುಕ್ ಹೇಗೆ ಇಡೀ ಇಲೆಕ್ಷನ್ಸ್ ಅನ್ನ ಚೇಂಜ್ ಮಾಡ್ತಿದೆ ಅಂತ. ಸೊ ಅದು ಆದ ನಂತರ ಅದನ್ನ ಅನಾಲಿಟಿಕಾ ಅನ್ನುವಂಥ ಸಂಸ್ಥೆ ಹೇಗೆ ಮೈಕ್ರೋ ಟಾರ್ಗೆಟಿಂಗ್ ಮಾಡಿ ಇದನ್ನ ಇನ್ಫ್ಲೂಯೆನ್ಸ್ ರೆಕ್ ಮಾಡಬಹುದು ಅನ್ನೋದಕ್ಕೆ ಲಾಸ್ಟ್ 2016 ಇಲೆಕ್ಷನ್ ಎಕ್ಸಾಂಪಲ್ ಆಯ್ತು. ಅದೇ ರೀತಿಯಾಗಿ ಮೋದಿ ಇಲೆಕ್ಷನ್ಸ್ ಬಂದಾಗ ಅಲ್ಲಿ ಏನೇನು ಟೆಕ್ನಾಲಜಿನ ಏನೇನು ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡಿದ್ರು, ಸೇಮ್ ಟೆಕ್ನಿಕ್ಸ್ ಅಂಡ್ ಟೆಕ್ನಾಲಜಿಯನ್ನ ಭಾರತದಲ್ಲೂ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಲೆಕ್ಷನ್ಸ್ ನಲ್ಲಿ ಡಿಜಿಟಲ್ ಮಾಧ್ಯಮದ ಪ್ರಭಾವ ಬಹಳ ಇದೆ. ಮಾಧ್ಯಮಗಳು ಯಾವುದೇ ಒಂದು ವರದಿ ಪ್ರಸಾರ ಮಾಡುವಾಗ ಅಥವಾ ಡಿಬೇಟ್ ಮಾಡುವಾಗ ಫಸ್ಟ್ TRP ನೋಡ್ತಾರೆ, ಕಂಟೆಂಟ್ ನಾನು ನೋಡೋಣ. ನಾನು ಅದನ್ನ ಹೇಳಿದೆ, ಬಹಳ ಟೀಕೆಗಳಿರೋದು ನಿಜ. ಬಟ್ ನಾನು ಒಂದು ಸ್ಕಿಲ್ ಅನ್ನ ಹೇಳಿದ್ನಲ್ಲ, ನೀವು ಇವಾಗ ಟೆಲಿವಿಷನ್ ನಲ್ಲಿ ಸಕ್ಸಸ್ಫುಲ್ ಜರ್ನಲಿಸ್ಟ್ ಆಗ್ಬೇಕು ಅಂದ್ರೆ ಫಸ್ಟ್ TRP ನೋಡಕ್ ಕಲಿಬೇಕು, ನೀವು ನ್ಯೂಮರಾಲಜಿ ಅಂತ ಹೇಳಿದ್ನಲ್ಲ. ದಟ್ ಈಸ್ ರೈಟ್ ಆರ್ ರಾಂಗ್, ದಟ್ ಈಸ್ ದ ರಿಯಾಲಿಟಿ. ಇಡೀ ಟೆಲಿವಿಷನ್ ಸಿಸ್ಟಮ್ ವರ್ಕ್ ಆಗೋದೇ TRP ಇಂದ. TRP ಇಲ್ಲ ಅಂದ್ರೆ ಟೆಲಿವಿಷನ್ಸೇ ಇಲ್ಲ. ಇದರಲ್ಲಿ ಹೇಗೆ TRPಯನ್ನ ಅಂದ್ರೆ ಇಂಪ್ರೂವ್ ಮಾಡ್ಬೋದು, ಅದು ಒಳ್ಳೆ ಕಾಂಟೆಂಟ್ ಅನ್ನ ಇಂಪ್ರೂವ್ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಚಾನೆಲ್ ನಲ್ಲೇನೆ 2 ಪ್ರೋಗ್ರಾಮ್ ಹೋಗುತ್ತೆ. ಒಂದು ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಅಂತ 5 ಗಂಟೆಗೆ ಒಂದು ಡಿಬೇಟ್ ಪ್ರಸಾರ ಆಗುತ್ತೆ. ಆಮೇಲೆ ಇನ್ನೊಂದು ಬಿಗ್ 3 ಅಂತ ಬೆಳಗ್ಗೆ 10 ಗಂಟೆಗೆ 9 ಗಂಟೆ 10 ಗಂಟೆ 1.5 ತಾಸು ಒಂದು ಪ್ರೋಗ್ರಾಮ್ ಪ್ರಸಾರ ಆಗುತ್ತೆ ನಮ್ಮದ್ರಲ್ಲಿ. ಬಿಗ್ 3 ಅಲ್ಲಿ ಏನಿರುತ್ತೆ ಅಂದ್ರೆ ಸಮಾಜದ ಸಮಸ್ಯೆಗಳು ಏನಿರುತ್ತೆ ಅದಕ್ಕೆ ಸ್ಥಳದಲ್ಲೇ ನಾವು ಸೊಲ್ಯೂಷನ್ ಕೊಡಕ್ಕೆ ಟ್ರೈ ಮಾಡ್ತೀವಿ. 25 ವರ್ಷದಿಂದ ಸಾಲ್ವ್ ಆಗಿರಲ್ಲ, ಅದು 1.5 ಗಂಟೆ ಸಾಲ್ವ್ ಆಗಬೇಕು. ಯಾವ್ದೋ ಒಬ್ಬ ಶಾಸಕ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಆಸ್ಪತ್ರೆ 8 ವರ್ಷದಿಂದ ಉದ್ಘಾಟನೆ ಆಗಿರಲ್ಲ, ಅದನ್ನ ನಾವು ಒಂದು 15 ದಿವಸದಲ್ಲಿ ಉದ್ಘಾಟನೆ ಮಾಡಿಸ್ತೀವಿ. ಯಾವುದೋ ಒಂದು ವ್ಯಕ್ತಿಯಲ್ಲಿ ಅವ್ರಿಗೆ ಸೈನಿಕ ಆಗಿರ್ತಾನೆ, ಅವನಿಗೆ ಭೂಮಿಯ ಪಟ್ಟಾಗಳನ್ನ ಕೊಟ್ಟಿರಲ್ಲ, ನಾವು ಅದನ್ನ 1 ಗಂಟೆಯಲ್ಲಿ ಕೊಡಿಸ್ತೀವಿ ಅನ್ನೋದು ಈ ತರದ ಸಾಮಾಜಿಕ ಹೊಣೆಗಾರಿಕೆಯ ಕಾರ್ಯಕ್ರಮ. ಇವತ್ತೇನಾದ್ರು ಕೇಳಿದ್ರೆ ನಿಮ್ಮ ಚಾನಲ್ ನಲ್ಲಿ ನಿಮ್ಗೆ ಯಾವ ವಿಚಾರದ ಬಗ್ಗೆ ಹೆಮ್ಮೆ ಇದೆ ಅಂತ ಕೇಳಿದ್ರೆ, ದಿಸ್ ಇಸ್ ಒನ್ ಪ್ರೋಗ್ರಾಮ್ ಐ ಆಮ್ ರಿಯಲಿ ಪ್ರೌಡ್ ಆಫ್. ಪ್ರತಿದಿನ 1.5 ಗಂಟೆ ಸಾಮಾಜಿಕ ಕಳಕಳಿಗೆ ಯಾವ್ದಾದ್ರು ಒಂದು ಚಾನಲ್ ಕಾರ್ಯಕ್ರಮ ಕೊಡ್ತಿದೆ ಅಂದ್ರೆ ನಮ್ಮ ಚಾನಲ್ ಅದು ಆ ಕಾರ್ಯಕ್ರಮ. ಅದು ನಮ್ಮ ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರತಿ 5 ವರ್ಷದಿಂದ ಪ್ರತಿ ಸತಿಗೂ ಅವಾರ್ಡ್ ತಗೋತಾ ಇದೆ. ನಮ್ ಯು ಟೆಲ್ ಮಿ, 1 ಗಂಟೆಯ ಡಿಬೇಟ್ ಪ್ರೋಗ್ರಾಮಿನ ಬಗ್ಗೆ TRP ಬಗ್ಗೆ ಮಾತಾಡ್ತಿರೋ ಅಥವಾ 1.5 ಗಂಟೆಯ ಈ ಸಾಮಾಜಿಕ ಕಳಕಳಿಯ ಬಗ್ಗೆ ಮಾತಾಡ್ತೀರೋ? ನನ್ನ ಹತ್ರ ಯಾರು ಬಿಗ್ 3 ಬಗ್ಗೆ ಕ್ವಶನ್ನೇ ಮಾಡಲ್ಲ. ನಿಮ್ ಡಿಬೇಟ್ ಮಾತ್ರ ಹೆಂಗ್ ಬರುತ್ತೆ ಅಂತ ಹೇಳ್ತಿರ್ತಾರೆ. ಅದು ಯಾಕೆ ಅಂದ್ರೆ ನಮ್ಮ ನೋಡುಗರ ದೃಷ್ಟಿಕೋನ. ನಾವು ಯಾವುದನ್ನ ಜಾಸ್ತಿ ನೋಡ್ತಾ ಇರ್ತೀವೋ ಅದು TRP ಆಗಿ ಕನ್ವರ್ಟ್ ಆಗುತ್ತೆ. ನಾನು ನಮಗೆ ಡಿಜಿಟಲ್ ಅಲ್ಲಿ ಹೇಳ್ದಂಗೆ ಈ ಮಷಿನ್ ಲರ್ನಿಂಗ್ ಇದ್ದಂಗೆ ದಿಸ್ ಇಸ್ ಹ್ಯೂಮನ್ ಲರ್ನಿಂಗ್ ಅಷ್ಟೇ. ಮಷಿನ್ ಲರ್ನಿಂಗ್ ಅಲ್ಲಿ ನೀವು ಯಾವುದನ್ನ ನೋಡ್ತಾ ಹೋಗ್ತೀರೋ ಅದನ್ನೇ ನಿಮ್ಗೆ ಜಾಸ್ತಿ ಅದು ತೋರಿಸ್ತಾ ಹೋಗುತ್ತೆ. ಟೆಲಿವಿಷನ್ಸ್ ನಲ್ಲೂ ಹಾಗೇನೆ, ಯಾವ್ದನ್ನ ಜಾಸ್ತಿ ನೋಡ್ತಾ ಹೋಗ್ತಾರೋ ಅದಕ್ಕೆ ಜಾಸ್ತಿ TRP ಬರ್ತಾ ಹೋಗುತ್ತೆ. ಚಾನೆಲ್ಗಳು ಅದನ್ನೇ ತೋರಿಸ್ತಾ ಹೋಗ್ತಾರೆ. ಅದನ್ನ ನಿಲ್ಲಿಸಬೇಕು ಅಂತಂದ್ರೆ ಒಂದು ಸಿಂಪಲ್ ಮೆಥಡ್ ಇದೆ, ನಿಮ್ಮ ಹತ್ರನೇ ಇದೆ ಮಂತ್ರ, ರಿಮೋಟ್ ಕಂಟ್ರೋಲ್. ಇದು ನಿಮ್ಗೆ ಸರಿ ಇಲ್ಲ ಅಂತ ಅನಿಸ್ತಾ ಚೇಂಜ್ ಮಾಡಿ ಚಾನಲ್. ಹಂಗೇನೆ ತುಂಬಾ ಜನ ಚಾನಲ್ಗಳನ್ನ ಚೇಂಜ್ ಮಾಡ್ಬಿಟ್ರೆ ನನ್ನ TRP ಬಿದ್ದೋಗ್ಬಿಡುತ್ತೆ ಆ ಕಾರ್ಯಕ್ರಮಕ್ಕೆ. ಆಗ ನಾನು ಆ ಕಾಂಟೆಂಟ್ ಅನ್ನ ಹಾಕೋದನ್ನ ನಿಲ್ಲಿಸ್ಬಿಡ್ತೀನಿ. ಸೊ ದಿಸ್ ಇಸ್ ಹೌ ದ ರಿಯಾಲಿಟಿ ಆಫ್ ದ ಚಾನಲ್. ಆಮೇಲೆ TRP ಅನ್ನುವಂಥದ್ದು ಇದೆಯಲ್ಲ, ಇದು ಚಾನಲ್ಗಳ ಪ್ರಾಬ್ಲಮ್ ಅಲ್ಲ, ಅದು ಅವ್ರು ಸೃಷ್ಟಿ ಮಾಡಿರೋಂಥದ್ದಲ್ಲ. ಇದನ್ನ ಈ ಜನರೇ ಸೃಷ್ಟಿ ಮಾಡೋದು. ಜನ ಯಾವ್ದನ್ನ ಜಾಸ್ತಿ ನೋಡ್ತಾ ಹೋಗ್ತಾರೋ ಅದೇ TRP ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಟೆಲಿವಿಷನ್ ಚಾನಲ್ಗಳು ತೋರಿಸ್ತಾರೆ. ನೀವು ಅಂತ ಜನ ನೋಡೋದನ್ನ ನಿಲ್ಲಿಸ್ಬಿಟ್ರೆ ಆಟೋಮೆಟಿಕಲಿ ನೀವು ಯಾವ್ದನ್ನ ನೋಡ್ತಿರ್ತೀರೋ ಆ ರೀತಿಯ ಕಾರ್ಯಕ್ರಮಗಳನ್ನು ತೋರಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಮಂತ್ರ ಏನು ಅಂತಂದ್ರೆ ನಿಮ್ಮ ಹತ್ರ ಇರುವಂತ ರಿಮೋಟ್ ಕಂಟ್ರೋಲ್. ಒಂದು ಪತ್ರಿಕೆ ನಡಿಬೇಕು ಅಂತಂದ್ರೆ ಅದಕ್ಕೆ 3 ರೀತಿಯಾದಂತ ಆದಾಯ ಇರುತ್ತೆ. ಬೇಸಿಕಲಿ 2 ರೀತಿಯಾದಂತ ಆದಾಯ ಇರುತ್ತೆ. ಒಂದು ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ ಇಂದ ಜನರು ಏನು ಪತ್ರಿಕೆ ತಗೋತಾರಲ್ಲ, ನೀವು ಒಂದು ನಮ್ಮ ಪೇಪರ್ ತಗೋಬೇಕು ಅಂತಂದ್ರೆ ಎಷ್ಟು ಒಂದು ದುಡ್ಡು ಕೊಡ್ತೀರಿ, 5 ರೂಪಾಯಿ 7 ರೂಪಾಯಿನೋ ಕೊಡ್ತೀರಿ. ಅದು ಇನ್ನೊಂದು ಆದಾಯ ಅಡ್ವರ್ಟೈಸ್ಮೆಂಟಿನ ಆದಾಯ. ಸೊ ಈಗ ಒಂದು ಪತ್ರಿಕೆಯನ್ನು ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರ್ಬೇಕು ಅಂತಂದ್ರೆ
ಸರ್ಕ್ಯುಲೇಷನ್ ಅಂದ್ರೆ ಅದು ಜನರು ಓದುಗರು ಇರ್ತಾರಲ್ಲ ಅವರು ಕೊಡುವಂತ ಆದಾಯ 50% ಇರಬೇಕು, ಜಾಹೀರಾತಿಂದ ಬರುವಂತ ಆದಾಯ 50% ಇರಬೇಕು, ಆಗ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಅಥವಾ ಓದುಗರಿಂದ ಬರುವಂತ ಆದಾಯ 70% ಇದೆ, ಜಾಹೀರಾತಿಂದ ಬರುವಂತ ಆದಾಯ 30% ಇದೆ ಅಂತಂದ್ರೆ ಅಲ್ಲಿ ಎಡಿಟೋರಿಯಲ್ ಡಾಮಿನೆನ್ಸ್ ಇರುತ್ತೆ. ಎಡಿಟೋರಿಯಲ್ ತಮ್ಮ ಬೇಕಾಗಿದ್ದನ್ನ ಆಗ್ತದೆ, ಅಡ್ವರ್ಟೈಸ್ಮೆಂಟ್ ಅನ್ನ ಕೇರ್ ಮಾಡದೆ ಹೋಗ್ತಾ ಇರ್ತಾರೆ. ಯಾವಾಗ ಜಾಹೀರಾತಿನಿಂದ ಬರುವಂತ ಆದಾಯ 70%, ಓದುಗರಿಂದ ಬರುವಂತ ಆದಾಯ 30% ಆಗುತ್ತೆ, ಆವಾಗ ಜಾಹೀರಾತಿನ ಡಾಮಿನೆನ್ಸ್ ಬರೋಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾವಾಗ 50-50% ಇರುತ್ತೋ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಯಾವಾಗ ಅದು ಇಲ್ವೋ, ಎಲ್ಲಿಂದ ಹಣ ಜಾಸ್ತಿ ಬರ್ತಾ ಇರುತ್ತೋ ಅಲ್ಲಿ ಡಾಮಿನೆನ್ಸ್ ಬರೋಕ್ ಸ್ಟಾರ್ಟ್ ಆಗುತ್ತೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಪೇಪರ್ ಅನ್ನ ನಾವು ತಯಾರು ಮಾಡಿ ಕೊಡ್ಬೇಕು ಅಂತಂದ್ರೆ ಕನಿಷ್ಠ 12-15 ರೂಪಾಯಿ ಖರ್ಚಾಗುತ್ತೆ. ಅಂದ್ರೆ ಅದಕ್ಕೆ ನ್ಯೂಸ್ ಪ್ರಿಂಟ್ ಕಾಸ್ಟು, ಅದಕ್ಕೆ ಪ್ರಿಂಟಿಂಗ್ ಕಾಸ್ಟು, ಅದಕ್ಕೆ ಎಂಪ್ಲಾಯಿ ಕಾಸ್ಟು, ಆಮೇಲೆ ಆರ್ಗನೈಸೇಷನ್ ಕಾಸ್ಟ್ ಎಲ್ಲ ಸೇರಿಸಿದಾಗ ಅದನ್ನ ಡಿವೈಡ್ ಮಾಡಿದ್ರೆ 12-15 ರೂಪಾಯಿ ಪ್ರತಿ ನ್ಯೂಸ್ ಪೇಪರ್ಗೆ ಕಾಸ್ಟ್ ಆಗುತ್ತೆ. ಈಗ ಅದನ್ನ ಓದುಗರಿಗೆ ನಾವು ತಲುಪಿಸೋದು 15 ರೂಪಾಯಿ ಕೊಟ್ಟರೆ ಯಾರು ತಗೊಳ್ಳೋದೇ ಇಲ್ಲ ನ್ಯೂಸ್ ಪೇಪರ್. ಅದಕ್ಕೆ ಇಲ್ಲಿ ಕಾಂಪಿಟೇಷನ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಪೇಪರ್ ಅನ್ನ 5 ರೂಪಾಯಿ ಕವರ್ ಪ್ರೈಸ್ ಅದನ್ನು 2 ರೂಪಾಯಿ ತಗೊಳ್ಳಿ, ಒಂದ್ ಪೇಪರ್ ತಗೊಂಡ್ರೆ ಇನ್ನೊಂದು ಪೇಪರ್ ಫ್ರೀ. ಹೀಗೆಲ್ಲ ಮಾಡಿ ಈ ಓದುಗರಿಂದ ಏನ್ ಕಾಂಟ್ರಿಬ್ಯೂಷನ್ ಬರ್ಬೇಕಲ್ಲ ಅದು ನ್ಯೂಸ್ ಪೇಪರಿಗೆ ಬರೋದೇ ಇಲ್ಲ. ಬರ್ತಾ ಇತ್ತು ನಿಮ್ಗೆ ಹೇಳಿದ್ದು ಅಂದ್ರೆ ಆ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ ಇಂದ ರೆವಿನ್ಯೂ ಇಸ್ ವೆರಿ ವೆರಿ ಲೆಸ್. ಸೊ ಅದು ಹಾಗಾದ್ರೆ ನಾವು ನಿಮ್ಗೆ 15 ರೂಪಾಯಿ ಪೇಪರ್ ಅನ್ನ 2 ರೂಪಾಯಿಗೋ 5 ರೂಪಾಯಿಗೋ ಹೆಂಗ್ ತಲುಪಿಸ್ತೀವಿ ಅಂತ ಕೇಳಿದ್ರೆ, ಜಾಹೀರಾತಿಂದ ಏನ್ ದುಡ್ಡು ಬರುತ್ತಲ್ಲ ಅದರಲ್ಲಿ ಒಂದಷ್ಟು ದುಡ್ಡನ್ನು ನಾವು ಇಟ್ಕೊಳ್ತೀವಿ, ಮುಖ್ಯದೆಲ್ಲ ದುಡ್ಡು ನಿಮಗೆ ಪೇಪರ್ ತಲುಪಿಸೋದಕ್ಕೆ ಖರ್ಚಾಗುತ್ತೆ. ನೀವು ಮಲಯಾಳಂದಲ್ಲಿ ಒಂದು ಪೇಪರ್ನ ಬೆಲೆ 9 ರೂಪಾಯಿ 10 ರೂಪಾಯಿ ಇದೆ ಇವತ್ತು. ಎಲ್ಲ ಪುಟಗಳು ಬಣ್ಣದಲ್ಲಿಲ್ಲ, ನಂಬರ್ ಆಫ್ ಪೇಜಸ್ ಕಡಿಮೆ. ಅವ್ರಿಗೇನಂದ್ರೆ ಜನ ತಲುಪಿಸುವಂತ ಒಂದು ಪತ್ರಿಕೆಯ ಬೆಲೆ ಇದೆಯಲ್ಲ, ಅವ್ರದ್ದು ರೀಡರ್ಸ್ ಕೊಡುವಂತ 10 ರೂಪಾಯಿ 9 ರೂಪಾಯಿ ಕಾಂಟ್ರಿಬ್ಯೂಷನ್ ಮೋರ್ ಇರುತ್ತೆ ಅಡ್ವರ್ಟೈಸ್ಮೆಂಟ್ಗಿಂತ. ಸೊ ಹಾಗಾಗಿ ಅಲ್ಲಿ ಇನ್ನೂ ಕೂಡ ಒಂದು ಅತ್ಯುತ್ತಮ, ಕೇರಳದಲ್ಲಿ ನನ್ನ ಪ್ರಕಾರದಲ್ಲಿ ಟೆಲಿವಿಷನ್ ಮತ್ತು ಪ್ರಿಂಟ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಒನ್ ಆಫ್ ದ ಬೆಟರ್ ಜರ್ನಲಿಸಮ್ ಹ್ಯಾಪನಿಂಗ್ ಇನ್ ಎಂಟೈರ್ ಇಂಡಿಯಾ. ಸೊ ಕನ್ನಡದಲ್ಲಿ ಈ ಪ್ರೈಸ್ ವಾರ್ ಪ್ರಾರಂಭ ಆದಾಗಿಂದ ಸಮಸ್ಯೆ ಆಗಿದೆ. ಇದನ್ನ ಹಂಗಂತ ಹೇಳಿ ಇದನ್ನ ಸಂಪೂರ್ಣವಾಗಿ ಅಡ್ವರ್ಟೈಸ್ಮೆಂಟ್ ಹೇಳ್ದಂಗೆ ನಡೆಯುತ್ತೆ ಅಂತಿಲ್ಲ. ಎಲ್ಲಿ ಸಂಪಾದಕ ಅನ್ನುವಂತ ಒಂದು ವ್ಯಕ್ತಿ ಇರ್ತಾನೆ ಅಲ್ಲಿ ಸ್ಟಿಲ್ ಸಂಪಾದಕತೆ ನಡೆಯುತ್ತೆ. ನಮ್ಮ ಸಂಸ್ಥೆಗೆ ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ಗೆ ಬಹಳ ಇಂಪಾರ್ಟೆನ್ಸ್ ಇದೆ ನಿಜ, ಬಟ್ ವೆನ್ ಇಟ್ ಕಮ್ಸ್ ಟು ಎಡಿಟೋರಿಯಲ್ ಪಾಲಿಸಿ ಅಂತ ಹೇಳಿದಾಗ ನಥಿಂಗ್ ವರ್ಕ್ಸ್. ಅಡ್ವರ್ಟೈಸರ್ ಇದರಲ್ಲಿ ಎಷ್ಟೇ ಇದ್ರೂ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಫಿಟ್ಟಿಂಗ್ ಆಗಿಲ್ಲ ಅಂತಂದ್ರೆ ಎಡಿಟೋರಿಯಲ್ಲೇ ಡಾಮಿನೆನ್ಸ್ ಇರುತ್ತೆ. ನಮ್ಮ ಗುರುಗಳಾದಂಥ ವೈಎನ್ಕೆ ನಮ್ಗೊಂದು ಮಾತನ್ನು ಹೇಳ್ಕೊಟ್ಟಿದ್ರು, ಇನ್ ನ್ಯೂಸ್ ಪೇಪರ್ ಆಫೀಸ್ ಆಲ್ ಡಿಪಾರ್ಟ್ಮೆಂಟ್ಸ್ ಆರ್ ಈಕ್ವಲ್ ಬಟ್ ಎಡಿಟೋರಿಯಲ್ ಇಸ್ ಸುಪ್ರೀಂ ಅಂತ. ನಾನು ಅದೇ ದಾರಿಗೆ ಹೋಗ್ತಾ ಇದ್ದೀನಿ. ಐ ಆಮ್ ಪ್ರೌಡ್ ಆಫ್ ಇಟ್. ವಾಟ್ಸ್ಆಪ್ ಸ್ಟೇಟಸ್ ಇದೆ, ರೀಡರ್ ಇಸ್ ದಿ ರಿಯಲ್ ಎಡಿಟರ್. ಹೌದು, ನಾನು ಅದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕೆ ಹಾಕೊಂಡಿದ್ದೀನಿ ಅಂತಂದ್ರೆ, ರೀಡರ್ ಇಸ್ ದ ರಿಯಲ್ ಎಡಿಟರ್ ಅಂತ. ನಾವು 4 ಗೋಡೆ ಮಧ್ಯೆ ಕುಳಿತುಕೊಂಡು ನನಗೇನೋ ಒಂದು MA ಜರ್ನಲಿಸಮ್ ಕಲ್ತ್ಬಿಟ್ಟಿದ್ದೀನಿ, ನನಗೆ ಕಮ್ಯುನಿಕೇಶನ್ ಅಂದ್ರೆ ಗೊತ್ತು, ಜರ್ನಲಿಸಮ್ ಗೊತ್ತು, ಒಂದು 30 ವರ್ಷ ಸರ್ವಿಸ್ ಆಗಿದೆ, ಇದನ್ನೆಲ್ಲ ನೋಡಿದ್ದೀನಿ ಬಿಡು, ಜನರಿಗೆ ಯಾವ್ದು ಓದಬೇಕು ಅನ್ನೋದನ್ನ ನಾನು ತೀರ್ಮಾನ ಮಾಡ್ತೀನಿ, ನಾಳೆ ಬೆಳಗ್ಗೆ ಅದನ್ನ ಓದ್ಲಿ ಅಂತ ನಾನು ಅನ್ಕೊಂಡು ಕುತ್ಕೊಂಡಿದ್ರೆ ನೋ, ಇಟ್ ಡಸಂಟ್ ವರ್ಕ್ ಎನಿಮೋರ್. ಇಟ್ ಡಸಂಟ್ ವರ್ಕ್. ಇವತ್ತು ಜನ ತೀರ್ಮಾನ ಮಾಡ್ಬಿಡ್ತಾರೆ ಯಾವುದು ಲೀಡ್ ನ್ಯೂಸು, ಯಾವ್ದು ಸೆಕೆಂಡ್ ಲೀಡು, ಯಾವ್ದು ಇಂಪಾರ್ಟೆಂಟು, ಇದು ಯಾವ ಪಕ್ಷಕ್ಕೆ ಪರವಾಗಿದೆ, ಇದು ಯಾವ್ದು ವಿರೋಧ ಆಗಿದೆ ಅದನ್ನೆಲ್ಲ ಅವರೇ ತೀರ್ಮಾನ ಮಾಡ್ಬಿಡ್ತಾರೆ. ನಾನೇನಾದ್ರೂ ಇದನ್ನ ಮರೆತು ನಾನೇ ಸುಪ್ರೀಮು ಅಂತ ಹೇಳಿ ತಿಳ್ಕೊಂಡು ಮಾಡ್ತಾ ಇದ್ರೆ ಪೇಪರು ನಡೆಯಲ್ಲ, ಚಾನಲ್ಲು ನಡೆಯಲ್ಲ. ಸೊ ಹಾಗಾಗಿ ನನ್ನ ಪೇಪರನ್ನ ನಾನು ನನ್ನ ಓದುಗರ ದೃಷ್ಟಿಕೋನದಲ್ಲಿ ನಾನು ಎಡಿಟ್ ಮಾಡಿದ್ರೆ ಮಾತ್ರ ನಡ್ಸಕ್ ಸಾಧ್ಯ. ಹಾಗಾದ್ರೆ ಇವಾಗ ಯಾರಾಯ್ತು ಸುಪ್ರೀಂ? ನಾನು ಓದುಗರ ಸುಪ್ರೀಂ. ಸೊ ನನ್ನ ಪೇಪರ್ನ ಎಡಿಟ್ ಮಾಡ್ತಿರೋರು ನನ್ನ ಓದುಗರು. ದಟ್ ಇಸ್ ವೈ ಐ ಕಾಲ್ ಮೈ ರೀಡರ್ಸ್ ಆರ್ ಮೈ ಎಡಿಟರ್ಸ್. ಲಾಸ್ಟ್ ಕ್ವೆಶ್ಚನ್ ಏನಾಗಿದೆಯಾ ಸರ್? ಮೀಡಿಯಾ ಟ್ರಯಲ್ಗೆ ಒಳಪಟ್ಟಂತ ಕೆಲವು ಕೇಸ್ಗಳು, ಈಗ ಮೀಡಿಯಾ ಅವರು ಕೋರ್ಟ್ ಮೆಟ್ಲಿರೋಕ್ಕೂ ಮುಂಚೆನೆ ಅವರ ಪರ್ಸನಲ್ ಲೈಫ್ ಬಗ್ಗೆ ಮಾತನಾಡೋದಾಗಲಿ ಅಥವಾ ಅವರ ಪರ್ಸನಲ್ ಲೈಫ್ ಬಗ್ಗೆ ಅಬ್ಯೂಸ್ ಮಾಡೋದಾಗಲಿ ಕೆಲವೊಮ್ಮೆ ಇದು ನಡೆಯುತ್ತೆ. ಅದಕ್ಕೆ ಎಕ್ಸಾಂಪಲ್ ಅನ್ನೋದಕ್ಕಿಂತ ಉಡುಪಿ ಶಾಸಕರ ಪತ್ನಿ ರಘುಪತಿ ಭಟ್ ಅವರ ಪತ್ನಿಯ ಕೇಸಲ್ಲಿ ಅವರಿದ್ದಂಥ ರೂಮ್ ಹತ್ರನೇ ಹೋಗಿ ಇವಾಗ ಇಲ್ಲಿದ್ದಾರೆ, ಅವ್ರ ಪತ್ನಿ ಇಲ್ಲಿದ್ದಾರೆ, ಹೊರಗೆ ಬರ್ತಾರೆ, ಇವಾಗ ಅವ್ರಿಗೆ ವಿಚಾರ ನಡೆಸ್ತಾರೆ ಅಂತ ಹೇಳ್ತಾರೆ. ಸೊ ಅವಾಗ ಅವ್ರು ಸೂಸೈಡ್ ಮಾಡ್ಕೊತಾರೆ.
ಸೊ ಇದೆಲ್ಲ ಅವಶ್ಯಕತೆ ಇದೆಯಾ? ಅಂಡ್ ದೆನ್ ಇನ್ನ ಕೆಲವು ಆರುಷಿ ಮರ್ಡರ್ ಕೇಸ್ ಆಗಿರ್ಬೋದು, ಈ ತರದಲ್ಲಿ ಅವರ ಫ್ಯಾಮಿಲಿನೂ ಕೂಡ ಅಬ್ಯೂಸ್ ಮಾಡ್ತಾ ಇರ್ತಾರೆ. ಅವಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಸೊಸೈಟಿ ನೋಡೋವಂಥ ದೃಷ್ಟಿಕೋನ ಬದಲಾಗುತ್ತೆ. ಸೊ ಇದೆಲ್ಲ ಅವಶ್ಯಕತೆ ಇದೆಯಾ? ಮೀಡಿಯಾಗೆ ಇದೆಲ್ಲ ಅವಶ್ಯಕತೆ ಇದೆಯಾ? ಇಟ್ಸ್ ಒನ್ ವೆರಿ ಗುಡ್ ಕ್ವಶನ್. ಈ ಥರದ್ದೊಂದು ಡೈಲಮಾ ಆಲ್ವೇಸ್ ಮೀಡಿಯಾದಲ್ಲಿ ಇದೆ. ನಾವು ಮಾಡ್ತಾ ಇರೋದು ಸರಿನಾ ತಪ್ಪ ಅನ್ನುವಂತಹ ಒಂದು ಗೊಂದಲ ಮೀಡಿಯಾದಲ್ಲೂ ಇದೆ. ಇದು ಹೇಗಾಗಿದೆ ಅಂತಂದ್ರೆ, ಈ ಮಹಾಭಾರತದಲ್ಲಿ ಒಂದು ಸಂದರ್ಭ ಬರುತ್ತೆ. ಜೂಜಾಟದಲ್ಲಿ ಪಾಂಡವರು ಸೋತಾಗ ದ್ರೌಪದಿಯ ವಸ್ತ್ರಾಪರಣ ಆಗ್ತಾ ಇರುತ್ತೆ. ಆಸ್ಥಾನ ಸಭೆ, ತುಂಬಿದ ಸಭೆ ಇರುತ್ತೆ. ಅದರಲ್ಲಿ ಅತ್ಯಂತ ಬುದ್ಧಿವಂತರಾದಂತಹ ಒಳ್ಳೊಳ್ಳೆ ವ್ಯಕ್ತಿಗಳಿರ್ತಾರೆ. ಭೀಷ್ಮ ಇರ್ತಾನೆ, ದ್ರೋಣ ಇರ್ತಾನೆ, ನಿಮ್ಗೆ ವಿದುರ ಇರ್ತಾನೆ. ಎಲ್ಲಾನು ಗೊತ್ತಿರುವಂತ, ಹಿಂಗ ಆಗ್ಬಾರ್ದು ಮಾಡಿ ಎದುರುಗಡೆಗೆ ಆಗ್ತಾ ಇರೋ ತಪ್ಪು ಅಂತ ಗೊತ್ತಿರುವಂತಹ ಎಲ್ಲ ವ್ಯಕ್ತಿಗಳು ಇರ್ತಾರೆ. ಆದ್ರೆ ಎಲ್ಲರೂ ಸುಮ್ಮನೆ ಕೂತಿರ್ತಾರೆ. ಸೊ ಈಗ ಮೀಡಿಯಾದ ಪರಿಸ್ಥಿತಿ ಹಂಗಾಗಿದೆ. ಏನಾಗಿದೆ, ಇದು ತಪ್ಪು ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ಬಟ್ ಆದ್ರೂ ಈ ಮೀಡಿಯಾದ ಕಾಂಪಿಟೇಷನ್ ಅನ್ನುವಂಥದ್ದು ಇದೆಯಲ್ಲ, ಆ ಕಾಂಪಿಟೇಷನ್ ನಲ್ಲಿ ಎಲ್ಲರೂ ಆ ಲಕ್ಷ್ಮಣ ರೇಖೆನ ದಾಟಿ ಹೋಗ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಯಾವ ಸಂಪಾದಕ ಮತ್ತೆ ಯಾವ ಸಂಸ್ಥೆ ಲಕ್ಷ್ಮಣ ರೇಖೆನ ದಾಟಲ್ಲ, ಐ ಥಿಂಕ್ ದಟ್ ಈಸ್ ದೇ ಆರ್ ಮೋರ್ ಟ್ರಸ್ಟೆಡ್ ಅಂಡ್ ರಿಲಯಬಲ್ ಮೀಡಿಯಾ ಹೌಸಸ್. ಈಗ 10 ಮೀಡಿಯಾ ಹೌಸ್ ಇದ್ರೆ ಅದರಲ್ಲಿ 8 ಮೀಡಿಯಾ ಹೌಸ್ಗಳು ಲಕ್ಷ್ಮಣ ರೇಖೆಯನ್ನು ದಾಟಿರ್ಬೋದು, ಲಕ್ಷ್ಮಣ ರೇಖೆಯನ್ನು. ಆದ್ರೆ 2 ಮೀಡಿಯಾ ಹೌಸ್ಗಳು ಅದನ್ನ ದಾಟ್ತಾ ಇರಲ್ಲ. ಅದು ಇಂಪಾರ್ಟೆಂಟ್. ಆಮೇಲೆ ಮೀಡಿಯಾ ಟ್ರಯಲ್ಸ್ ಆಗ್ಲೇಬಾರ್ದು ಅಂತ ಹೇಳೋದು ರಾಂಗ್. ಯಾಕೆ ಅಂತಂದ್ರೆ ಕೆಲವೊಂದು ಮೀಡಿಯಾ ಟ್ರಯಲ್ಸ್ ಆಗದೆ ಹೋದ್ರೆ ಸತ್ಯ ಅಲ್ಲೇ ಮುಚ್ಚೋಗ್ಬಿಡುತ್ತೆ. ಈಗ ಆರುಷಿ ಮರ್ಡರ್ ಕೇಸ್ ತರನೇ ಉತ್ತರ ಭಾರತದಲ್ಲಿ ಒಬ್ಬ ಮಾಡೆಲಿನ ಒಂದು ಸಾವಾಗುತ್ತೆ. ಆ ಸಾವಕ್ಕೆ ಯಾವುದು ಸಾಕ್ಷ್ಯ ಇಲ್ಲ ಅಂತ ಹೇಳಿ ಅದನ್ನ ಮುಚ್ಚಾಕ್ಬಿಡ್ತಾರೆ ಪೊಲೀಸರು. ಕಾರಣ ಏನು ಅಂತಂದ್ರೆ, ಅದನ್ನ ಕೊಲೆ ಮಾಡಿದವನು, ಆ ಬಾರ್ನಲ್ಲಿ ಅದನ್ನ ಕೊಲೆ ಮಾಡಿದವನು ಒಬ್ಬ ಪ್ರಭಾವಿ ರಾಜಕಾರಣಿಯ ಒಬ್ಬ ಕೇಂದ್ರ ಸಚಿವನ ಪುತ್ರ ಆಗಿರ್ತಾನೆ. ಕೇಸು ಮುಚ್ಚೋಗ್ಬಿಡುತ್ತೆ. ಅದನ್ನ ಓಪನ್ ಮಾಡಿಸಿರುವಂತದ್ದು ಮಾಧ್ಯಮ, ಮೀಡಿಯಾ ಟ್ರಯಲ್ಸ್ ಓಪನ್ ಮಾಡ್ತಾರೆ. ಅದು ಆದ ನಂತರ ತಪ್ಪಿಸ್ತನಿಗೆ ಶಿಕ್ಷೆ ಆಗುತ್ತೆ. ಸೊ ಈ ತರದ್ದು ಮೀಡಿಯಾ ಟ್ರಯಲ್ ಅನ್ನುವಂಥದ್ದು ಒಳ್ಳೇದು. ಆದ್ರೆ ಅದು ಲಕ್ಷ್ಮಣ ರೇಖೆನ ದಾಟಬಾರ್ದು ಅನ್ನುವಂಥದ್ದು ನೀವು ಹೇಳ್ತಿರೋಂಥ ಕನ್ಸರ್ನು ಆ ಎಗ್ರಿ ಇದೆ. ಆಮೇಲೆ ಯಾವುದೇ ಘಟನೆ, ಯಾವುದೇ ಒಂದು ವಿಷಯ ಆದ್ರೂ ಅದಕ್ಕೊಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದೇ ಇರುತ್ತಲ್ಲ, ಒಂದು ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಇದ್ದೇ ಇರುತ್ತೆ. ಹಾಗೇನೆ ಮಾಧ್ಯಮಗಳು ಅದಕ್ಕೆ ಹೊರತೇನಲ್ಲ. ಅದು ದೇರ್ ಆರ್ ಲಾಟ್ ಆಫ್ ಡಿಮೆರಿಟ್ಸ್ ವಿಚ್ ವಿ ನೀಡ್ ಟು ಕರೆಕ್ಟ್. ಡಿಜಿಟಲ್ ಮೀಡಿಯಾಕ್ಕೆ ನೆಕ್ಸ್ಟ್ ಭವಿಷ್ಯತ್ ಹೆಚ್ಚಿದೆ ಅಂತ ಹೇಳಿದ್ರೆ, ಡಿಜಿಟಲ್ ಮೀಡಿಯಾಗಳಿಗೆ ಮುಂದಿನ ಭವಿಷ್ಯ ಹೆಚ್ಚಿದೆ ಅಂತ ಹೇಳಿದ್ರೆ, ಹಾಗಿದ್ರೆ ಪ್ರಿಂಟ್ ಮೀಡಿಯಾ ಭವಿಷ್ಯನ ನಾವು ರೂಪಿಸ್ಕೋಬೇಕು ಅಂದ್ರೆ ದಿಸ್ ಇಸ್ ಅಗೈನ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಈ ಡೈಲಮಾ ನನಗೂ ಇದೆ. ಅಂಡ್ ವಿ ಹ್ಯಾವ್ ಅ ಬಿಗ್ಗರ್ ಚಾಲೆಂಜ್ ಆಲ್ಸೋ. 2008ರಲ್ಲಿ ನಾನು ಅದೇ ಒಬಾಮಾ ಎಲೆಕ್ಷನ್ ಕವರ್ ಮಾಡಿ ನಾನು ಇಂಡಿಯಾಕ್ಕೆ ವಾಪಸ್ ಆದ ನಂತರ ಒಂದು ಲೇಖನವನ್ನು ಬರೆದೆ. ಪ್ರಿಂಟ್ ಮೀಡಿಯಾ ಸಾಯ್ತಾ ಇದೆ ಅಂತ, ನ್ಯೂಸ್ ಪೇಪರ್ಸ್ಗಳೆಲ್ಲ ಸಾಯ್ತಾ ಇದೆ ಅಂತ. ಅಮೆರಿಕಾದಲ್ಲಿ ಆವಾಗ ನ್ಯೂಸ್ ಪೇಪರ್ಗಳೆಲ್ಲ ದಿನಕ್ಕೆ 2-3 ನ್ಯೂಸ್ ಪೇಪರ್ಗಳು ಕ್ಲೋಸ್ ಆಗ್ತಾ ಇತ್ತು. ಸೊ ನ್ಯೂಸ್ ಪೇಪರ್ಗಳು ಸಾಯುತ್ತಿವೆ, ಅಂದ್ರೆ ಪ್ರಿಂಟ್ ಮೀಡಿಯಾ ಸಾಯ್ತಾ ಇದೆ. ಸೊ ಭವಿಷ್ಯ ಏನಿದ್ರು ಡಿಜಿಟಲ್ ಅಂತ. ಸೊ ಇದನ್ನ ಹೇಗೆ ಕೌಂಟರ್ ಮಾಡಬೇಕು ಅಂದ್ರೆ, ಆದ್ರೆ ಜರ್ನಲಿಸಮ್ ಸಾಯ್ತಾ ಇದೆ. ಜರ್ನಲಿಸಮ್ ದಿನದಿಂದ ದಿನಕ್ಕೆ ವೈಬ್ರೆಂಟ್ ಆಗ್ತದೆ, ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತದೆ, ಹೊಸ ರೂಪದಲ್ಲಿ ಬರ್ತಾ ಇದೆ ಅಷ್ಟೇ. ಜರ್ನಲಿಸಮ್ ಬದುಕತ್ತೆ, ಬಟ್ ಪ್ರಿಂಟ್ ಮೀಡಿಯಾ ಸಾಯುತ್ತೆ ಅನ್ನುವಂಥ ಒಂದು ಸಿಚುವೇಶನ್. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದೆ. ಭಾರತದಲ್ಲಿ 2008ರಲ್ಲಿ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಇಟ್ ವಾಸ್ ಅ ಗ್ರೋಯಿಂಗ್ ಲಿಟರಸಿ ಆಗಿರೋದ್ರಿಂದ ನಮ್ಮ ನ್ಯೂಸ್ ಪೇಪರ್ಗಳ ಸರ್ಕ್ಯುಲೇಷನ್ ಕೂಡ ಏರ್ತಾನೆ ಇತ್ತು. ಬಟ್ ಈಗ 5G ಬಂದಿದೆ, 3G ಬಂದಿದೆ, 4G ಬಂದಿದೆ, ಇವಾಗ 5G ಎಲ್ಲ ಆಗುತ್ತಲ್ಲ. ಈಗ ಏನಾಗುತ್ತೆ ಅಂತಂದ್ರೆ ಡಿಜಿಟಲ್ ನಲ್ಲಿ ಏನದು ಎಕ್ಸ್ಪ್ಲೋಷನ್ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗ್ಬಿಡುತ್ತೆ. ಹಾಗಾಗಿ ಪ್ರಿಂಟ್ಗೆ ಸ್ವಲ್ಪ ಹೊಡ್ತಾ ಬೀಳುವಂಥದ್ದು ನಿಜ. ಆದ್ರೆ ಜರ್ನಲಿಸಮ್, ಕೋರ್ ಜರ್ನಲಿಸಮ್ ಕಮ್ಸ್ ಫ್ರಮ್ ಪ್ರಿಂಟ್ ಮೀಡಿಯಾ. ನಾನು ಆವಾಗಲೇ ತೋರಿಸಿದೆ, ಬೇಸಿಕ್ ಏನು ತೋರಿಸಿದೆ ನಾನು, ನಿಮ್ಮ ಕೌಶಲ್ಯಗಳು ಅದು ಪ್ರಿಂಟ್ ಮೀಡಿಯಾನ ಜರ್ನಲಿಸಮ್ ನಲ್ಲಿರುವಂಥ ಕೌಶಲ್ಯಗಳೇ. ಇದನ್ನ ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದಕ್ಕೆ ನ್ಯೂಯಾರ್ಕ್ ಟೈಮ್ಸ್ ಇಸ್ ಅನ್ ಎಕ್ಸಾಂಪಲ್. ಅಮೆರಿಕ ನಮಗಿಂತ ಮೊದಲೇ ಈ ಪ್ರಿಂಟ್ ಮೀಡಿಯಾ ಸಾಯುವುದನ್ನ, ಡಿಜಿಟಲ್ ಎಕ್ಸ್ಪ್ಲೋಷನ್ ಅನ್ನು ನೋಡಿರುವಂಥದ್ದು ಅಮೆರಿಕ.
ನ್ಯೂಯಾರ್ಕ್ ಟೈಮ್ಸ್ ಇದನ್ನ ಹೇಗೆ ಫೇಸ್ ಮಾಡ್ತು? ನ್ಯೂಯಾರ್ಕ್ ಟೈಮ್ಸ್ ಅಂದ್ರೆ ಈ ಲೆಕ್ಕದ ಪ್ರಕಾರ ಹೋದ್ರೆ ನ್ಯೂಯಾರ್ಕ್ ಟೈಮ್ಸ್ ಸಾಯಬೇಕಾಗಿತ್ತು, ಆಮೇಲೆ ಜನರನ್ನೆಲ್ಲ ಕಿತ್ತಾಕ್ಬೇಕಾಗಿತ್ತು, ಸರ್ಕ್ಯುಲೇಷನ್ ಅದ್ರದ್ದು ಕಡಿಮೆ ಆಗಿಬಿಡ್ಬೇಕಾಗಿತ್ತು. ಬಟ್ ಆಗಲಿಲ್ಲ. ಯಾಕೆ ಅಂತಂದ್ರೆ ಅವ್ರ ಪ್ರಿಂಟ್ ಮೀಡಿಯಾ ಏನಿದೆಯಲ್ಲ, ಅವ್ರ ಪ್ರಿಂಟ್ ಸರ್ಕ್ಯುಲೇಷನ್ ಕಡಿಮೆ ಆಯ್ತು. ಟ್ರೂ, ಮುದ್ರಣ ಮಾಡುವಂತ ಪತ್ರಿಕೆಯ ಸಂಖ್ಯೆ ಕಡಿಮೆ ಆಯ್ತು, ಆದ್ರೆ ಅವ್ರದ್ದು ಡಿಜಿಟಲ್ ಚಂದಾದಾರರ ಸಂಖ್ಯೆ ಜಾಸ್ತಿ ಆಯ್ತು. ಈಗ ಇದಕ್ಕೆ 1 ಲಕ್ಷ ಓದುಗರಿದ್ರೆ ಫಸ್ಟ್ ಅದು 50,000ಕ್ಕೆ ಬಂತು, ಆದ್ರೆ ಡಿಜಿಟಲ್ ಸಂಖ್ಯೆ 5 ಲಕ್ಷಕ್ಕೆ ಏರ್ತು. ಸೊ ಮುದ್ರಣ ಮಾಧ್ಯಮ ಹಿಂಗಾದ್ರೂ ಕೂಡ ನ್ಯೂಯಾರ್ಕ್ ಟೈಮ್ಸ್ ಅನ್ನುವಂಥದ್ದು ಇದೆಯಲ್ಲ, ಅದು ಡಿಜಿಟಲ್ ಸ್ವರೂಪವನ್ನು ತಗೊಂತದ್ದು. ಇನ್ಫ್ಯಾಕ್ಟ್ ಡಿಜಿಟಲ್ ಆದ್ಮೇಲೆ ಇನ್ನೊಂದು ಚಾಲೆಂಜ್ ಬಂತು. ಪ್ರಿಂಟ್ ಮಾಧ್ಯಮಕ್ಕೆ ಎಷ್ಟು ಬೇಕೋ ಅದಕ್ಕಿಂತನೂ ಎಕ್ಸ್ಪರ್ಟ್ ಕಾಮೆಂಟ್ ಬೇಕಾಗ್ತದೆ. ಉದಾಹರಣೆಗೆ ಒಂದು ಫೈನಾನ್ಸ್ ಬಗ್ಗೆ ಮೊದಲೇ ಒಬ್ಬ MA ಜರ್ನಲಿಸಮ್ ಆದಂತ ವ್ಯಕ್ತಿ ಬರೀತಾ ಇದ್ರೆ, ಡಿಜಿಟಲ್ ಆದ್ಮೇಲೆ ಅದ್ರ ಓದುಗರೆಲ್ಲನೂ ಬಹಳ ಎಕ್ಸ್ಪರ್ಟ್ ಇರ್ತಾರಲ್ಲ, ದಡ್ಡರು ಇರಲ್ವಲ್ಲ, ಬಹಳ ಜನರು ಇರ್ತಾರಲ್ವಾ, ಎಜುಕೇಟೆಡ್ ಕ್ಲಾಸ್ ನೋಡ್ತಾರಲ್ವಾ, ಆವಾಗ ಆ ಸ್ಟೋರಿಯ ಆಳ ಇನ್ನೂ ಜಾಸ್ತಿ ಇರ್ಬೇಕಾಯ್ತು, ಅದ್ರಲ್ಲಿ ಎಕ್ಸ್ಪರ್ಟ್ ಕಾಮೆಂಟ್ ಇನ್ನೂ ಜಾಸ್ತಿ ಬೇಕಾಯ್ತು. ಹಾಗಾಗಿ ಆ ಬಿಸ್ನೆಸ್ ಸುದ್ದಿಯನ್ನ ಬರೆಯೋದಕ್ಕೆ ಅವರು MBAಗಳನ್ನ ಅಪಾಯಿಂಟ್ ಮಾಡ್ಕೊಂಡ್ರು, ಮೆಡಿಕಲ್ ಸುದ್ದಿಯನ್ನ ಬರೆಯೋದಕ್ಕೆ ಡಾಕ್ಟರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಂಡ್ರು, ಆಮೇಲೆ ವಾರ್ ರಿಲೇಟೆಡ್ ನ್ಯೂಸ್ ಡಿಫೆನ್ಸ್ ಸುದ್ದಿಯನ್ನ ಬರೆಯೋದಕ್ಕೆ ಡಿಫೆನ್ಸ್ ಎಕ್ಸ್ಪರ್ಟ್ಗಳನ್ನ, ಮಾಜಿ ಡಿಫೆನ್ಸ್ ಎಕ್ಸ್ಪರ್ಟ್ಸ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡ್ರು. ಅಂದ್ರೆ ಪ್ರಿಂಟ್ ಮೀಡಿಯಾದಲ್ಲಿ ಪ್ರಿಂಟ್ ಸರ್ಕ್ಯುಲೇಷನ್ ಕಡಿಮೆ ಆಗಿದ್ದು ನಿಜ, ಬಟ್ ಡಿಜಿಟಲ್ ಸರ್ಕ್ಯುಲೇಷನ್ ಜಾಸ್ತಿ ಆಯ್ತು. ಅದಕ್ಕೆ ಬೇಕಾದಂತೆ ಅವರು ಜನರು ಕಿತ್ತಾಕೋ ಬದಲಿಗೆ ಆ ಎಕ್ಸ್ಪರ್ಟ್ ಜನರುಗಳನ್ನ ಅಪಾಯಿಂಟ್ ಮಾಡ್ಕೊತಾ ಹೋದ್ರು. ದಟ್ ಈಸ್ ದ ಫ್ಯೂಚರ್. ನಮಗೂ ಇರುವಂತ ಫ್ಯೂಚರ್ ಅದೇನೇ ಇವಾಗ. ನಮ್ಮದ್ರಲ್ಲಿ ಕನ್ನಡ ಪ್ರಭದಲ್ಲಿ ಫಾರ್ ಎಕ್ಸಾಂಪಲ್ NRI ಎಡಿಷನ್ ಅಂತ ಒಂದಿದೆ. ಇಲ್ಲಿ ಹೆಂಗೆ ತುಮಕೂರು ಎಡಿಷನ್ನು, ಗುಲ್ಬರ್ಗ ಎಡಿಷನ್ನು, ಕಾರವಾರ ಎಡಿಷನ್ ಎಲ್ಲ ಹೇಗಿದೆಯೋ ಹಾಗೆ ಒಂದು NRI ಎಡಿಷನ್ ಇದೆ, ನಾನ್ ರೆಸಿಡೆಂಟ್ ಇಂಡಿಯನ್ ಎಡಿಷನ್ಸ್. ಅದು ಪ್ರಿಂಟೇ ಆಗಲ್ಲ, ನಮ್ದು ಒಂದು ಕಾಪಿ ಪ್ರಿಂಟ್ ಆಗಲ್ಲ. ಬಟ್ ಡಿಜಿಟಲ್ ನಲ್ಲಿ ಅದಕ್ಕೆ ಸುಮಾರು ಒಂದು 5 ಲಕ್ಷ ಜನ ಓದುಗರಿದ್ದಾರೆ. ಸೊ ದಿಸ್ ಇಸ್ ದ ಫ್ಯೂಚರ್. ನಮ್ಮ ಕನ್ನಡ ಪ್ರಭ ನಿಜ ಸರ್ಕ್ಯುಲೇಷನ್ ಪ್ರಿಂಟೇ ಇಲ್ಲ, ಬಟ್ ಡಿಜಿಟಲ್ ಅವತಾರದಲ್ಲಿ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ದ ಪ್ರಿಂಟ್ ಮೀಡಿಯಾ. ಹಾಗಾಗಿ ನಾನು ತೋರಿಸಿದ ಬೇಸಿಕ್ ಯಾವುದು ಕೌಶಲ್ಯ ನಿಮ್ಗಿದೆ ಅಂತಂದ್ರೆ 100% ಗ್ಯಾರಂಟಿ ಪ್ರಿಂಟ್ ನಲ್ಲಿ, ಅಂಡ್ ಒಳ್ಳೆ ಭವಿಷ್ಯನೂ ಇದೆ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು.